ಸ್ಕ್ಯಾಮ್ 1992 ಅದ್ರಾಗ ಒಂದು ಡೈಲಾಗ್ ಏನು ಫೇಮಸ್ ಐತಂತಂದ್ರೆ ರಿಸ್ಕ್ ಹೇ ತೋ ಇಷ್ಕ್ ಹೇ ಅಂತೇಳಿ. ಆ ಡೈಲಾಗಿಗೆ ಒಂದು ಟ್ರೂ ಮೀನಿಂಗ್ ಇವತ್ತು ಬಂದಿದ್ದು ಗೆಸ್ಟ್. ಅವ್ರ ಲೈಫ್ದಾಗ ಇಷ್ಟು ರಿಸ್ಕ್ ತೊಗೊಂಡ ಇಷ್ಟೆಲ್ಲ ಆಪರ್ಚುನಿಟೀಸಿಗೆ ಆ್ಯಸ್ ಅ ರಿಸ್ಕ್ ಅಕ್ಸೆಪ್ಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೆ ಅಂಥವ್ರು ಹಿಂಗೆ ಮುಂದೆ ಬಂದು ಕುಂತಾಗ ಅವ್ರ ಕಡೆಯಿಂದ ಅವ್ರ ಬ್ಯಾಗಿಂದ ಹಿಂಗೆ ಕೇಳಿದಾಗ ಭಾಳ ಖುಷಿ ಅನ್ನಿಸ್ತೈತಿ. ಲೋಕಲ್ ಇಲ್ಲೇ ಹುಬ್ಳ್ಯಾಗಿದ್ದೆ, ಅವ್ರು ಬಂದಿದ್ದು ತಮಿಳ್ನಾಡುಲಿಂದ, ತಂಜಾವೂರ್ದಾಗ ಹುಟ್ಟಿದ್ದೆ, ತಮಿಳ್ನಾಡುದವ್ರು ಅವ್ರ ಬೇಸ್. ಬಟ್ ಇಲ್ಲೇ ಬಂದೆ, ಕನ್ನಡ ಕಲ್ತೆ, ಕನ್ನಡದವ್ರಿಗೆ ಅಂತೇಳಿ ಬಿಸ್ನೆಸ್ ಮಾಡಿ ಕರ್ನಾಟಕದ ಬಿಸ್ನೆಸ್ ಅಂತೇಳಿ ರಿಪ್ರೆಸೆಂಟೇಷನ್ ಮಾಡ್ಕೊತವ್ರು ಏನು ಬೆಳೆಯತ್ತಾರಲ್ಲ, ಭಾಳ ಖುಷಿ ಆಕೈತೆ ನೋಡೋಕೆ. ಈ ಪಾಡ್ಕಾಸ್ಟ್ ಯಾರ್ಯಾರು ನೋಡಾಕತ್ತೀರಿ, ಐ ಟೆಲ್ ಯು ಭಾಳ ಕಲಿಯಾಕೆ ಸಿಗ್ತೈತೆ ಇದ್ರಾಗಿಂದ. ರಿಯಲ್ ಲೈಫ್ ಇಂಪ್ಲಿಮೆಂಟೇಷನ್ಸ್, ಬಿಸ್ನೆಸ್ ಆಗಲಿ, ಇನ್ ಲೈಫ್ ಆಗಲಿ, ಇನ್ ಜನರಲೈಸೇಷನ್ ಭಾಳೆಲ್ಲ ಕಲಿಯಾಕೆ ಸಿಗ್ತೈತಿ. ಸೊ ಪ್ಲೀಸ್ ಡೋಂಟ್ ಮಿಸ್. ಇವ್ರ ಹೆಸರು ಮಿಸ್ಟರ್ ವೆಂಕಟೇಶ್ ಗೋವಿಂದರಾಜನ್ ಅಂಥೇಳಿ, ಫ್ರಮ್ ಆಸ್ಟ್ರಿಕ್ಸ್ ಆಡಿಯೋ ವಿಜುವಲ್ಸ್ ಹುಬ್ಳಿ. ಏನು ಹೇಳಿಪ್ಪ, ನಂಗೆ ಇಷ್ಟೆಲ್ಲ ಎಕ್ಸೈಟಿಂಗ್ ಗೆಸ್ಟ್ ಬಂದಿಲ್ಲಿ ಕುಂತು ಮಾತಾಡ್ತಾರೆ, ಇಷ್ಟೆಲ್ಲ ಕಲಿಯಾಕೆ ಸಿಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಭಾಳ ಫಾರ್ಚುನೇಟ್ ಅದೇನಿ, ಅದಕ್ಕೆ ನೀವು ಅಷ್ಟು ಸಪೋರ್ಟ್ ಮಾಡಿ ಅಷ್ಟು ಬೆಳೆಸಾತಿರಿ ನಮಗೂ ಮಾತುಕತೆ ವಿತ್ ಕ್ಯಾಂಡಿಮ್ಯಾನಿಗೆ. ಈ ಪಾಡ್ಕಾಸ್ಟ್ ಯಾರು ಆಡಿಯೋ ಪ್ಲ್ಯಾಟ್ಫಾರ್ಮ್ ಲೈಕ್ ಸ್ಪಾಟಿಫೈ, ಆ್ಯಪಲ್ ಪಾಡ್ಕಾಸ್ಟ್, ಗೂಗಲ್ ಪಾಡ್ಕಾಸ್ಟ್, ಅಮೆಝಾನ್ ಮ್ಯೂಸಿಕ್ ಇಂದ ಕೇಳಾಕತ್ತೀರಿ, ರೇಟಿಂಗ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಎಂಡ್ ತನಕ ನೋಡಿರಿ, ಬಿಕಾಸ್ ಯು ವುಡಂಟ್ ವಾಂಟ್ ಟು ಮಿಸ್ ದಿಸ್. ಯೂಟ್ಯೂಬ್ದಾಗ ನೋಡೋರು ಯು ನೋ ವಾಟ್ ಟು ಡೂ, ಲೈಕ್ ಕಾಮೆಂಟ್ ಮಾಡಿರಿ, ಹೆಂಗೆ ಅನ್ನಿಸ್ತೆ, ಏನು ಕಲ್ತ್ರಿ, ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡಿರಿ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಿದೆ ಪಾಡ್ಕಾಸ್ಟ್ ನೋಡಿ. ಆ್ಯಂಡ್ ಎಸ್, ಜಾಸ್ತಿ ಮಾತಾಡಿದ್ರೆ ಮಾತಾಡೋಕ್ಕಾಗಂಗಿಲ್ಲ, ಅಷ್ಟು ವ್ಯಾಲ್ಯೂಯಬಲ್ ಐತಿತ್ತು ಪಾಡ್ಕಾಸ್ಟ್. ಸೊ ಲೆಟ್ಸ್ ಗೆಟ್ ರೈಟ್ ಇನ್ ಟು ಇಟ್ ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ, ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ, ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ, ಸುಮ್ಮನೆ ಹೋಗ್ಲೇ. ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ, ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ, ಐ ಆಮ್ ನಾಟ್ ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ. ನೀವು ಅದಿರಿ? ನಾಟ್ ಸೋ ಅರ್ಲಿ ಮಾರ್ನಿಂಗ್. ಓಕೆ, ಇಷ್ಟು ಅರ್ಲಿ ಮಾರ್ನಿಂಗ್ ಅಂತ ಆಗ್ತೈತೆ ರೀ. ಏನಾಗ್ತೈತಿ, ಇನ್ ಮೈ ಸಿಚುವೇಶನ್ ಏನಾಗ್ತೈತಿ, ವಿ ಕಮ್ ಲೇಟ್ ನೈಟ್. ರೈಟ್. ಓಕೆ, ಈವನ್ ಟುಡೇ 3:15 ಐ ಕೇಮ್ ಹೋಮ್. ಬೆಳಗ್ಗೆ 3:15 ಮನೆಗೆ ಬಂದಿರಿ? ಹಾಂ, 3:15. ಹಾಂ. We were in the ground, we were doing the setup. And the light designers had come from Mumbai. And ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಗೆ ನಾವೆಲ್ಲ ಕೆಲಸ ಮಾಡಬೇಕಾಗಿತ್ತು. And rain had a problem 2 days back. Okay. We suffered a lot. We got very short time because we could not work only due to weather conditions. So ಆಮೇಲೆ yesterday was comfortable, ಅಂದರೆ ನಿನ್ನೆ it was very comfortable, so that full ground ನೀರು. Full ground ನೀರು. In fact, they had put about 3-4 tractors to pump out water. ಅಂತಂದ್ರೆ ಅಂಥ ದೊಡ್ಡ ಸ್ಟ್ರಕ್ಚರ್ ಟ್ರಸ್ಸಿಂಗ್ ನಿಂದಿರಿಸಿ, ಅದ್ರ ಮೇಲೆ ಲೈಟ್ ಹಾಕಿ, ಅದ್ರ ಮೇಲೆ LED ವಾಲ್ ಹಾಕಿ, ಅದ್ರ ಮೇಲೆ ಸ್ಟ್ರಕ್ಚರ್ ಹಾಕಿ, ಅದನ್ನು ಅಷ್ಟು ಮೋಟ್ರ್ ಮೇಲೆ ಹೋಗಿ ಫುಲ್ ಹಸಿ ಐತಿ. ಯಾವಾಗ ಎಲ್ಲಿ ಏನು ಕುಸಿತೈತೆ ಅಂತೇಳಿ ಗೊತ್ತಿಲ್ಲ, ಅಂಥ ಸಿಚುವೇಶನ್ ಹೆದ್ರಿ ಕೆಲಸ ಮಾಡ್ತಿದ್ದೀರ. ಅದು ಮುಗಿಸಿ 3:15 ಮನೆಗೆ ಬಂದೆ. ಅಂದರೆ 3:15 ನಾನು ಮುಗಿಲಿಲ್ಲ ಕೆಲಸ. ಆ್ಯಕ್ಚುಲಿ ಮಾರ್ನಿಂಗ್ 6 o'clock they were doing, but I said I had very important interview, so I need some at least 1-2 hours ರೆಸ್ಟ್ ಬೇಕು ನನಗೆ ಅಂತೇಳಿ ನಾವು ನೋಡ್ಕೊಂಡು 6:15 ನಾನು ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಹೊಡಿತೆ, ಏನೋ ನಮ್ಮನೆ ಅಂತೇಳಿ ಒತ್ತಿಗಿದೆ. ಆಮೇಲೆ ಸ್ನೂಸ್ ಮಾಡೋಣ ಅಂತ ಮಾಡಿದ್ದೆ. ಇಲ್ಲ, ಹೋಗ್ಲೇಬೇಕು, ರೆಡಿ ಆಗ್ಬೇಕು, ಟೈಮಿಂಗ್ ಇರಬೇಕಲ್ಲ, ಅದು ಒಂದಿತ್ತು. ಮತ್ತು ದ ಮೊಮೆಂಟ್ 6:15 ಐ woke up again and I came out. My wife was already in the kitchen. ನಿಮಗೆ she was in the kitchen. Generally she wakes up at 5:30 and she's 6 a.m. she's in the kitchen. ಏನು ರೀ ಮತ್ತು ಇವತ್ತೇನು ನೋಡ್ಕೊಂಡ್ರೆ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ಜನರಲಿ ಐ ಕೀಪ್ ಮೈ ಮೀಟಿಂಗ್ಸ್ಗೆ ಅಷ್ಟೇ ಬೇಗನೆ ಹೇಳ್ತೀನಿ ರೀ, ಐ ಹ್ಯಾವ್ ಅಸೈನ್ ಸಮ್ ಮೀಟಿಂಗ್ಸ್. ಇವತ್ತಿನ ಬೇಗನೆ ಹೊರ್ಕೊಂಡ್ಬಿಟ್ರೆ ಅಂತ. ಇಲ್ಲ, ಹಿಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಒಂದು ಇಂಟರ್ವ್ಯೂ ಇತ್ತು, ಆ ಒಂದು ಕಾರಣಕ್ಕೆ ನಾವು ಹೊರಗಡೆ ಹೊಂಟೀನಿ. And then she gave me a coffee. Then I sat for around 5 minutes outside in the porch here, and ಹೊರಗಡೆ ಕೂತಿದ್ದೆ. I was just relaxing.
ಸಿಚುವೇಶನ್ ವಿಚಾರ ಮಾಡ್ತಾಯಿದ್ದೀವಿ, ಸಾಯಂಕಾಲ ಮಳೆ ಬರ್ತಿತ್ತು ಏನೋ ಹೆಂಗೆ ಆಗ್ತೈತಿ ಕಾರ್ಯಕ್ರಮ. ದಟ್ ವಾಸ್ ಅದೊಂದು ಇದ್ದಿರ್ತೈತಿ, ಹೆದರಿಕೆ ಇದ್ದಿರ್ತೈತಿ ನಮ್ಮ ಅಂದರೆ ಎಷ್ಟು ವರ್ಷ ಒಂದು ಬಿಸ್ನೆಸ್ದಾಗ ಎಕ್ಸ್ಪೀರಿಯನ್ಸ್ ಬಂದರೂ ಅದು ಒಂದು ಸ್ವಲ್ಪ ದೇರ್ ಇಸ್ ಆಲ್ವೇಸ್ ಅ ನ್ಯೂ ಥಿಂಗ್ ಟು ಎವ್ರಿ ಈವೆಂಟ್. ಈಗ ನೀವು ಇವೆಂಟ್ಸ್ದಾಗ ಅದೀರಿ, ಸೌಂಡ್ಸ್ ಆಗ್ತದೆ, ಅದು ಒಂದು ನ್ಯೂನೆಸ್ ಇದ್ದೇ ಇರ್ತದಲ್ಲ. ಲೈಕ್ ಎವ್ರಿ ಇವೆಂಟ್ ಇಸ್ ಎ ನ್ಯೂ ಇವೆಂಟ್, ಎವ್ರಿ ಆ್ಯಕ್ಟಿವಿಟಿ ಇಸ್ ಎ ನ್ಯೂ ಥಿಂಗ್ ಫಾರ್ ಅಸ್. ಅದು ಎಕ್ಸೈಟ್ಮೆಂಟ್ ಇದ್ದೇ ಇರ್ತದೆ, ಭಾಳ ಇರ್ತೈತೆ ಎಕ್ಸೈಟ್ಮೆಂಟ್ ಒಂದು. ಆಮೇಲೆ ಏನಾಗ್ತೈತೆ ರೀ, ನಾವು ಅದೊಂದು ನಮ್ಮನೆ ಒಂದು ಕನಸು ಇದ್ದಂಗೆ ರೀ, ಡ್ರೀಮ್ ಇದ್ದಂಗೆ ರೀ ಎಲ್ಲ. ಆ ಡ್ರೀಮ್ನ ನಾವು ರಿಯಲೈಸ್ ಮಾಡಿಸ್ತೀವಿ. ರೈಟ್. So many people come with, there were so many of my clients, they come with so much of dreams. I want my event to be like this, I want that, I want this ಅಂತೇಳಿ ಸಾಕಷ್ಟು ಇದಿರ್ತಾರೆ. ಸೊ ಅವರಿಗೆ ನಾವು ವಿ ಶುಡ್ ಗ್ರಾಸ್ಪ್ ದ ಎಂಟೈರ್ ಥಿಂಗ್ ಆ್ಯಂಡ್ ವಿ ಶುಡ್ ಗೋ ಇನ್ ಟು ದೇರ್ ಡ್ರೀಮ್. ವಿಜನ್ ಎನ್ಕ್ಯಾಪ್ಸುಲೇಟ್ ಮಾಡಿ ನಾವು ಅರ್ಥ ಮಾಡಿಕೊಂಡೆ ಆಮೇಲೆ ಎಲ್ಲ ರೆಡಿ ಮಾಡಿ ಕೊಟ್ಟ ಮೇಲೆ ಅವ್ರು ಬಂದು ನಮ್ಮ ಕ್ಲೈಂಟ್ ನೋಡೋಗ್ಲಿ ವಾವ್ ಅಂತಾರೆ. ಅದು ನಮಗೆ ಅಷ್ಟೇ ಸಾಕು, ಅವ್ರು ಮತ್ತೇನು ಕೊಡೋದು ಬೇಡ, ಅದೇ ಅದು ವಾವ್ ಅಂತ ಕೊಟ್ಟರೆ ಸಾಕು. ಅದೇ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ವಾಟ್ ಎವರ್. ಈಗ ನಮ್ಮದು ಫೀಲ್ಡ್ದಾಗ ಈಗ ಆರ್ಟ್ ನಮ್ಮ ಮಂದಿ ನಕ್ರ ಸಾಕು. ಇಲ್ಲಿ ಆಸ್ ಅನ್ ಆರ್ಟಿಸ್ಟ್ ನಾವು ಇದಕ್ಕೆ ಚಪ್ಪಾಳೆ ಬೇಕಂತ ಹೇಳ್ತೀವಿ, ಚಪ್ಪಾಳೆ ಬೇಕಂತ ಹಂಗ್ರಿ ಫಾರ್ ದ ಅಪ್ರಿಸಿಯೇಷನ್. ಸೊ ಹಂಗೆ ಬಿಕಾಸ್ ಈಗ ನೀವು ಇದು ಮುಂಚೆನೇ ಮಾತಾಡೋ ಯು ಆರ್ ಇನ್ ದಿಸ್ ಬಿಸ್ನೆಸ್ ಫಾರ್ 29 years ನಾವು. 29 years ಆದ. ಬಟ್ ಈಗ ನೀವು 29 years ಇದು ಬಿಸ್ನೆಸ್ದಾಗಿದ್ದೆ. ವೆನ್ ಯು ಸೇ ನಿನ್ನೆ ಬೆಳಿಗ್ಗೆ ಒಂದು ಕಾಫಿ ಕುಡಿಬೇಕಾರೆ ಅಂತಲ್ಲ ಹೆಂಗೆ ಆಕೈತಪ್ಪ, ಏನು ಆಕೈತಿ, ಮಸ್ತ್ ಆಕೈತಿಲ್ಲ. ಸೊ ಆ ನ್ಯೂನೆಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಹ್ಯಾಸ್ ಟು ಬಿ ದೇರ್ ಟು ಗೋ ಫಾರ್ವರ್ಡ್ ಈಸ್ ಐ ಫೀಲ್. ವಾಟ್ ಡು ಯು ಸೇ? ಅಂದರೆ ಒಂದು ಮೊನೋಟೋನಸ್ ಆಗಬಾರ್ದು. ಅದು ಇವೆಂಟ, ಡ್ರೆಸ್ಸಿಂಗ್ ಹಾಕ್ರಿ, ಇದು ಹಾಕ್ರಿ. ಬಿಕಾಸ್ ನಂಗೆ ಗೊತ್ತೈತಿ ನೀವು ಎಲ್ಲ ಇವೆಂಟ್ ಏನೈತಿ ನೀವು ಪರ್ಸ್ನಲಿ ಹೋಗಿ ನಿಂತು ಮಾಡಿಸ್ತೀರಿ. ಹೌದು. ಇಟ್ಸ್ ಲೈಕ್ ನಾ ಇವು ಹುಡುಗನ ಕಳಿಸಿದೆ, ಆ ಹುಡುಗನ ಕಳಿಸಿದೆ, ನಿಮ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರ್ತೈತಿ. ಸೊ ಹೌ ಮಚ್ ಡು ಯು ಫೀಲ್ ಇನ್ ಅ ಬಿಸ್ನೆಸ್ ಜನರಲಿ ಮಾತಾಡಿದ್ವಿ ಅಂದರು ನಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಎಷ್ಟು ಇಂಪ್ಯಾಕ್ಟ್ ಆಕೈತಿ ಫಾರ್ ಅಸ್ ಟು ಮೇಕ್ ಅಸ್ ಗ್ರೋ ಅವರ್ ಬಿಸ್ನೆಸ್? ವೆರಿ ಮಚ್ ಅನ್ಲೆಸ್ ಅಂಟಿಲ್ ವಿ ಆರ್ ಫೋಕಸ್ಡ್. ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಾ ಇರ್ತೈತೆ. ನಮ್ಮಲ್ಲಿ ಇನ್ನೊಂದು ಏನು ರೀ ಅಂದರೆ, ಈ ನಮ್ಮ ಈವೆಂಟ್ ಲೈನ್ನಾಗ ನಾವೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ. ಆನ್ ಸೈಡ್ ಗ್ರೌಂಡ್ ಕಂಡೀಷನ್ ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತೈತೆ. ಆನ್ ದ ಸ್ಪಾಟ್ ನೀವು ಡಿಸಿಷನ್ ತೊಗೊಳಕ್ಕೆ, ಆನ್ ದ ಸ್ಪಾಟ್ ನೀವು ಅಂದರೆ ನೀವೇ ಇರಬೇಕು ಟು ಟೇಕ್ ರೈಟ್ ಟು, ಬಿಕಾಸ್ ಯು ಹ್ಯಾವಿಂಗ್ ಕಟ್ ಆಫ್ ಲೈನ್ಸ್. ಇಷ್ಟೊತ್ತಿಗೆ ಕಂಪ್ಲೀಟ್ ಆಗ್ಬೇಕು, ಇದಷ್ಟೊತ್ತಿಗೆ ಇದು ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಡಿಪೆಂಡೆನ್ಸಿ ಇದೆ, ಒಬ್ಬ ಮಾಡಿದ ಮೇಲೆ ಇನ್ನೊಬ್ಬ ಬರಬೇಕು. ರೈಟ್. ಓ ಎಸ್. ಸೊ ದರ್ ಇಸ್ ಎ ಡಿಪೆಂಡೆನ್ಸಿ. ಸೊ ಒಬ್ಬರು ಬಂದು ಪ್ಲ್ಯಾಟ್ಫಾರ್ಮ್ ಹಾಕಬೇಕು, ಒಬ್ಬರು ಬಂದು ಅದ್ರ ಮೇಲೆ ಕಾರ್ಪೆಟ್ ಹಾಕಬೇಕು, ಒಬ್ಬರು ಬಂದು ಅದ್ರ ಮೇಲೆ ಇದು ಮಾಡಬೇಕು. ಈ ಕಡೆ ಒಂದು ಟೆಕ್ನಿಕಲ್ ನಡೀತಿರ್ತೈತಿ, ಈ ಕಡೆ ಒಂದು ಪ್ರೊಡಕ್ಷನ್ ನಡೀತಿರ್ತೈತಿ, ಈ ಕಡೆ ಒಂದು ಬ್ರ್ಯಾಂಡಿಂಗ್ ನಡೀತಿರ್ತೈತಿ. ಸೊ ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಹು ಕಮ್ ಇನ್ ಪಿಕ್ಚರ್. ಆಮೇಲೆ ಫ್ಲವರಿಸ್ಟ್ ಬರ್ತಾರೆ ರೀ, ಸಾಕಷ್ಟು ಒಂದು ಆ ಡೆಕೋರ್ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ವಾ ಫ್ಯಾಕ್ಟರ್ ಕ್ರಿಯೇಟ್ ಮಾಡಲಿಕ್ಕೆ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಈವೆಂಟ್ ವಿ ಆರ್ ಹ್ಯಾಂಡ್ಲಿಂಗ್. ಆಮೇಲೆ ಇಟ್ ಕ್ಯಾನ್ ಬಿ ಎ ಸ್ಪೋರ್ಟ್ಸ್ ಇವೆಂಟ್, ದೆನ್ ವಿಲ್ ಹ್ಯಾವ್ ಅ ಸ್ಪೋರ್ಟ್ಸ್ ಥಿಂಗ್ಸ್. ಇಟ್ ಕ್ಯಾನ್ ಬಿ ಅ ವೆಡ್ಡಿಂಗ್, ದೆನ್ ದೆಲ್ ಬಿ ವೆಡ್ಡಿಂಗ್ ಆ್ಯಕ್ಟಿವಿಟೀಸ್, ರಿಚುವಲ್ಸ್, ದ್ಯಾಟ್ ಇಸ್ ಎವ್ರಿಥಿಂಗ್ ಹ್ಯಾಪನಿಂಗ್. ಆಮೇಲೆ ಕಾನ್ಫರೆನ್ಸಸ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್. ಟೆಕ್ನಿಕಲ್ಸ್ ವಿಲ್ ಬಿ ವೆರಿ ಮಚ್ ಮೋರ್ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ಸ್ ಇರ್ತಾವೆ. ಸೊ ಎವ್ರಿ ಈವೆಂಟ್ ಈಸ್ ಡಿಫ್ರೆಂಟ್ ಇನ್ ಇಟ್ಸ್ ಓನ್ ಟೈಮ್. ಆ್ಯಂಡ್ ಎವ್ರಿ ಈವೆಂಟಿಗೆ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ನಾವು ಅದರ ಬಗ್ಗೆ ಮಾಹಿತಿ ಇಟ್ಕೊಂಡು ನಾವು ಮಾಡ್ಬೇಕು ರೀ. ಆಮೇಲೆ ಇಟ್ಸ್ ಇನ್ ಎವ್ರಿ ಡೇ ಇಟ್ಸ್ ಲರ್ನಿಂಗ್ ಡೇ. ದಿಸ್ ಒನ್ ಲೈನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇವೆಂಟ್, ಎವ್ರಿ ಡೇ ಇಸ್ ಎ ನ್ಯೂ ಡೇ, ಎವ್ರಿ ಡೇ ಇಸ್ ಎ ನ್ಯೂ ಲರ್ನಿಂಗ್, ಎವ್ರಿ ಡೇ ಇಸ್ ಎ ನ್ಯೂ ಕಾನ್ಸೆಪ್ಟ್. ದಟ್ ನ್ಯೂನೆಸ್ ಇಸ್, ದಟ್ ಫ್ರೆಶ್ನೆಸ್ ಇಸ್ ದರ್ ಆಲ್ವೇಸ್ ಇನ್ ಈವೆಂಟ್. ಅದೇ, ಆ್ಯಂಡ್ ಇಟ್ ಈಸ್ ಅ ವೆರಿ ಅಂದರೆ ಎಕ್ಸೈಟಿಂಗ್ ಫೀಲ್ಡ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಸ್ಪೋರ್ಟ್ಸ್ ಅಂತಂದರೆ ಆ ಸ್ಪೋರ್ಟ್ಸ್ ಎಂಥೂಸಿಯಾಸಮ್ ಆ್ಯಂಡ್ ಎನರ್ಜಿ ಇನ್ವಾಲ್ವ್ ಆಕೈತಿ. ಈವೆಂಟ್ ಅಂತಂದ್ರೆ ಅದು ವೈಬ್, ಎನರ್ಜಿ, ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಕಾನ್ಸರ್ಟ್. ಸೊ ಯು ಆರ್ ಗಿವಿಂಗ್ ಸಮಥಿಂಗ್ ಔಟ್. ಈಗ ಒಂದು ಇವೆಂಟಿಗೆ ಹೋಗ್ತೇವೆ ಅಂತಂದ್ರೆ ಆ್ಯಸ್ ಅ ಆಡಿಯನ್ಸ್ ಮುಂದೆ ಅವ ಡಿ ಜೆ ಎಷ್ಟಾರ ಚಲೋ ಇರಲಿ, ಇಲ್ಲ ಅಷ್ಟು ಪರ್ಫಾರ್ಮರ್ಸ್, ಡಾನ್ಸರ್ಸ್, ಬ್ಯಾಂಡ್ ಎಷ್ಟಾರ ಚಲೋ ಇರಲಿ, ಬಟ್ ಓವರಾಲ್ ಎಲ್ಲ ಒಂದಕ್ಕೊಂದು ಲಿಂಕ್ ಆಗೇ ಇದೆ. ಆ್ಯಂಬಿಯನ್ಸ್, ಅದು ಸೌಂಡ್ ಹೆಂಗೆ ಬಿಡಾತೈತಿ, ಲೈಟ್ಸ್ ಹೆಂಗೆ ಬರತೈತಿ, ಅದು .1 to .end 0 to 100 ಎಲ್ಲ ಮ್ಯಾಟ್ರ್ ಆಕೈತಿ. ಎಲ್ಲದಕ್ಕೂ ನಿಮ್ಮ ಟಿಕ್ 100 10 ಅಥವಾ 0 to 10 ಅಂತಂದರೆ ಎಲ್ಲನೂ ಟಿಕ್ ಮಾಡ್ಕೊಂಡು ಬಂದಾಗ ಅವಾಗ ನಮಗೆ ಒಂದು ಪರ್ಫೆಕ್ಟ್, ಇನ್ಕ್ಲೂಡಿಂಗ್ ಯುವರ್ ಫುಡ್ ಆಲ್ಸೋ ಪ್ಲೇಸ್ ಅ ರೋಲ್, ಆಂಬಿಯನ್ಸ್ ಪ್ಲೇಸ್ ಅ ರೋಲ್, ಎವ್ರಿಥಿಂಗ್ ಪ್ಲೇಸ್ ಅ ರೋಲ್, ವೆರಿ ಇಂಪಾರ್ಟೆಂಟ್ ರೋಲ್. ಆಮೇಲೆ ನೀವು ವೆಲ್ಕಮ್ ದ ಗೆಸ್ಟ್ ಆಗಲಿ,
ಆಲ್ ದೋಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಟೆನ್ಷನ್ ಟು ಡೀಟೇಲ್ ಅಂತೇವಲ್ಲ ಮ್ಯಾಟ್ರ್ ಭಾಳ ಆಕೈತಿ. ಭಾಳ ಅಂದ್ರೆ ಭಾಳ ಆಕೈತಿ, ಭಾಳ ಮೈನ್ಯೂಟಾಗಿರ್ತೈತಿ. ಆದರೆ ನಾವು ಯಾವಾಗಲೂ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾನೇ ಇರ್ತೀವಿ ನಾವು. ಏನಾಗ್ತಾಯಿದೆ ಹೆಂಗಾಗ್ತಾಯಿದೆ, ಯಾರೇನು ತಪ್ಪು ಮಾಡ್ತಾಯಿದ್ದಾರೆ, ಹೆಂಗಾಗ್ತಾಯಿದೆ, ಹೆಂಗೆ ಡೆವಲಪ್ ಆಗ್ತಾಯಿದೆ, ಅದು ಹೌ ದ ಕನ್ಸ್ಟ್ರಕ್ಷನ್ ಇಸ್ ಹ್ಯಾಪನಿಂಗ್ ಫಾರ್ ದ ಇವೆಂಟ್. ಸೊ ವಿ ಫೈಂಡ್ ಎನಿವೇರ್ ಎನಿ ಇಮಿಡಿಯೇಟ್ಲಿ. ಸೊ ದಟ್ ಇಸ್ ದ ರೀಸನ್ ಯು ನೀಡ್ ಟು ಬಿ ಪ್ರೆಸೆಂಟ್. If you are present, then you know the development is happening. So anything going wrong, you can make it corrections. So if you're not there, already that wrong thing might have developed and stand. Then when you come back and see that, hey, this is not required, alla idu illi yaake bantide tegi antada, it will be too late. ರೈಟ್. ಟೈಮ್ ವೇಸ್ಟ್ ಆಕೈತಿ. Too late ಆಗ್ತೈತಿ. ಟೈಮ್ ವೇಸ್ಟ್ ಆಫ್ ಎನರ್ಜಿ. ಎಲ್ಲನೂ ರಾಂಗ್. ಅದು ಕನೆಕ್ಟೆಡ್ ಮತ್ತೆಲ್ಲ ಇರ್ತವೆ, ಬೇರೆ 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 ಕನೆಕ್ಟೆಡ್ ಇರ್ತವೆ. ಅವೆಲ್ಲ ಸರಿಸ್ಬೇಕು, ಅವೆಲ್ಲ ರೆಡಿ ಮಾಡಬೇಕು. ಲೈಕ್ ದಟ್. ಈಗ ಆ್ಯಸ್ ಯು ಸೆಡ್ 29 years in this industry. Let's not talk about just events. As a businessman, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು 29 years ಆಯ್ತು, ಆ್ಯಂಡ್ ಯು ಹ್ಯಾವ್, ಇಫ್ ಐ ಆಮ್ ನಾಟ್ ರಾಂಗ್, 29 years ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯು ಹ್ಯಾವ್ ಡೆವಲಪ್ಡ್ ದ್ಯಾಟ್, ಏನಂತ, ಯುವರ್ ಕಂಪ್ನಿ, ನಿಮ್ಮ ಬಿಸ್ನೆಸ್ ಆತ, ಸ್ಟ್ಯಾಂಡ್ ಆತ, ಯು ಹ್ಯಾವ್ ಸೀನ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನಾವು ಆ್ಯಸ್ ಯು ಆರ್ ಇನ್ ಇವೆಂಟ್ಸ್, ನಾವು ನೀವು ಎಷ್ಟೆಲ್ಲ ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡಿರಿ, ಎಲ್ಲ ಆಗೈತಿ. ಬಟ್ ನೀವು ಬೇರೆ ಇವೆಂಟಿಗೆ ಹೋದಾಗ ವಾಟ್ ಈಸ್ ಯುವರ್ ಅಪ್ರೋಚ್? ಲೈಕ್ ಯು ಗೋ ಟು ಎಂಜಾಯ್ ಫಾರ್ 100%, ಬಟ್ ಹಂಗಿರ್ತೈತೆ. ಇವ್ರು ಏನು ಮಾಡ್ಯಾರ, ಎಸ್ ಇವ್ರು ಹೆಂಗೆ ಮಾಡ್ಯಾರ, ಖಂಡಿತವಾಗಿರ್ತೈತಿ. ನಿಜವಾಗ್ಲೂ ವೆನ್ ಎವರ್ ಐ ವೆರಿ ರೇರ್ಲಿ ಗೋ, ಮತ್ಲಬ್ ಐ ಡೋಂಟ್ ಗೆಟ್ ಅನ್ ಆಪರ್ಚುನಿಟಿ ಟು ಗೋ ಲೈಕ್ ದಟ್. ಬಟ್ ಇಫ್ ಐ ಗೋ, ಐ ಸಿ ದ್ಯಾಟ್ ಫೈಂಡ್ ಔಟ್ ವಾಟ್ ಇಸ್ ಬೀನ್ ಡನ್, ಹೌ ಇಟ್ ಇಸ್ ಬೀನ್ ಡನ್. And I also go to see, to that extent that I go to the backstage and see how the erection is done. How the concept, ಅವ್ರು ಏನು ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಹೆಂಗೆ ಬಂತದು. ಬರೀ ಫ್ರಂಟ್ನಾಗ ಕುಂತು ಐ ಡೋಂಟ್ ಸಿ ದ ಎಂಟೈರ್ ಮ್ಯಾಜಿಕ್. ಐ ಗೋ ಬಿಹೈಂಡ್ ಆ್ಯಂಡ್ ಸಿ ದ್ಯಾಟ್ ಹೌ ದ ಮ್ಯಾಜಿಕ್ ಇಸ್ ಬಿನ್ ಕ್ರಿಯೇಟೆಡ್. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಇವ್ರು ಹಿಂಗೆ ಮಾಡಿದಾರಾ, ಓಕೆ ಸೈನ್, ಗುಡ್. ಸೊ sometimes I learn also from many of my this, but very rarely I get an opportunity to go to an event like ವಿಸಿಟ್ ಮಾಡೋಕ್ಕೆ ಎಲ್ಲ ಸ್ವಲ್ಪ ಇದಾಗ್ಬಿಡ್ತೈತಿ. ಹೌದು. ಸೊ ವೆನ್ ವಿ ಡಿಸ್ಕಸಿಂಗ್ ಅಬೌಟ್, ಮೊನ್ನೆ ನಿಮ್ಮ ಇಬ್ಬರು ಮಾತಾಡ್ಬೇಕಾದ್ರೆ ಯು ಟೋಲ್ಡ್ ಅಬೌಟ್ ಯುವರ್ ಕಾಲೇಜ್ ಲೈಫ್, ಸ್ಕೂಲ್ ಲೈಫ್, ಭಾಳ ಓಡಾಡಿದ್ರಿ. ಹೌದು. ಸೊ ವಿ ವಾಂಟ್ ದಟ್ ಸ್ಟೋರಿ. ಈಗ ಎಲ್ಲರಿಗೂ ಈಗ ದೊಡ್ಡ ಬಿಸ್ನೆಸ್ ಮಾಡ್ಕೊತಾರೆ ಹಂಗೆ ಅಂತೇಳಿ, ಬಟ್ ರಿಲೇಟಬಿಲಿಟಿ ಫ್ಯಾಕ್ಟರ್ ಕಾಲೇಜಿಂದ ಬಂದುಬಿಡ್ತೈತಿ. ಇವರು ವಿ ಆರ್ ಆನ್ ದ ಸೇಮ್ ಪೇಜ್ ಟೈಪ್, ರೈಟ್? ಸೊ ಟೆಲ್ ಮಿ ದಟ್ ಸ್ಟೋರಿ, ಲೈಕ್ ಹೆಂಗಿತ್ತು ನಿಮ್ಮ ಚೈಲ್ಡ್ಹುಡ್, ಆಲ್ ದೋಸ್ ಥಿಂಗ್ಸ್. ಓಕೆ, ಐ ಆ್ಯಕ್ಚುಲಿ ನನ್ನ ಮೂಲತನ ಐ ವಾಸ್ ಬಾರ್ನ್ ಇನ್ ತಮಿಳ್ನಾಡು, ಇನ್ ಸೀರ್ಗಾಳಿ, ತಂಜಾವೂರು. 1972 I was born. My father was a railway servant, and he was transferred to Hubli. He got job in Hubli. So same year when I was born in 72, same year I was brought to Hubli. Since 72, 50 years now, I'm in Hubli, Karnataka. Now, my father was a railway servant and he was located in Hubli, and he used to get transferred to different places in this Karnataka, Goa, Miraj, Girajal. So, as a family, we settled in Hubli itself. Hubli. So, finished my schooling in St. Mary's. Nantara finished my PUC from Japanese, then entered to engineering, BEP. And during this point of time, we were, as you said, ಈ ಓಡಾಳ್ತನ ಅದು, we used to be really always on the road. ನೋಡಿ, I am talking about, somewhere between 90, 91, 89, 90, ಆ ಟೈಮ್ನಾಗೆಲ್ಲ ಲಿಟ್ರಲಿ ವಾಸ್ ಆನ್ ದ ರೋಡ್ ಓನ್ಲಿ. ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ ನಮ್ಗೆ, ಬೇರೆ ಏನಿಲ್ಲ. ಇವತ್ತು ತನಕ ಯು ಹ್ಯಾವ್ ಸೋ ಮಚ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್ ಆಫ್ ಎಂಟರ್ಟೈನ್ಮೆಂಟ್. ನಮಗೆ ಬರೀ ಬೈಕ್ ಮಾಡಿಫಿಕೇಶನ್, ಪರ್ ಹೊಡೆಯೋದು, ಬರೀ ಇಂಥ ಇದು ನಮಗೆ. ಸೊ ಆಲ್ ದಿಸ್ ಇಸ್ ಟು ಹ್ಯಾಪನ್, ಆ್ಯಂಡ್ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಅಂದರೆ ಹೆಂಗಂದ್ರೆ ಆ ಲೈಫ್ ವಾಸ್ ನಮಗೊಂದು ವಿಷನೇ ಇಲ್ಲ ರೀ. ನಮಗಂತಲ್ಲ, ನನಗೆ ಅವಾಗ ವಿಷನೇ ಇರಲಿಲ್ಲ. ಏನು ಮಾಡಬೇಕು, ಏನು ಲೈಫ್ನಾಗ ಏನು ಒಂದು ಹೋಗ್ಬೇಕೇನಿಲ್ಲ. ಬರೀ ಮಲ್ತುಗಿರಿ, ಟಪೋರಿ, ಬರೀ ಗಾಡಿ ಬೈಕ್ ಹೊಡೋದು, ವೀಲಿ ಮಾಡೋದು ಅಲ್ಲಿ. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಸಿಚುವೇಶನ್, ನಾವೊಂದು ಬೈಕ್ ಮಾಡಿಫೈ ಮಾಡಿದ್ವಿ ರೀ, ಯಮ RX100 ಅಂತ. ಅವಾಗ ಕ್ರೇಜ್ ಭಾಳ ಐತ್ರಿ ಅದು ಗಾಡಿ. ಹೌದು. ಆ ಗಾಡಿ ಒಂದು ಮಾಡಿಫೈ ಮಾಡಿದ್ವಿ. ಏನು ಮಾಡಿದ್ವಿ ಅಂದರೆ, ಆ ಗಾಡಿ 2 ಕಲರ್ ಪೇಂಟ್ ಮಾಡಿದ್ವಿ.
ಈ ನೀವು ಹೆಂಗೆ ನೀವು ಶಿವ ಮತ್ತು ಪಾರ್ವತಿ ಪೇಂಟ್ ಮಾಡ್ತಾರಲ್ರಿ ಅದು ಹಂಗೆ ಒಂದು ಕಡೆ ಕಲರ್ ನೋಡಿದರೆ ಎಲ್ಲೋ, ಒಂದು ಕಡೆ ಮಾಡಿದರೆ ಗ್ರೀನ್, ಪ್ಯಾರೆಟ್ ಗ್ರೀನ್. ಗಾಡಿ ಬರ ಹೊಡಿತಿದ್ವಿ. ಅದು ಅವಾಗ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಮುಂದೆ ಈಗೇನು ಇದೈತಲ್ಲ, ಅಲ್ಲೇ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಇದ್ರಲ್ಲಿ ರೋಡಿಗೆ, ಮೇನ್ ರೋಡಿಗೆ. ಹೌದೌದು. ಆಮೇಲೆ ಬಾಜು ಒಂದು ಅಲ್ಲೇ ನಮ್ಮ ಕಾಮಧೇನು ಹೋಟೆಲ್ ಎಲ್ಲ ಐತಲ್ಲ ಮುಂದೆ. ಆಮೇಲೆ ಜಾಬಿನ್ಸ್ ಕ್ಯಾಂಟೀನ್. ಏನು ಕೆಲಸ ಅಂದ್ರೆ ಗಾಡಿ ಜಾಬಿನ್ಸ್ ಕ್ಯಾಂಟೀನ್ ಹೋಗಿ ಚಹಾ ಕುಡಿಯೋದೈತಿ, ಬರ್ರ ಗಾಡಿ ಚಾಲು ಹೊಡೋದೈತಿ, ಅಲ್ಲಿ ಬಿ ಕಡೆ ಒಂದು ರೌಂಡ್ ಹೊಡೋದೈತಿ, ಸರ್ರನ್ ಸೀದಾ ಇದಕ್ಕೆ ಬರೋದೈತಿ, ಎಲ್ಲಿ ಕಾಮಧೇನು ಹೋಟೆಲ್ ಮಟ್ಟ. ಏನು ಕೆಲಸ ಎಲ್ಲ ಬಿಟ್ಟಿಲ್ಲ. ಬರ್ರ ಅಡ್ಡಾಡೋದಕ್ಕೆ. ಆವಾಗ ಏನಾಗಿತ್ತು ಸಿಚುವೇಶನ್, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು ಅವರು. ಅವರು ಇದು ಭಾಳ ಆವಾಜ್ ಬರತೈತಿ, ಯಾರದು ಗಾಡಿ ಸರಿ ಅವ್ರೇನೋ ನೋಟ್ ಮಾಡಿ ಬಡ ಒಂದು ಕಾನ್ಸ್ಟೇಬಲ್ ಹಿಡ್ದ ಗಾಡಿನ ನಮಗೆ ಅಲ್ಲಿ ಕಾಮಧೇನು ಇದ ಕಡೆ ಕರ್ಕೊಂಡೋಗಿ ಗಾಡಿ ಇಡಿಸಿದ. ಗಾಡಿ ಪೊಲೀಸ್ ಸ್ಟೇಷನ್ನಾಗ ಇಟ್ಟರು. ಗಾಡಿ ಪೊಲೀಸ್ ಸ್ಟೇಷನ್ ಇಟ್ಟರು. ಆಮೇಲೆ ನಾನು ಏನು ಮಾಡೋಕ್ಕಾಗಲಿಲ್ಲ, ನಾನು ಸುಮ್ಮನಿದ್ದೆ. ಆಮೇಲೆ ಸಾಹೇಬ್ರು ಬಂದರು. ನೀ ಗಾಡಿ ಇಷ್ಟೆಲ್ಲ ಫಾಸ್ಟ್ ಹೊಡಿತೀಯಲ್ಲ ಮಾಡ್ತಿ, ನೀನು ಯಾಕೆ ಹಿಂಗೆ ಮಾಡ್ತೀನಿ? ಸರ್ ಇಲ್ಲ ಸರ್, ನಾನು ರೆಗ್ಯುಲರಾಗಿ ಗಾಡಿ ಹೊಡಿತಿದ್ವಿ ಸರ್ ನಾವು. ಹಂಗೇನಿಲ್ಲ. ನಿನ್ನ ಕಡೆ ಎಷ್ಟು ಗಾಡಿ ಅದಾವೆ ಅಂದವ್ರು. ಸರ್ ನನ್ನ ಕಡೆ ಒಂದೇ ಗಾಡಿ ಐತ್ರಿ ಸರ್. ಸುಳ್ಳು ಹೇಳ್ಬೇಡ, ನಿನ್ನ ಕಡೆ 2 ಗಾಡಿ ಅದಾವ ಅಂತ. ಇಲ್ರಿ ಸರ್, ಒಂದೇ ಗಾಡಿ ಐತ್ರಿ ಸರ್. ನಾನು ನೋಡಿನೋ, ಒಂದು ಹಸಿರು ಐತಿ, ಒಂದು ಹಳದಿ ಐತಿ ನಿಂದು. ಹೋದವ ಬಂದವ ಹಿಂಗೆ ಹೋದ ಕೂಡಲೇ ಹಳದಿ ಹೋಗ್ತದೆ, ಹಿಂಗೆ ಹೋದ ಕೂಡಲೇ ಹಸಿರು ಬರ್ತದೆ. ಎಲ್ಲ ಇನ್ನೊಂದು ಗಾಡಿ ಐತಿ. ಅಂತ ಆಮೇಲೆ ಅವ್ರು ಸಾಹೇಬ್ರಿಗೆ ಕರೆದು ನಾನು ಹೊರಗೆ ತೊಗೊಂಬಂದು ಗಾಡಿ ಸ್ಟ್ಯಾಂಡ್ ಹಾಕಿದ್ರಲ್ಲೇ ಹೊರಗೆ ಇತ್ತು. ಸಾಹೇಬ್ರು ಒಂದೇ ನಿಮಿಷ ಬರ್ರಿ ಸರ್ ಅಂತ ಕರ್ಕೊಂಡು ಬಂದೆ. ಗಾಡಿ ಹಿಂಗೆ ತಿರುಗಿಸಿ ತೋರಿಸಿದೆ. ಅಯ್ಯೋ ನನ್ನ ಮಗನೇ ಅಂತ. ಅಂದರೆ ಆಮೇಲೆ ಆ ಗಾಡಿನೂ ನೋಡ್ರಿ, ಅವಾಗ ವಿ ಹ್ಯಾಡ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ರಿಜಿಸ್ಟರ್ಡ್ ದ ವೆಹಿಕಲ್ ಫಾರ್ ರೇಸ್ ಇನ್ ಚೆನ್ನೈ. ಸೊ ಹಿಂಗೆಲ್ಲ ಬೈಕ್ಗೆಲ್ಲ ಮಾಡಿಫಿಕೇಷನ್ ಮಾಡ್ತೀರಿ ನೀವು, ಹೆಂಗೆ ಮಾಡ್ತೀರಿ ಏನು? ಅವಾಗ ಅಂದಾಗಿಲ್ಲ ರೀ ಸರ್, ನಮಗೊಂದು ರೇಸ್ ಹೋಗೋಕೆ ಆಪರ್ಚುನಿಟಿ ಐತೆ ರೀ, ಹಂಗಾಗಿ ಅಂತ ಹೇಳಿದೆ. ಆಮೇಲೆ ಯಾವುದೇನ ಓಕೆ, ಆದರೆ ಇದೆಲ್ಲ ಇಲ್ಲಿ ರೋಡ್ನಾಗ ಮಾಡಬಾರ್ದಲ್ಲೋ ಅಂತೇಳಿ ಬೈದ್ರು. ಅದೇ ನ್ಯಾಚುರಲ್ ಪೊಲೀಸರು ದೇ ಗಿವ್ ಎಷ್ಟು ತಪ್ಪತ್ತು ಅಂತೇಳಿ ಕೈ ನಮಸ್ಕಾರ ಮಾಡಿ ಗಾಡಿ ತೊಗೊಂಬಂದ್ವಿ. ಸೊ ದಿಸ್ ಕೈಂಡ್ ಆಫ್ ಸಿಚುವೇಶನ್ ಇಸ್ ಆಲ್ಸೋ ಹ್ಯಾಪನ್ಡ್ ಅಪೋರೇಟ್ ಅಂತ ಸಿಚುವೇಶನ್. 2 ಕಲರ್ ದ್ಯಾಟ್. ಸೊ ಈಗ ಆಸ್ಟ್ರಿಕ್ಸ್ ಇದು ಸ್ಟಾರ್ಟ್ ಆಗಿದ್ದು ನಾಟ್ ಆಸ್ ಇವೆಂಟ್ ಕಂಪ್ನಿ ವೆನ್ ಇಟ್ ಸ್ಟಾರ್ಟೆಡ್ ಆಸ್ಟ್ರಿಕ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಎಸ್. ಸೊ ಹೌ ದ್ಯಾಟ್ ಸ್ಟೋರಿ ಹ್ಯಾಪನ್? ಬಿಕಾಸ್ ಅದು ಭಾಳ ಹಿಂಗೆ ಈಗ ಹೆಂಗೆ ಅನ್ನಿಸ್ತೈತೆ, ಬಿಕಾಸ್ ವೈ ಆಮ್ ಆಸ್ಕಿಂಗ್ ದಿಸ್ ಕ್ವೆಶನ್ ಇಸ್ ಬಿಕಾಸ್ ಒಂದು ಸಕ್ಸಸ್ಫುಲ್ ಪರ್ಸನ್ ಕುಂತಾಗ ಎಲ್ಲ ಸ್ಟ್ರೀಮ್ಲ್ಯಾಂಡಾಗೆ ಬಂದೈತೆ ಅನ್ಕೊಂಡ್ಬಿಡ್ತಾರೆ. ಇಟ್ ಈಸ್ ಲೈಕ್ ವಿಷನ್ ಇಲ್ಲ ಅಂದ್ರಲ್ಲ. ಸೊ ಹೌ ಡಿಡ್ ಇಟ್ ಎಂಡ್ ಅಪ್ ಹಿಯರ್ ಆ್ಯಂಡ್ ಹೌ ಇಟ್ ಇಸ್ ಗೋಯಿಂಗ್ ಫಾರ್ವರ್ಡ್ ಟೈಪ್? ಸೊ ಹೆಂಗೆ ಸ್ಟಾರ್ಟ್ ಆಯ್ತು? 93 ಮೈ ಸಿಸ್ಟರ್, ಎಲ್ಲ ಸಿಸ್ಟರ್ ದೇವಕಿ ಅಂತೇಳಿ. ಸೊ ಶಿ ಫಿನಿಶ್ಡ್ ಹರ್ ಇಂಜಿನಿಯರಿಂಗ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಒನ್ DTP center, Desktop Publishing Center. She took a loan from KSFC and she said that she'll start up and we started our venture in Osur. 93 when June she started. When she started on June, the same year I had finished my engineering. August 9 ಮುಗಿದಿತ್ತು ನಮ್ದು. ಓಕೆ. ಐ ವಾಸ್ ಜಾಬ್ಲೆಸ್ ಆ್ಯಂಡ್ ನಥಿಂಗ್, ನೋ ಟಬ್ಬರ್ ಮಾಡ್ತಿದ್ದೆ, ಅಲ್ಲಿ ಅಡ್ಡಾಡ್ತಿದ್ವಿ, ಬರೀ ಇಂಥ ಕೆಲಸ ಇತ್ತು. ದ ಸೇಮ್ ಇಯರ್ ನವಂಬರ್ ಶಿ ಗಾಟ್ ಅನ್ ಅಲೈನ್ಸ್ ಆ್ಯಂಡ್ ಶಿ ಗಾಟ್ ಮ್ಯಾರಿಡ್. ಆ್ಯಂಡ್ ಶಿ ಟೋಲ್ಡ್ ವೆಂಕಟೇಶ್, ನಮ್ಮ ಫಾದರ್ದು ಒಂದು ಪ್ರಾಪರ್ಟಿ ಇದೆ, ಅದನ್ನು ಪ್ಲಜ್ ಮಾಡಿವಿ, ಸಾಲ ತೊಗೊಂಡ್ವಿ 5 ಲಕ್ಷ ರೂಪಾಯಿ. ನಾವು ಇನ್ವೆಸ್ಟ್ ಮಾಡಿವಿ, ಒಂದು 486 386 ಕಂಪ್ಯೂಟರ್ ತೊಗೊಂಡು, ಒಂದು ಲೇಸರ್ ಪ್ರಿಂಟರ್ ಐತಿ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಐತಿ, ಒಂದು ಆಫೀಸ್ ಮಾಡಿವಿ. DTP ಸೆಂಟರ್ ಐತಿ, ಅಂದರೆ ಆಸ್ಟ್ರಿಕ್ಸ್ DTP ಸೆಂಟರ್ ಅಂತಿತ್ತು. ಈಗ ನೀ ಏನು ಪ್ಲ್ಯಾನ್ ಮಾಡ್ತೀನಿ ನೋಡ, ಒಂದೇ ನೀನು ಕಂಟಿನ್ಯೂ ಮಾಡೋದಿದ್ರೆ ಇದಾಗ ಬಾ ಸೇರಿ ಮುಂದುವರಿ, ಇಲ್ಲ ವಿ ಹ್ಯಾವ್ ಟು ಗಿವ್ ಆಫ್ ದಿಸ್ ಆ್ಯಂಡ್ ಕ್ಲೋಸ್ ದಟ್ ಪರ್ಟಿಕ್ಯುಲರ್ ರೌಂಡ್ ಆಗ್ತಿದೆ, ಅದನ್ನು ಕ್ಲೋಸ್ ಮಾಡ್ಕೊಂಡು ಮಾಡೋಣ ಅಂತ. ನನಗೆ ದರ್ ಇಸ್ ನೋ ಅದರ್ ಆಪರ್ಚುನಿಟಿ. ಐ ಸೆಡ್ ಓಕೆ ಡನ್, ಲೆಟ್ಸ್ ಟೇಕ್ ಇಟ್. ಸೊ ದ್ಯಾಟ್ ಟೈಮ್ 93 ಐ ಹ್ಯಾಡ್ ಬಿಕಮ್ ಎ ಓನರ್ ಕಮ್ ಆಫೀಸ್ ಬಾಯ್. ರೈಟ್. ಸೊ
ನಮ್ಮ ಮನೆಯಲ್ಲೇ ಇದ್ರ ಕಡೆ ಇತ್ತು ರೀ, ಅಲ್ಲೇ ನಾವು ರೈಲ್ವೆ ವರ್ಕ್ಶಾಪ್ ಗೇಟ್ ಕಡೆ. ನಮ್ಮ ಫಾದರ್ದು ಒಂದು ಚಾಂಪ್ ಇತ್ತು ರೀ, ಟಿ ವಿ ಎಸ್ ಚಾಂಪ್ ಇತ್ತು. ಆ ಟಿ ವಿ ಎಸ್ ಚಾಂಪ್ ತೊಗೊಂಡು ಸೀದಾ ಎಲ್ಲಿ ಮಟ್ಟ ಹೋಗಿದ್ದೆ, ಉಣ್ಕಲ್ ಸಾಯಿನಗರ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲಿ ಮಟ್ಟ ಹೋಗಿದ್ದೆ. ನಮ್ಮ ಆಪ್ರೇಟರ್ ಅಲ್ಲಿದ್ದ, ಅವ್ನ ಮನೆಯಲ್ಲಿತ್ತಂದು. ಅವನಿಗೆ ಬೆಳಗ್ಗೆ ಕರ್ಕೊಂಡು ಸೀದಾ ಬಂದೆ ಹೊಸೂರು ಮಠ. ನಮ್ಮ ಆಫೀಸ್ ಇದ್ದಲ್ಲ ಇದ್ರಾಗ, ಈಗ ಸದ್ಯ ಇದೈತಲ್ಲ ರೀ ನಿಲಿಜನ್ ರೋಡ್. ಇಲ್ರಿ, ನಿಲಿಜನ್ ರೋಡ್ ಈಗ ಬಂತು ರೀ. ಅದಕ್ಕಿಂತ ಮುಂಚೆ ನಮ್ಮ BRTS ಹೊಸ ಡಿಪೋ ಇದೈತಲ್ಲ, ಅದ್ರ ಆಪೋಸಿಟ್ ಐತೆ ರೀ. ಓಕೆ, ಅಲ್ಲೇ ಆಫೀಸ್ ಇತ್ತು ರೀ, ಅಲ್ಲಿ ಆಫೀಸ್ ಮಾಡಿದ್ವಿ. ಸೊ ಅಲ್ಲಿ ಬಂದು ಶಟರ್ ಎಬ್ಬಿಸಿ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ದೇವರಿಗೆಲ್ಲ ಪೂಜೆ ಮಾಡಿ, ನಾನು ಅಲ್ಲಿ ಕಲರ್ ಕಂಪ್ಯೂಟರ್ನಾಗ ಅವರು ನಮ್ಮ ಆಪ್ರೇಟರ್ ಕುಂತು ಡಿಸೈನಿಂಗ್ ಎಲ್ಲ ಮಾಡ್ತಿದ್ದಾರೆ. ಬಾಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ರೆ ನಾನು ಕುಂತು PC ಪ್ಯಾಕ್ ಬಂದು ಗೇಮ್ ಮಾಡ್ತಿದ್ದೆ. ಅಷ್ಟೇ ಕೆಲಸ ಗೊತ್ತು. ದಟ್ ಮಚ್ ಓನ್ಲಿ. ದೆನ್ ಎಲ್ಲ ಮುಗಿದ ಕೂಡಲೇ ಶಟರ್ ಹಾಕಿ ಮತ್ತು ಸಾಹೇಬ್ರಿಗೆ ಕರ್ಕೊಂಡು ಹೋಗಿ ಅವ್ರು ಬಿಟ್ಟು, ಆಪ್ರೇಟ್ರಿಗೆ ಬಿಟ್ಟು ಮತ್ತೆ ಮನೆಗೆ ಹೋಗ್ತಿದ್ದೆ. ಇದೇ ಒಂದು ವರ್ಷ 1.5 ವರ್ಷ ಬರೀ ಇದಾತ್ರಿ ರೂಟೀನ್. ಹಾಂ, ದಿಸ್ ವಾಸ್ ದ ಓನ್ಲಿ ಜಾಬ್ ಐ ಡಿ. ಆಮೇಲೆ ಆ ಟೈಮ್ನಾಗ ಹಾರ್ಡ್ಲಿ ಎನಿ ಕಾರ್ಪೊರೇಟ್ಸ್ ವರ್ ದೇರ್ ಆರ್ ದಿಸ್ ಕೈಂಡ್ ಆಫ್ ರಿಕ್ವೈರ್ಮೆಂಟ್ ಫಾರ್ DTP ವಾಸ್ ದೇರ್ ಎನಿಥಿಂಗ್. ಸೊ ವಿ ಸ್ಟಾರ್ಟೆಡ್ ಫೈಂಡಿಂಗ್ ಔಟ್ ನ್ಯೂ ಅವೆನ್ಯೂಸ್. ಯಾರ್ಯಾರು ಎಲ್ಲೆಲ್ಲಿ ಸಿಗ್ತೈತಿ, ಏನು ಸಿಗ್ತೈತಿ, ಯಾರ ಕಡೆ ಮಾಡಿಸ್ಬೇಕು, ಏನು ಮಾಡ್ಬೇಕು, ಏನು ಕೆಲಸ ಮಾಡಬೇಕು. ಬಟ್ ವೆರಿ ಡಿಫಿಕಲ್ಟ್ ಟು ಮೀಟ್ ದ ಎಂಡ್ಸ್. ಸೊ ಅವತ್ತು ಅಲ್ಲಿ ಅಂದರೆ ಖರ್ಚು ಅದು ಇದಕ್ಕೆಲ್ಲ ನೋಡಿದರೆ ಇಟ್ ವಾಸ್ ವೆರಿ ವೆರಿ. ಆ್ಯಂಡ್ ಇದೊಂದು ಕುಂತು ಮಾಡತ್ತೀವಿ, ಬರೀ ಏನು ವಿಷನ್ ಇಲ್ಲ, ಮುಂದೆ ಮಾಡ್ಬೇಕಂತೇನಿಲ್ಲ. 95 ಮೈ ಸಿಸ್ಟರ್ಸ್ ಜಾಯ್ನ್ ಮಿ ಬ್ಯಾಕ್ ಆ್ಯಂಡ್ ಸೆಡ್ ದಟ್, ವೆಂಕಟೇಶ್ ಏನು ಮಾಡೋಣ, ನಿನ್ನ ಏನು ಮಾಡ್ತಾಯಿದ್ದೀಯ ನೀನು, ನೋಡುವ ನಾ ಏನು ಮಾಡಲಿ, ನಾ ಹಿಂಗೆ ಅದೀನಿ, ಮಾಡಾಕತ್ತೀನಿ, ವಿ ಆರ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆ್ಯಂಡ್ ಐ ಡೋಂಟ್ ನೋ ಫರ್ದರ್ ವಾಟ್ ಟು ಡೂ ಆನ್ ದಿಸ್ ಆಲ್ಸೋ. ದೆನ್ ಶಿ ಸೆಡ್, ಇಲ್ಲ ವೆಂಕಟೇಶ್, ಒಂದು ಕೆಲಸ ಮಾಡೋಣ, ವಿ ವಿಲ್ ಟೇಕ್ ಅಪ್ ಒನ್ ಫ್ರಾಂಚೈಸಿ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಆ್ಯಂಡ್ ದೆರ್ ಆರ್ ನೋ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಸ್ ಇನ್ ಹುಬ್ಳಿ ಆ್ಯಂಡ್ ಇಟ್ಸ್ ಬೆಟರ್ ದಟ್ ವಿ ಟೇಕ್ ಅಪ್ ಅ ಫ್ರಾಂಚೈಸಿ ಸೆಂಟರ್. ದೆನ್ ಐ ಸೆಡ್ done ಅಂತಂದರೆ ದೆನ್ ವಿ ಟುಕ್ ಅಪ್ ಅ ಫ್ರಾಂಚೈಸಿ ಆಫ್ ರಾಮನ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಫ್ರಮ್ ಮೈಸೂರು. ಸೊ ದಟ್ ವಾಸ್ ದ ಒನ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ವೇರ್ ದೇ ಟು ಗಿವ್ ಕೋರ್ಸ್ ಮೆಟೀರಿಯಲ್ ಫಾರ್ ಕಂಪ್ಯೂಟರ್ ಎಜುಕೇಷನ್ ಆ್ಯಂಡ್ ದೇರ್ ವರ್ ನೋ ಕಂಪ್ಯೂಟರ್ ಎಜುಕೇಷನ್ ದಟ್ ಟೈಮ್ ಇನ್ ಹುಬ್ಳಿ. ಸೊ ವಿ ವರ್ ದ ಫಸ್ಟ್ ಇನಿಷಿಯಲ್ ಟು ಸ್ಟಾರ್ಟ್ ಅ ಬ್ರ್ಯಾಂಡೆಡ್ ಕಂಪ್ಯೂಟರ್ ಕೋರ್ಸ್ ವೇರೆಲ್ಲ ಕೊಟ್ಟು ಅಂತ ಮಾಡೋದು. ವಿ ಆರ್ ದ ಪೀಪಲ್ ಫಸ್ಟ್ ಟು ಸ್ಟಾರ್ಟ್. ನಾವು ಸ್ಟಾರ್ಟ್ ಮಾಡಿದ ನೆಕ್ಸ್ಟ್ ಸೇಮ್ ಇಮಿಡಿಯೇಟ್ಲಿ ವಿ ಗಾಟ್ ಆಪ್ಟೆಕ್, ದೆನ್ ಅಗೇನ್ ವಿ ಗಾಟ್ 2 lakh, ದೆನ್ ಸೋ ಮೆನಿ ಅದರ್ ಪೀಪಲ್ ಕೇಮ್. ಸೊ ಆ ಟೈಮಲ್ಲಿ when we took up this franchisee of Raman Computers, ಒಂದು ಸೆಟಪ್ ಮಾಡ್ಬೇಕಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡೋಕೆ ಮತ್ತು ಅಗೇನ್ ಯು ನೀಡ್ ಇನ್ವೆಸ್ಟ್ಮೆಂಟ್ ಎವ್ರಿಥಿಂಗ್. ಮತ್ತು ವಾಪಸ್ ಬ್ಯಾಂಕಿಗೆ ಹೋಗಿದ್ವಿ ನಾವು ಸಾಲ ಕೇಳಕ್ಕೆ. ಸರ್ ಹಿಂಗೆ ನಾವು ಆಲ್ರೆಡಿ ಐತಿ, ಹಿಂಗೆ ಸಾಲ ಬೇಕ್ರಿ ನಮಗೆ, ಇಷ್ಟು ಪ್ರಾಜೆಕ್ಟ್ ರಿಪೋರ್ಟ್ ಐತಿ, ಇನ್ನೊಂದು 5 ಲಕ್ಷ ರೂಪಾಯಿ ಬೇಕಾಕೈತಿ ನಮಗೆ ಸ್ವಲ್ಪ ಕಂಪ್ಯೂಟರ್ಸ್ ಎಲ್ಲ ಮಾಡೋಕ್ಕೆ. ಅವರು ಸ್ಟ್ರೇಟಾಗಿ ಇಲ್ಲ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಬ್ಯಾಂಕ್ ಮ್ಯಾನೇಜರ್. ನಮಗೆ ಬೇರೆ ದಾರಿನೇ ಇಲ್ಲ. We were only dependent on that particular KSFC. We never knew any other things also happening. ಅವ್ರಂದ್ರೆ ಏನು ಮಾಡೋಣ್ರಿ ಸರ್ ಅಂತಂದು ವಿ ಕೆಪ್ಟ್ ಆನ್ ಅಪ್ರೋಚಿಂಗ್ ದೆಮ್. ಇಲ್ಲ ಅಂತಂದ್ರೆ ಅವ್ರ ಕಡೆ ಹೋಗಿ ಕುಂದ್ರೋದು, ಮತ್ತೆ ಕುಂದ್ರೋದು ಅವ್ರ ಕಡೆ ಹೆಂಗಾರ ಮಾಡಿರಿ ಸರ್. ಕಡೆಗೆ ಅವರಲ್ಲಿ ಅವ್ರು DGM ಇದ್ದರು, ಪದ್ಮನಾಭ ಅಂತೇಳಿ, ಭಾಳ ಒಳ್ಳೆ ಮನುಷ್ಯರು. he understood the requirement, what is the thing ಅಂತೇಳಿ. ದೆನ್ he gave a proper suggestion. ಅವ್ರೇನು ಹೇಳಿದರು, ಒಂದು ಕೆಲಸ ಮಾಡಿರಿ ವೆಂಕಟೇಶ್, ನೀವು ನಿಮ್ದೇನು ಪ್ರಾಪರ್ಟಿ ಪ್ಲೆಜ್ ಮಾಡಿರಲ್ಲ, ಅದು 92 ಎಂಡಿಗೆ ಪ್ಲೆಜ್ ಮಾಡಿದಿರಿ. ಸೊ ಈಗ ಒಂದು 2 years ಆಗಿದೆ, ಸೊ ಅದಕ್ಕೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರುತ್ತೆ, ರಿವ್ಯಾಲ್ಯೂಯೇಷನ್ ಮಾಡಿಸೋಣ ಬನ್ನಿರಿ. ದೆನ್ ದ ಪ್ರಾಪರ್ಟಿ ವಾಸ್ ರಿವ್ಯಾಲ್ಯೂಯೇಟೆಡ್ ಆ್ಯಂಡ್ ವಿ ಗಾಟ್ ಎ ಮೋರ್ ಬೆಟರ್ ವ್ಯಾಲ್ಯೂ. ಆ್ಯಂಡ್ ಅದೇನು ಪ್ರೊಪೋರ್ಷನೇಟ್ ವ್ಯಾಲ್ಯೂ ಇತ್ತಲ್ಲ, ಅದಕ್ಕೆ ಅವ್ರು ನಮಗೆ ಸಾಲ ಕೊಟ್ಟರು. ದೆನ್ ದೇ ಗಿವ್ ಲೋನ್. ದ ರೀಸನ್ ಫಾರ್ ನಾಟ್ ಗಿವಿಂಗ್ ಎ ಲೋನ್ ವಾಸ್ ದಟ್ ನಾವು ತೊಗೊಂಡಿದ್ದು ಸಾಲ ವಾಪಸ್ ಕಟ್ಟಲೇ ಇಲ್ಲರಿ. ಅಂದರೆ ಕಟ್ತಿದ್ವಿ ಸ್ವಲ್ಪ ಯಾವಾಗಾರ ಸ್ವಲ್ಪ ದುಡ್ಡು ಬಂತ ಕಟ್ತಿದ್ದ. ವಿ ಆರ್ ನಾಟ್ ದ ರೆಗ್ಯುಲರ್ ಪೇಯರ್. ಅವಾಗ ದುಡ್ಡೇ ಬರ್ತಿದ್ದಿಲ್ಲ, ಎಲ್ಲಿ ಕಟ್ತಿದ್ವಿ. ಸೊ ದ್ಯಾಟ್ ವಾಸ್ ಅ ಸೀನ್. ದೇ ಸೆಡ್ ದಟ್ ದೇ ಔಟ್ರೈಟ್ಲಿ ರಿಜೆಕ್ಟೆಡ್, ನಾವು ಕೊಡೋಂಗಿಲ್ಲ ಅಂತೇಳಿ. ದೆನ್ ದೇ ರಿಯಲೈಸ್, ದೆನ್ ದೇ ಗೇವ್ ಅಸ್ ಒನ್ ಮೋರ್ ಲೋನ್. ದೆನ್ ವಿ ಟುಕ್ ಮೋರ್ ಕಂಪ್ಯೂಟರ್ಸ್. ದೆನ್ ನಾವು ತೆಳಗಿತ್ತು ಆಫೀಸ್ ಅವಾಗ. ದೆನ್ ಅಗೇನ್ ಮೇಲೆ ಅದು ಸೇಮ್ ಓನರ್ ಅವ್ರ ಕಡೆಯಿಂದ ಅದು ಎಂಟೈರ್ ಮನಿನೇ ಇತ್ತು, ಅವ್ರದ್ದು ಫುಲ್ ಟೋಟಲ್ ಮನಿ ಇತ್ತು. ತೆಳಗೆ ಒಂದು 4 ಅಂಗಡಿ ಇದ್ದು, ಒಂದು ಅಂಗಡಿಯಾಗ ನಮ್ಮದು ಇತ್ತು, ಬಾಕಿ ಎಲ್ಲ ಬಂದೇ ಇತ್ತು. ಆಮೇಲೆ ಮೇಲೆ ಅವ್ರದ್ದು ಮನಿ ಇತ್ತು, ಅವ್ರು ಶಿಫ್ಟ್ ಮಾಡಿದ್ರೆ ಎಂಟೈರ್ ಹೌಸ್ ವಾಸ್ ವೇಕೆಂಟ್. ಆ್ಯಂಡ್ ದೇ ಸೆಡ್ ದ್ಯಾಟ್ ತಗೋರಿ ಅಂತ ಹೇಳಿದರೆ. ದೆನ್ ವಿ ಟುಕ್ ದ್ಯಾಟ್ ಹೌಸ್ ಫಾರ್ ಆ್ಯಂಡ್ ವಿ ಕನ್ವರ್ಟೆಡ್ ಮಾಡಿಫೈಡ್ ದ ಹೌಸ್ ಇಟ್ ಟು ಎ ಟ್ರೈನಿಂಗ್ ಸೆಂಟರ್. ಓಕೆ. ಸೊ ದ ಬಾತ್ರೂಮ್ ವಾಸ್ ಅವರ್ ರಿಸೆಪ್ಷನ್. ವಿ ಕನ್ವರ್ಟೆಡ್ ದ ಬಾತ್ರೂಮ್, ಆ ಮನೆ ಬಾತ್ರೂಮ್ ಏನಿತ್ತಲ್ಲ, ವಿ ಕನ್ವರ್ಟೆಡ್ ದ ಬಾತ್ರೂಮ್ ಇನ್ ಟು ಅ ರಿಸೆಪ್ಷನ್. ಆ್ಯಂಡ್ ಐ ವಾಸ್ ಸಿಟ್ಟಿಂಗ್ ಇನ್ ಕಿಚನ್ ಆಸ್ ಮೈ MD ಕ್ಯಾಬಿನ್ ಆರ್ ವಾಟ್ ಎವರ್ ಯು ಕಾಲ್ ದಟ್.
And 2 bedrooms were there. That was one was converted into lab, one was converted into classroom. And ಒಂದು ಬಾಲ್ಕನಿ ಇತ್ತು, ಅದೊಂದು ಲ್ಯಾಬ್ ಆಗಿಬಿಡ್ತು ರೀ. ಜುಗಾಡ್. It's absolutely jugad. Absolutely jugad. Absolutely jugad. And things started like this. ಏನಾಯ್ತಂದ್ರೆ ಒನ್ಸ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಟ್ರೈನಿಂಗ್ಸ್, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ತೊಗೊಂಡ್ವಿ. ಆ ಪರ್ಟಿಕ್ಯುಲರ್ ಟೈಮ್ನಾಗ ಏನಾಯ್ತಂದ್ರೆ ದೆರ್ ವಾಸ್ ಒನ್ ಡಾಕ್ಟರ್ ಹೂ ಹ್ಯಾಡ್ ಕಮ್ ಫ್ರಮ್ ಶಾಪೂರ್. ಹಸ್ಬೆಂಡ್ ವೈಫ್ ಬೋತ್ ಆರ್ ಡಾಕ್ಟರ್ಸ್. ವೈಫ್ ಇಸ್ ಎ ಗೈನಕ್ ಆ್ಯಂಡ್ ಹಸ್ಬೆಂಡ್ ಇಸ್ ಎ ಫಿಸಿಷಿಯನ್. ಸೊ ದೇ ವರ್ ಫ್ಲಡ್ಡೆಡ್ ವಿತ್ ಪೇಷಂಟ್ಸ್ ಇನ್ ಶಾಪೂರ್. ಸೊ ಅವ್ರ ರಿಲೇಟಿವ್ ಯಾರೋ ಕೇಳ್ಕೊಂಡು ಬಂದು ಇಲ್ಲಿ ನಾನು ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂತೇಳಿ ಬಂದರು. ಇಲ್ಲಿ ಅವ್ರು ಬಂದು ಎನ್ಕ್ವೈರಿ ಮಾಡಿದಾಗ ಇಲ್ಲಿ ಎಲ್ಲಿ ಕಂಪ್ಯೂಟರ್ ಕಳಿಸ್ತಾರೆ ಒಳ್ಳೇದಂದ್ರೆ ರಾಮನ್ ಕಂಪ್ಯೂಟ್ರಿಗೆ ಹೋಗ್ರಿ, ಟ್ರೈನಿಂಗ್ ಎಜುಕೇಷನ್ ಚಲೋ ಐತೆ ಅಲ್ಲಿ, ಅವ್ರ ಕಡೆ ನಿಮಗೆಲ್ಲ ಸಿಗ್ತೈತಿ. ಅವ್ರು ಶಾರ್ಟ್ ಟರ್ಮ್ ಕೋರ್ಸು ಮಾಡ್ತಾರೆ, ರೆಗ್ಯುಲರ್ ಡಿಪ್ಲೊಮಾ ಕೋರ್ಸು ಮಾಡ್ತಾರೆ ಅಂತೇಳಿ ಅವ್ರೊಂದು ಮಾಹಿತಿ ಕೊಟ್ಟು ಕಳಿಸಿದ್ರು. ಅವರು ಬಂದರು, ಡಾಕ್ಟರ್ ನಮ್ಮ ಕಡೆ ಬಂದರು, ನೋಡಿದ್ರೆ ಮಾತಾಡಿದ್ರು. ಅವ್ರು ಹೇಳಿದ್ರು ಹಿಂಗೆ ಬೇಕು ರೀ ನಮ್ಗೆ ಕಲಿಬೇಕಂತಿದ್ರು. ದೆನ್ ವಿ ಗೇವ್ ಹಿಮ್ ಶಾರ್ಟ್ ಟರ್ಮ್ ಕೋರ್ಸ್ 1 ಮಂತ್ಗೆ ಒಂದು ಕೋರ್ಸ್ ಪ್ಲ್ಯಾನ್ ಮಾಡಿ ಕೊಟ್ಟಿವ್ರಿಗೆ. ಅದು ಬೇಸಿಕ್, ಅದೇ ಕಂಪ್ಯೂಟರ್ ಹೆಂಗೆ ಆನ್ ಮಾಡೋದು, ಆಫ್ ಮಾಡೋದು, ಡಾಸ್ ಅವೆಲ್ಲ ಮಾಡಿದ್ವಿ. ಈ ಟೈಮ್ನಾಗ ಏನಾಯ್ತು ರೀ, ಅವ್ರು ಕಂಪ್ಯೂಟರ್ಲ ಒಳ್ಳೆ ಕಲ್ತ್ರವ್ರು ಏನೇನು ಮಾಡಿದ್ರು. ಅವ್ರು ಸೆಡ್ ವೆಂಕಟೇಶ್ ನನಗೊಂದು ಕಂಪ್ಯೂಟರ್ ಬೇಕು ರೀ ಅಂತಂದ್ರು. ಓಕೆ. ಅಂದೆ ಸರ್ ಇಲ್ಲಿ ಅವ್ರು ತೋರಿಸಿದವ್ರಿಗೆ, ಇಲ್ಲಿ ವಿಪ್ರೋ ಐತ್ರಿ, ಇಲ್ಲಿ ಇವ್ರು IBM ಅದಾರ ರೀ, ಇಲ್ಲಿ ಇವ್ರು ಅದಾರ ಅಂತೇಳಿ ತೋರಿಸಿದವ್ರಿಗೆ. ಇಲ್ಲ ಇದೆಲ್ಲ ಭಾಳ ಕಾಸ್ಟ್ಲಿ ಆಗ್ತೈತಿ, ನನಗೊಂದು ಸ್ವಲ್ಪ ಅಸೆಂಬಲ್ಡ್ ಕಂಪ್ಯೂಟರ್ ಬೇಕಂತ. ಸರಿ ಸರ್, ನೋ ಪ್ರಾಬ್ಲಮ್. ನಮ್ಮ ಫ್ರೆಂಡೇ ಇದ್ದಾರೆ, ನನ್ನ ಕ್ಲಾಸ್ಮೇಟ್ ಕುಮಾರ್ ಅರ್ಪಣಲ್ಲಿ ಅಂತಿದ್ದಾರೆ, ಅವರು ಹೈಟೆಕ್ ಕಂಪ್ಯೂಟರ್ ನಡೆಸ್ತಾರೆ. ಅವ್ರು ಸೇಲ್ಸ್ ಮಾಡ್ತಾರೆ. ಅವ್ರು ಕರ್ಕೊಂಡೋಗಿ ಅವ್ರಿಗೆ ಬಿಟ್ಟು ಮಾಡಿಸಿದ್ದೆ. ಸರ್ ಇವ್ರು ಅಂದರೆ ನಮ್ಮ ಫ್ರೆಂಡ್ ರೀ, ಇವ್ರು ಬೇಕು, ಇವ್ರ ಕಡೆ ಏನು ಬೇಕು ತಗೋರಿ ಅಂತೇಳಿ. ಅವ್ರು ಎಲ್ಲ ನೋಡಿದರೆ ಮಾತ್ರ ವಾಪಸ್ ಸಾಯಂಕಾಲ ಬಂದು ಹೇಳಿದ್ರೆ, ಇಲ್ಲ ವೆಂಕಟೇಶ್, ನಾ ಕಂಪ್ಯೂಟರ್ ತೊಗೊಂಡ್ರೆ ನಿನ್ನ ಕಡೆನೇ ತೊಗೊತೀನಿ. ಸರ್ ಹಂಗೇನು ರೀ ಸರ್ ಅಂತ ಕೇಳಿದವ್ರಿಗೆ. ಇಲ್ಲ, ನಾನು 1 ತಿಂಗಳ ನಿನ್ನ ಜೊತೆ ಟೈಮ್ ಕಳೆದೀನಿ. ಐ ನೋ ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್, ವಾಟ್ ಟೈಪ್ ಆಫ್ ಸರ್ವಿಸ್ ಯು ಗಿವ್, ವಾಟ್ ಯು ಗಿವ್. ಸೊ ನನಗೆ ನಿಮ್ಮಿಂದನೇ ಬಂದರೆ ಒಳ್ಳೇದು ಅದು. ಐ ಸೆಡ್ ಫೈನ್ ಸರ್ ಅಂತೇಳಿ ಮತ್ತು ಅವ್ರ ಕಡೆನೇ ತೊಗೊಂಡು, ಕುಮಾರ್ ಕಡೆನೇ ತೊಗೊಂಡು ಅಸೆಂಬಲ್ ಮಾಡಿ ಎಲ್ಲ ರೆಡಿ ಮಾಡಿ ಕರ್ಕೊಂಡು ತೊಗೊಂಡೋಗಿ ಕಂಪ್ಯೂಟರ್ ಶಾಪೂರಿಗೆ ಹೋಗಿ ಅವ್ರ ಮನ್ಯಾಗ ಹೋಗಿ ಇನ್ಸ್ಟಾಲ್ ಮಾಡಿ ಬಂದ್ವಿ ನಾವು. 2 ಸ್ಪೀಕರ್, ಮಾನಿಟ್ರ್, UPS, ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್ ಎಲ್ಲ ಇನ್ಸ್ಟಾಲ್ ಮಾಡಿ ಬಂದ್ವಿ ನಾವು. ದಟ್ ವಾಸ್ ಅವರ್ ಫಸ್ಟ್ ಡೀಲ್ ಆಫ್ ಸೇಲ್. ದಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 1,20,000 rupees. ಆ್ಯಂಡ್ ದಟ್ ವಾಸ್ ಎ ಬಿಗ್ ಅಮೌಂಟ್, ನೋ ಡೌಟ್. ಅದ್ರಾಗ ನಮ್ಮ ಮಾರ್ಜಿನ್ ಇರೋದು ಹಾರ್ಡ್ಲಿ ಒಂದು 2,000-3,000 ರೂಪಾಯಿ ಅಷ್ಟೇ ಐತ್ರಿ. ಬಟ್ ದಟ್ ಫೀಲಿಂಗ್ ಏನಿರ್ತೈತಲ್ಲ, ಯು ಗೆಟ್ ದಟ್. ಕಾಯಾಗ ಬಂದ ಕೂಡಲೇ ಯು ಲ್ಯಾವ್ ದಟ್ ಫೀಲಿಂಗ್ ಎಲ್ಲ, ಓ ಮೈ ಗಾಡ್ ಅಂತೇಳಿ. ದೆನ್ ನೀವು ಕುಮಾರ್ ವಾಸ್ ಮೈ ಫ್ರೆಂಡ್. ಈ ಸೆಟ್ ಕುಮಾರ್ ಟೋಲ್ಡ್, ನೀವು ಒಂದು ಕೆಲಸ ಮಾಡಿರಿ ದಟ್ ಯು ಕೀಪ್ ದಿಸ್ ಫಾರ್ ರಿವಾಲ್ವಿಂಗ್ ಕ್ರೆಡಿಟ್ ಟೈಪ್ ಏನೋ ಇಟ್ಕೋರಿ, 20-25 ಡೇಸ್ ಅಥವಾ 1 ತಿಂಗಳವರೆಗೆ ನೀವು ಮಾಡಿರಿ ಅಂತೇಳಿ ಈ ಸ್ಟಾರ್ಟೆಡ್ ಗಿವಿಂಗ್ ಆಸ್ ಎ ಕ್ರೆಡಿಟ್ ಲಿಮಿಟ್. ಸೊ ಆ ಪರ್ಟಿಕ್ಯುಲರ್ ಟೈಮ್ನಾಗ ಏನಾಗಿತ್ತು ರೀ ಅಂದರೆ, ಯಾರು ಕಂಪ್ಯೂಟರ್ ಟ್ರೈನ್ ಮಾಡ್ತಿದ್ರಲ್ಲ ಅವ್ರು ಸೇಲ್ ಮಾಡ್ತಿದ್ದಿಲ್ಲ ರೀ. ರೈಟ್. You may have any person, they are not into. And those people who were into training, they were not into sales. ಟ್ರೈನಿಂಗ್ ಇದ್ದವ್ರು ಸೇಲ್ಸ್ ಆಗಿಲ್ಲ, ಸೇಲ್ಸ್ ಇದ್ದವ್ರು ಟ್ರೈನಿಂಗ್ದಾಗಿಲ್ಲ. Aptech would not sell, Tulak would not sell. And other people also who are there in Hubli, who are into training institute, they will be doing only training. And they would not sell computers. And we were the only people who were doing both training and sales. So we identified this opportunity and said that buy a computer, learn computer free. 1 ತಿಂಗಳದ ಕೋರ್ಸ್, 15 days ಕೋರ್ಸ್, 1 month ಕೋರ್ಸ್. ಸೊ ಆ ಕಂಪ್ಯೂಟರ್ ಕಾಸ್ಟ್ ಏನಿತ್ತಲ್ಲ ರೀ, ವಿ ಯೂಸ್ ಟು ಇನ್ಕ್ಲೂಡ್ ದಟ್ ವಾಟ್ ಎವರ್ ಫೀಸ್ ಚಾರ್ಜಸ್, ಇಟ್ಸ್ ಅಬೌಟ್ 1,500-2,000 rupees, ಯೂಸ್ ಟು ಇನ್ಕ್ಲೂಡ್ ದಟ್ ಆ್ಯಂಡ್ ಗಿವ್ ಇಟ್. ಬಟ್ ವಿ ವರ್ ದ ಲೋವೆಸ್ಟ್ ಇನ್ ದ ಮಾರ್ಕೆಟ್. ಲೋಯೆಸ್ಟ್ ಪ್ರೈಸ್. And we used to also give this. So then people started thronging. People started buying a lot of computers from us and they started getting educated with us. A lot of education we started giving. And we started selling a lot of computers as well as training. Both we started doing. ಇದು ಮಾಡ್ತಾ ಹೋದಾಗ ಏನಾದ್ರಿ, we had an opportunity of, that time all this government was very seriously focusing on, streamlining IT into their systems. And we had an opportunity of training railway employees. ಸಾಕಷ್ಟು ರೈಲ್ವೆ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟಿವಿ ನಾವು. ದೆನ್ ವಿ ಗೇವ್ ಟ್ರೈನಿಂಗ್ ಫಾರ್ ಎಸ್ಕಾಮ್ ಎಂಪ್ಲಾಯೀಸ್. ಸಾಕಷ್ಟು ಎಸ್ಕಾಮ್ ಎಂಪ್ಲಾಯೀಸ್ ಟ್ರೈನಿಂಗ್ ಕೊಟ್ಟಿವಿ. ಸೌತ್ ವೆಸ್ಟರ್ನ್ ರೈಲ್ವೇನಲ್ಲಿ ಸಿಕ್ಕಾಪಟ್ಟೆ ಅವ್ರ ಟಿಕೆಟಿಂಗ್ ಏನು ಫಾರ್ಮ್ಯಾಟ್ ಏನೈತಲ್ಲ ರೀ, ಅವ್ರು ಅಷ್ಟು ಮಂದಿ ನಮ್ಮಲ್ಲಿ ಬಂದು ಸಾಕಷ್ಟು ಜನ ಟ್ರೈನಿಂಗ್ ತೊಗೊಂಡೋಗ್ಯಾರ. ವಿ ಟ್ರೈನ್ಡ್ ದೇರ್ ಎಂಪ್ಲಾಯೀಸ್ ಬಿಕಾಸ್ ದ ಗೌರ್ಮೆಂಟ್ ಕೆನಾಟ್ ರಿಮೂವ್ ದಮ್.
ಅದೇ ನೀನು ಕಂಪ್ಯೂಟರ್ ಬರೋಲ್ಲ ನಡಿ ಹಂಗಿಲ್ಲ, ಬಿಕಾಸ್ ದೇ ಹ್ಯಾವ್ ಟು ಗಿವ್ ಅಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ದೇರ್ ದೇ ಹ್ಯಾವ್ ಟು ಗಿವ್ ಎಜುಕೇಟ್ ಆ್ಯಂಡ್ ಟ್ರೈನ್ ದೇಮ್ ಓನ್ಲಿ. ರೈಟ್. ಸೊ ದ್ಯಾಟ್ ಒನ್ ವಿ ಡಿಡ್ ಲಾಟ್ ಆಫ್ ಟ್ರೈನಿಂಗ್ಸ್ ವಿ ಡಿಡ್. ಸೊ ಹಾಗೆ ಮಾಡ್ತಾ ಇದ್ದಾಗ ನಮ್ಗೆ ವಿ ಹ್ಯಾಡ್ ಅನ್ ಆಪರ್ಚುನಿಟಿ ಆಫ್ ಸೆಲ್ಲಿಂಗ್ ಕಂಪ್ಯೂಟರ್ಸ್ ಟು SDM. ವಿ ಆಲ್ಮೋಸ್ಟ್ ಫಾರ್ SDM ಡೆಂಟಲ್ ವಿ ಡಿಡ್ ಎಂಟೈರ್ about 350-400 ಕಂಪ್ಯೂಟರ್ಸ್ ಕೊಟ್ವಿ. ಇಂಜಿನಿಯರಿಂಗ್ ಕಾಲೇಜಿಗೆ 100-200 ಕಂಪ್ಯೂಟರ್ ಸಪ್ಲೈ ಮಾಡಿವಿ ನಾವು BBಗೆ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಟೈಮ್ನಾಗ ನಮಗೆ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂಬಿಕಾನಗರ್ ಅವರು ಕರೆದ್ರು, ನಮ್ಗೆ ಟ್ರೈನಿಂಗ್ ಬೇಕು ರೀ, ನಮ್ಮೆಲ್ಲ ಸ್ಟಾಫಿಗೆ ನಮ್ಮದು ಕಂಪ್ಯೂಟರೇಷನ್ ಆಗ್ತಾಯಿದೆ. ವೆನ್ ವಿ ಬ್ರಾಟ್ ದಮ್ ಎವ್ರಿಬಡಿ ಟು ಹುಬ್ಳಿ ಆ್ಯಂಡ್ ವಿ ಡಿಡ್ ಟ್ರೈನಿಂಗ್. ದ ಕಾಸ್ಟ್ ಆಫ್ ಮೈ ಟ್ರೈನಿಂಗ್ ಫೀಸ್ ವಾಸ್ ಅಬೌಟ್ 800 rupees or 700 rupees, ಬಟ್ ಅವ್ರದ್ದು TAD 4,500 ರೂಪಾಯಿ ಆಗಿತ್ತು. ಅಲ್ಲಿ ಚೀಫ್ ಇಂಜಿನಿಯರ್ ಗೋವಿಂದರಾಜು ಅಂತಿದ್ರು, ಅವರು ಇಸ್ ಎ ನೈಸ್ ಪರ್ಸನ್. ಅವ್ರು ಅಂದ್ರೆ ವೆಂಕಟೇಶ್ ಬಾಯಲ್ಲಿ ಅಂತ, ನಮ್ಗೆ ಸಮಸ್ಯೆ ಆಗ್ತದೆ ವೆಂಕಟೇಶ್, ಐ ಕೆನಾಟ್ ಗಿವ್ 800 rupees to you and 4,000-5,000 rupees to my staff as a TAD. ಇದಕ್ಕೊಂದು ಏನಾರು ಒಂದು ಸೊಲ್ಯೂಷನ್ ಹುಡುಕ್ರಿ ನೀವು. ಸರ್ ನೀವೇ ಹೇಳ್ರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. ಇಲ್ಲ ನಾನು ನಿಮ್ಗೊಂದು ಜಾಗ ಕೊಡ್ತೀನಿ, ಇಲ್ಲಿ ನಿಮ್ಮದು ಕಂಪ್ಯೂಟರ್ ಎಲ್ಲ ಶಿಫ್ಟ್ ಮಾಡಿಬಿಟ್ರಿ, ಇಲ್ಲಿ ಇಲ್ಲೇ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿಬಿಟ್ರಿ, ನಮ್ಮ ಇಲ್ಲೇ ಆಫೀಸ್ ಅಟೆಂಡ್ ಮಾಡ್ತಾರೆ, ಆಫೀಸ್ ಮುಗಿದ್ಮೇಲೆ ಬೆಳಗ್ಗೆ ಟ್ರೈನಿಂಗ್ ಮಾಡ್ತಾರೆ, ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಬೇಕಂದ್ರೆ ಆಫೀಸ್ನಾಗ ಕುಂದಿರ್ತಾರೆ ಅಂಬಿಕಾನಗರ್ನಾಗ. ಸೊ ವಿ ಟುಕ್ ಆಲ್ ಕಂಪ್ಯೂಟರ್ಸ್ ಎವ್ರಿಥಿಂಗ್ ಆ್ಯಂಡ್ ಇನ್ಸ್ಟಾಲ್ಡ್ ಒನ್ ಮೋರ್ ಸೆಂಟರ್ ದೇರ್ ಇಟ್ ಸರ್. ಅದಕ್ಕೂ ಅವ್ರು ಅಡ್ವಾನ್ಸ್ ಕೊಟ್ರಿ. ಅವಾಗೂ ದುಡ್ಡು ಇರಲಿಲ್ಲ ರೀ ನಮಗೆ ಕಂಪ್ಯೂಟರ್ ಖರೀದಿ ಮಾಡೋಕ್ಕೆ. ದೇ ಗೇವ್ ಅಡ್ವಾನ್ಸ್ ಬಿಕಾಸ್ ದೇ ನ್ಯೂ ಬಿಕಾಸ್ the computers are going to be in their premises only. ರೈಟ್. ಸೊ ದೇ ಗೇವ್ ಅಡ್ವಾನ್ಸ್ ಕೊಟ್ಟರು. ಆಮೇಲೆ ಅಲ್ಲಿ ನಾವು ಹೋಗಿ ಟ್ರೈನಿಂಗ್ ನಾವು ಮಾಡ್ತಿದ್ವಿ. ಮಾರ್ನಿಂಗ್ ಟಿಲ್ ಈವ್ನಿಂಗ್ ವಿ ಟು ಡೂ ಫುಲ್ ಟ್ರೈನಿಂಗ್ ಫಾರ್ ದಮ್ ಆ್ಯಂಡ್ ವಿ ಹ್ಯಾವ್ ಟ್ರೈನ್ ಆಲ್ಮೋಸ್ಟ್ about 3,500 ಎಂಪ್ಲಾಯೀಸ್ ಆಫ್ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂಬಿಕಾನಗರ್. ತುಂಬ ಅವಾಗಿನ ಲೈಫೇ ಬೇರೆ ಐತ್ರಿ ಅವಾಗ. ಈ ಪರ್ಟಿಕ್ಯುಲರ್ ಟೈಮ್ನಾಗ ಆಗ್ತಾ ಏನಾಯ್ತು ರೀ, ಇಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 2000. ಏನು ಅಂದರೆ ಇಟ್ ವಾಸ್ 98, 99, the year was 2000. ಆ 2000ನಾಗ ಒಬ್ಬರು ಇವ್ರು ಬಂದರು, ಮೈಕಲ್ ಅಂತೇಳಿ ಬೆಂಗಳೂರಿಂದ ಒಂದು ಸೇಲ್ಸ್ ಮ್ಯಾನ್ ಬಂದಿದ್ರು. ಅವ್ರ ಸೇಲ್ಸ್ ಮ್ಯಾನ್ ಏನು ಮಾಡಿದ್ರು ಅಂದ್ರೆ ರೀ, ಕಂಪ್ಯೂಟರ್ ಮೇಲೆ ಕಂಪ್ಯೂಟರ್ ಎಜುಕೇಷನ್ ಬೋರ್ಡ್ ಇವರೆಲ್ಲ ಬೇಕಂತೇಳಿ ಅನಲೈಸ್ ಮಾಡ್ಕೊಂಡು ಬರ್ತಾರಲ್ಲ, ಅಂದರೆ ಸ್ಟಡಿ ಮಾಡಿ ಬಂದಿರ್ತಾರೆ ಅವರು. ಆ ಪರ್ಟಿಕ್ಯುಲರ್ ಸೀನ್ನಾಗ ಏನಾಗಿತ್ತು, ಅವ್ರು ಬಂದು ಹೇಳಿದರೆ, ಇಲ್ರಿ ನಿಮಗೊಂದು ಒಳ್ಳೆ ಎಕ್ವಿಪ್ಮೆಂಟ್ ಇದೆ, ಬಟ್ ಇಟ್ಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಯು ಆ್ಯಂಡ್ ಇಟ್ಸ್ ವಿಲ್ ಬಿ ಎ ವೆರಿ ಗುಡ್ ಟೂಲ್ ಫಾರ್ ಯು ಆಲ್ಸೋ, ಯು ಕ್ಯಾನ್ ಯೂಸ್ ಇಟ್. ಏನಪ್ಪ ಅದು ಅಂದ್ರೆ, ಇಲ್ರಿ ಸರ್ ಇದೊಂದು ಮಲ್ಟಿಮೀಡಿಯಾ ಪ್ರೊಜೆಕ್ಟ್ರ್, LCD ಪ್ರೊಜೆಕ್ಟರ್ ಇರ್ತೈತಿ, ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಟ್ರೈನಿಂಗ್ ಎಲ್ಲ. ನನಗೆ ಅವಾಗ ನಮ್ಮ 17 inch ಬಿಟ್ರೆ ಮತ್ತು ನಮ್ಮ ಮುಂದೆ ಯಾವ ದೊಡ್ಡ ಸ್ಕ್ರೀನ್ ಐತೆ ಅಂತ ಗೊತ್ತೇ ಇಲ್ಲ ರೀ. ಅಂಥ ದೊಡ್ಡ ಸ್ಕ್ರೀನ್ ಐತೆ ಅಂತ ಗೊತ್ತೇ ಇಲ್ಲ. ನಂದೇ, ನೀವು ದಯವಿಟ್ಟು ಒಂದು ಡೆಮೋ ಕೊಡ್ರಿ ನಮ್ಗೆ ನೋಡೋಣ. ಸರಿ ಸರ್ ಅಂತೇಳಿ ಹೋದವ. ಒಂದು ವಾರ ಬಿಟ್ಟು ಬಂದವ. ವಾರ ಬಿಟ್ಟು ಬಂದು ನಮ್ಮ ಕ್ಲಾಸ್ ರೂಮ್ನಾಗ ವೈಟ್ ಬೋರ್ಡ್ನಾಗ ಅವ ಪ್ರೊಜೆಕ್ಟರ್ ಹಚ್ಚಿ ಆನ್ ಮಾಡಿ ತೋರಿಸಿದ. ಆ Windows 95 ಅಂತ ಹಿಂಗೆ ದೊಡ್ಡದು ಹಿಂಗೆ ರನ್ನಿಂಗ್ ಹಾಕಿತ್ತು ನೋಡ್ರಿ, ಕೆಳಗೆ ಒಂದು ಲೈನ್ ಹೋಗ್ತಿತ್ತು ನೋಡಿ, ಬಾದ್ ಬಿಟ್ರೆ ನಾವು ಜುಮ್ ಹೊಂದ್ಬಿಡ್ತೀವಿ, ಏನಪ್ಪ ಅಂತ ದೊಡ್ಡ ಸ್ಕ್ರೀನ್ ಅಂತೇಳಿ. ನಿಜವಾಗ್ಲೂ ಅಷ್ಟು ಐ ವಾಸ್ ಸೋ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್ ಸೀಯಿಂಗ್ ದಟ್ ಯೂಜ್ ಸ್ಕ್ರೀನ್, ಸಚ್ ಯೂಜ್ ಪ್ರೆಸೆಂಟೇಷನ್ ನೋಡಿ. ತೊಗೊಳ್ಳೇಬೇಕು ಬಿಡಪ್ಪ, ಇದೆ ಬೇಕೇ ಬೇಕು ನಮಗಿದೆ ಅಂತೇಳಿ ಸೈಡ್. ಅವಾಗ ಕೇಳಿದೆ, ಏನದು ವಾಟ್ ಇಸ್ ದ ಪ್ರೈಸ್ ಅಂತ ಕೇಳಿದೆಲ್ಲ ಮಾತಾಡಿದಾಗ ಈ ಸೈಡ್ 2.5 ಲಕ್ಷ ರೂಪಾಯಿ ಆಕೈತೆ. ದಿಸ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ, ಆಗೋದಿಲ್ಲ ಅದು ನಮ್ಮ ಕಡೆ, ವಿ ಕೆನಾಟ್ ಇನ್ವೆಸ್ಟ್ ಲೈಕ್ ದಟ್ ಮಚ್ ಅಮೌಂಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. 2.5 ಲಕ್ಷ ರೂಪಾಯಿ. 2.5 in 2000. ಎಸ್. ಆಗೋದಿಲ್ಲಪ್ಪ ಅಂತ, ಥ್ಯಾಂಕ್ ಯು ಅಂತೇಳಿ ದೆನ್ ವಿ ಬ್ಯಾಕ್ ಇನ್ ಟು ನಾರ್ಮಲ್. ನಮ್ಮದು ಕಂಪ್ಯೂಟರ್ ಎಜುಕೇಷನ್ ಮಾಡೆ, DTP ಮಾಡೆ, ಸೇಲ್ಸ್ ಮಾಡೆ, ಅದೇ ನಡ್ಕೊಂಡು ಹೊಂಟಿತ್ತು. ಒಂದು 6 ತಿಂಗಳ ಮಟ್ಟ ಮತ್ತೆ ವಾಪಸ್ ಬಂದ ನಾವು. ಈ ಸೈಡ್, ಸರ್ ನಿಮಗೊಂದು ಬಿಸ್ನೆಸ್ ಪ್ರಪೋಸಲ್ ಕೊಡ್ತೀನಿ ರೀ ಅಂತ. ಏನಪ್ಪ ಕೊಡ್ತೀವಿ ಬಿಸ್ನೆಸ್ ಪ್ರಪೋಸಲ್? ಸರ್ ನೀವು ಪ್ರೊಜೆಕ್ಟರ್ ತೊಗೋರಿ, ಇದನ್ನು ಬಾಡಿಗೆ ತೊಗೊಳ್ತಾರೆ ಜನ, ಇದನ್ನು ನೀವು ಬಾಡಿಗೆ ಕೊಡ್ರಿ ನೀವು. ಅಂದೆ, ಇದನ್ನು ಬಾಡಿಗೆ ತೊಗೊತಾರೆ ಇದನ್ನು? ಹೌದು ರೀ ಅಂದ. ಮತ್ತು ಯಾರು ತೊಗೊತಾರೋ ಅಂತಂದೆ. ಇಲ್ಲರಿ ಸರ್ ನೀವು ಒಂದು ಕೆಲಸ ಮಾಡಿರಿ, ಇಲ್ಲಿ ಸ್ಟಾರ್ ಹೋಟ್ಲ್ ಅದಾವ ಹುಬ್ಳ್ಯಾಗ, ಟವಿನ್ ಹೋಟ್ಲ್ ಐತಿ, ಹನ್ಸ್ ಹೋಟ್ಲ್ ಐತಿ, ಅನಾಥ ರೆಸಿಡೆನ್ಸಿ ಐತಿ, ವುಡ್ಲ್ಯಾಂಡ್ಸ್ ಹೋಟ್ಲ್ ಐತಿ, ಇವರೆಲ್ಲ ತೊಗೊತಾರೆ ನೋಡ್ರಿ. ಯಾವ್ರಿಗೆ ಯಾಕೆ ತೊಗೊತಾರೋ ಅಂದೆ. ಇಲ್ಲರಿ ಅಲ್ಲಿ ಬ್ಯಾಂಕ್ವೆಟ್ ಹಾಲ್ ಐತಿ, ಆ ಬ್ಯಾಂಕ್ವೆಟ್ ಹಾಲ್ನಾಗ ಮೀಟಿಂಗ್ ಟ್ರೈನಿಂಗ್ ಹಾಕವ, ಅವ್ರಿಗೆ ಇದೆಲ್ಲ ಬೇಕ್ರಿ, ಇದು ಪ್ರೊಜೆಕ್ಟರ್ ಎಲ್ಲ ಬೇಕ್ರಿ ಅಂತ. ಅಂದೆ ಅವ್ರಿಗೆ, ಸರಿಪ್ಪ
ನೀವು ಇಷ್ಟೆಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ಲ, ಅವ್ರ ಕಡೆ ಒಂದು ಕನ್ಫರ್ಮೇಷನ್ ಲೆಟರ್ ತಂದುಬಿಡು ಅವ್ರ ಕಡೆ ಬೇಕಂತೇಳಿ. ಇದೆ ಅಕಸ್ಮಾತ್ ಇದ್ದರೆ ತೊಗೊತೀನಿ, ತರ್ಬೋದಾ ಅಂತ. ತರ್ತೀನಿ ರೀ ಅಂತ. ಮತ್ತು ಹೋದ, ಒಂದು ವಾರ ಆದಮೇಲೆ ಬಂದ, ತಂದು 4-5 ಲೆಟ್ರ್ ಕೊಟ್ಟ. ನನಗೆ ಹೋಟ್ಲ್ ಲೆಟ್ರ್ ಇತ್ತು, ಹಂಚ್ ಹೋಟ್ಲ್ ಲೆಟ್ರ್ ಇತ್ತು, ಅನಂತ್ ಲೆಟ್ರ್ ಇತ್ತು, ವುಡ್ಲ್ಯಾಂಡ್ಸ್ ಲೆಟ್ರ್ ಇತ್ತು. ಟು ಹೋಮ್ಸ್ ಓವರ್ ಇಟ್ ಮೇ ಕನ್ಸರ್ನ್, ನಮಗೆ LCD ಪ್ರೊಜೆಕ್ಟರ್ ಬೇಕಾದರೆ ನಾವು ಹೈರ್ ಮಾಡ್ತೀವಿ, ರೆಂಟ್ ಮಾಡ್ತೀವಿ, ಯಾವಾಗ ಬೇಕೋ ಅವಾಗ ಹೈರ್ ಮಾಡ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟ. ನೋಡಿದ ಲೆಟ್ರ್ ನೋಡಿದ್ಮೇಲೆ ನಾನು ಎಕ್ಸೈಟ್ ಆದೆ. ಚಲೋ ಆಯ್ತಲ್ಲ, ಅದು ಕಾನ್ಸೆಪ್ಟ್ ಇದೆ. ಬಡ ತೊಗೊಂಡು ವೆಂಟ್ ಟು ಬ್ಯಾಂಕ್ ಮ್ಯಾನೇಜರ್ ಹೋಗಿ ಹೇಳಿದೆ, ಸರ್ ಹಿಂಗೆ ಐತೆ ನೋಡಿರಿ ಸರ್, ಹಿಂಗೆ ಕನ್ಫರ್ಮೇಷನ್ ಬಂದೈತಿ, ಮತ್ತು ಇದು 2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಐತಿ, ನೋಡಿರಿ ಹೆಂಗೆ ರೀ ವಿಚಾರ ಮಾಡಿರಿ. ಅವ್ರು ಏನು ಮಾತಾಡಲಿಲ್ಲ. ಅವ್ರು ಎಸ್ ಅಂದ್ಬಿಟ್ರು, ಟಕ್ ಅಂದ್ಬಿಟ್ಟು ತೊಗೊಂಬಿಟ್ರು ಅಂದ್ಬಿಟ್ಟು. ಅದೇ ಮಾರ್ಟ್ಗೇಜ್ ಮಾಡಿದ್ರು, ಅದು ಸೀದಾ 2.5 ಲಕ್ಷ ರೂಪಾಯಿ ಅದೇ ಎಕ್ವಿಪ್ಮೆಂಟೇ ಮಾರ್ಟ್ಗೇಜ್ ಮಾಡಿದ್ದಾರೆ. ಈಗ ಲೋನ್ ನಾವು ಬಡ ಇಮಿಡಿಯೇಟ್ ಭಾಳ ಖುಷಿ ಆಗ್ಬಿಟ್ಟು ತೊಗೊಂಡು ಈ ಬಿಸ್ನೆಸ್ ಪ್ರಪೋಸ್ ಚಲೋ ಐತೆ ಅಂತೇಳಿ ಪ್ರೊಜೆಕ್ಟರ್ ತೊಗೊಂಡ್ವಿ. ತೊಗೊಂಡು ಕೂಡ ನಮ್ಮ ಫಸ್ಟ್ ಪ್ರೊಜೆಕ್ಷನ್ ಹೌ ಇಟ್ ಹ್ಯಾಪನ್ ಅಲ್ಲಿ, ಇಟ್ ವಾಸ್ ಫಾರ್ ಅ ಕಾಲೇಜ್ ಫೆಸ್ಟ್ ಹ್ಯಾಪ್ನಿಂಗ್ ಇನ್ SDM ಇಂಜಿನಿಯರಿಂಗ್ ಕಾಲೇಜ್. ಆ ಕಾಲೇಜ್ನಾಗ ಏನಾಗಿತ್ತು ಅಂದರೆ, ಅವ್ನು ಸ್ಟೂಡೆಂಟ್ ಒಂದೇನೋ ಸಾಫ್ಟ್ವೇರ್ ಡೆವಲಪ್ ಮಾಡಿದ. ಅದನ್ನು ಹಿ ವಾಂಟೆಡ್ ಟು ಶೋಕೇಸ್ ಟು ದ ಎಂಟೈರ್ ಪೀಪಲ್. ಸೊ ಅವರೆಲ್ಲೆಲ್ಲ ಸುತ್ತಾಡಿ ಎಲ್ಲ ಕೇಳಿ ಎಲ್ಲಿ ಸಿಗ್ತಿದೆ ಅಂತಂದ್ರೆ ದೆನ್ ದೇ ಕೇಮ್ ಟು ಅಸ್, ಇಲ್ಲಿ ಪ್ರೊಜೆಕ್ಟರ್ ಸಿಗ್ತೈತಪ್ಪ ಅಂತೇಳಿ ಬಂದರು, ಮಾತಾಡಿದೆ, ವ್ಯವಹಾರ ಫಿಟ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಡೇಗೆ ಇವೆಂಟ್ ವಿತ್ ದ ಪ್ರೊಜೆಕ್ಟರ್ ತೊಗೊಂಡು ಹೋದ್ವಿ. ಅಲ್ಲಿ ಸ್ಟಾಲ್ ನೋಡಿದ್ವಿ, ಎಲ್ಲಿ ಬಿಡ್ಬೇಕಂದ್ರೆ, ನೀವು ಸ್ಕ್ರೀನ್ ತಂದಿಲ್ಲ ಅಂತ ಅಂದ್ಬಿಟ್ರು ಅವ್ರು. ಅಂದೆ ನೀವು ಸ್ಕ್ರೀನ್ ಏನು ಹೇಳಿರಲ್ಲ ಅಂದೆ. ಆಮೇಲೆ ಮಕ್ಕಳು ವಿಚಾರ ಮಾಡಿದೆ, ಅಲ್ಲ ಮೈಕಲ್ ಏನು ಮಾಡಿದ, ಬರೀ ಆ ಸ್ಕ್ರೀನ್ ಒಂದು 5-10 ಸಾವಿರ ರೂಪಾಯಿ ಜಾಸ್ತಿ ಯಾಕೆ ಅಂತ ಹೇಳಿ ನನಗೆ ಸ್ಕ್ರೀನೇ ತೋರಿಸಲಿಲ್ಲ, ನಾನು ಬರೀ ವೈಟ್ ಬೋರ್ಡ್ನ ತೋರಿಸ್ಬಿಟ್ಟ ಅವ. ಇಂಥ ಅಪ್ಲಿಕೇಶನ್ ಐತ್ರಿ ಸರ್, ಸ್ಕ್ರೀನ್ ತೊಗೊಂಡು ಹೋಗ್ಬೇಕಂತೇಳಿ. ಸೊ ದ ಸೇಮ್ ಡೇ ಈವ್ನಿಂಗ್ ಐ ಹ್ಯಾಡ್ ಟು ರಶ್ ಆಲ್ ದ ವೇ ಟು ಲೈನ್ ಬಜಾರ್ ಧಾರವಾಡ, ಬೈ ಅ ವೈಟ್ ಲುಂಗಿ, put a white lungi, tied the lungi, and our first projection was on a white lungi. And that time ಆ ವೈಟ್ ಲುಂಗಿನಾಗೆಲ್ಲ ಪ್ರೊಜೆಕ್ಷನ್ ಮಾಡಿದ ಕೂಡಲೇ ಆ ಜನ ಕ್ರೌಡ್ ನೋಡ್ಬೇಕಾಗಿತ್ತು ಅವತ್ತು. ಅಂಥ ದೊಡ್ಡ ಸ್ಕ್ರೀನ್ ಫಸ್ಟ್ ಟೈಮ್ ನೋಡತ್ತಾರ ಹೊರಗಡೆ. ಹಾರ್ಡ್ಲಿ ಎನಿಬಡಿ ಸೀನ್ ಸಚ್ ಯೂಸ್ ಸ್ಕ್ರೀನ್ಸ್. ಫುಲ್ ಕ್ರೌಡ್ ಇತ್ತು ಅವ್ನ ಸ್ಟಾಲ್. ಅವಾಗ ದೊಡ್ಡ ಮಾತಲ್ಲ ಅದು. ಹೌದು, ದೊಡ್ಡ ಸ್ಕ್ರೀನ್, ದೊಡ್ಡ ಮಾತು. ನೌ ಇಟ್ ಈಸ್ ವೆರಿ ಕಾಮನ್. ಇಟ್ಸ್ ವೆರಿ ಕಾಮನ್. ನಾವು ಟೆಕ್ನಾಲಜಿ ಇವಾಲ್ವ್ ಸೋ ಮಚ್ ಅಂದರೆ ಇಷ್ಟು ಫರ್ದರ್ ಬಂದುಬಿಟ್ಟವು ನಾವು ಟೆಕ್ನಾಲಜಿದಾಗ. ಲೈಕ್ ದೀಸ್ ಯೂಸ್ ಟು ಬಿ ಸಚ್ ಹ್ಯೂಜ್ ಥಿಂಗ್ಸ್, ಲೈಕ್ ರೆವಲ್ಯೂಷ್ನರಿ ಏನಂತಾರಲ್ಲ, ಬಿಕಾಸ್ ಯು ಹ್ಯಾವ್ ಸೀನ್ ದ್ಯಾಟ್ ಪ್ರೋಗ್ರೆಸ್ ಆ್ಯಂಡ್ ಎವ್ರಿಥಿಂಗ್. ಕಂಪ್ಯೂಟರೈಸೇಷನ್ ಫೇಸ್ ನೋಡಿರಿ ನೀವು. ಹೌದು, ಬಿಫೋರ್ ಕಂಪ್ಯೂಟರ್, ಆಫ್ಟರ್ ಕಂಪ್ಯೂಟರ್ ಏನೈತಿ. ವಿತೌಟ್ ಕಂಪ್ಯೂಟರ್ ಇಲ್ಲ ಅಂದರೆ ಎಂಥ ಮನಿ, ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಎಲ್ಲ. ಬಿಕಾಸ್ that phase, that wave, how did like that change impact? As you said, for you it was good because as I'm listening to the story, we'll go deep into it, but ಈಗ ಕಂಪ್ಯೂಟರೈಸೇಷನ್ ಸ್ಟಾರ್ಟ್ ಆತ. ಈಗ ಒಬ್ಬರು ಬಂದರೆ, ಇವ್ರು ಮೈಕಲ್ ಅವ್ರು ಬಂದರೆ, ನೋಡ್ರಪ್ಪ ಹಿಂಗೆ ಪ್ರೊಜೆಕ್ಟರ್ ಐತಿ, ಇದು ಮಾಡಿರಿ. ಈಗ ಟ್ರೈನಿಂಗ್ ಬಂದಾಗ ನೀವು ನಮ್ಮ ಕಡೆನೇ ಬಂದು ಹಾಕಿಬಿಡ್ರಿ ಅಂತೇಳಿ, ದೋಸ್ ಆರ್ ಆಲ್ ಬಿಸ್ನೆಸ್ ಅಪರ್ಚುನಿಟೀಸ್. ಲೈಕ್ ತಲೆಯಾಗ ಇರಂಗಿಲ್ಲ, ಹೌದೌದು, ಕೆಲಸ ಮಾಡ್ತಿರ್ತೇವೆ, ಒಂದು ಕಡೆ ದಾರಿ ಕಾಣ್ತೈತಿ. ಸೊ ಈಗ ಮೈಕಲ್ ಬಂದ, ಇದು ಮಾಡಿದ, ಆ ಪ್ರೊಜೆಕ್ಟರ್ ಸ್ಕ್ರೀನ್ ತೋರಿಸ್ಲಿಲ್ಲ. ಸೊ ಇಟ್ ವೆಂಟ್ ಆನ್ ಅ ಕ್ರೈಸಿಸ್, ಮೂಮೆಂಟ್ ಆಫ್ ಕ್ರೈಸಿಸ್ ಅದು. ಯಾಕಂದ್ರೆ ಪ್ಯಾನಿಕ್ ಆಗಿಬಿಡ್ತೇವೆ. ಈಗ ನೀವು ಇಲ್ಲಿ ನಕ್ಕೊಂತ ಹೇಳಾಕತ್ತೀರಿ, ಹಿಂಗಾತ ಲುಂಗಿದ ಮಾಡಿದ್ವಿ ಅಂತೇಳಿ, ಸ್ಕ್ರೀನ್ ತಂದಿಲ್ಲ ಅಂದಾಗಿ ಹೌದೌದು, ಯು ಮೈಟ್ ಹ್ಯಾವ್ ಫೆಲ್ಟ್ ಕೋಲ್ಡ್. ಐ ವಾಸ್ ಶಾಕ್ಡ್ ಫಸ್ಟ್, ಆ್ಯಂಡ್ ನನಗಿಂತ ಜಾಸ್ತಿ ಅವ್ರು ಪ್ಯಾನಿಕ್ ಆಗಿದ್ರು. ಹಾಂ, ಇವ್ರಿಗೆ ಹೇಳಿದ್ದಪ್ಪ ಮತ್ತೇನು ಮಾಡೋದು ಈಗ ಅಂತೇಳಿ. ಅವ್ರು ಹಿ ವಾಸ್ ಸೋ ಮಚ್ ಪ್ಯಾನಿಕ್ಡ್. ಅವ್ರು ಲಿಟ್ರಲಿ ಹಿ ವಾಸ್ ಶಿವರಿಂಗ್. ಯಾಕಂದರೆ ಇಟ್ಸ್ ಹಿಸ್ ಪ್ರೆಸೆಂಟೇಷನ್ ಅಲ್ಲ. ವಿ ಡಿಡ್ ಅವರ್ ಜಾಬ್, ಜಸ್ಟ್ ವಿ ವೆಂಟ್ ಫಾರ್ ಅವರ್ ಜಾಬ್, ಬಟ್ ಫಾರ್ ಹಿಮ್ ಇಟ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದೆನ್ ವಿ ಡಿಡ್ ದಟ್ ಜುಗಾಡ್ ಆ್ಯಂಡ್ ಗೇವ್ ಹಿಮ್ ದ್ಯಾಟ್, ದ್ಯಾಟ್ ಬಿಕೇಮ್ ಅ ಸಕ್ಸಸ್ ಫಾರ್ ಹಿಮ್. ವಿ ವರ್ ಪಾರ್ಟ್ ಆಫ್ ಹಿಸ್ ಸಕ್ಸಸ್. ಹಾಗೆ ದಟ್ ಫೀಲ್ಸ್ ಗುಡ್. ಹಾಂ, ಇಟ್ ಫೀಲ್ ರಿಯಲಿ ಗುಡ್. ಸೊ ದ್ಯಾನ್ ಏನಾಯ್ತು ಆ ಟೈಮ್ನಲ್ಲಿ, ಅವಾಗೂ ವಿ ಆರ್ ಆಲ್ವೇಸ್ ಆನ್ ದ ರೋಡ್. ಹನ್ಸ್ ಹೋಟೆಲ್, ನವೀನ್ ಹೋಟೆಲ್, ಹನ್ಸ್ ಹೋಟೆಲ್, ನವೀನ್ ಹೋಟೆಲ್, ಇವು ಎರಡೇ ಕಾನ್ಫರೆನ್ಸ್ ಹಾಕವ್ರಿ. ಆಗಲೆಲ್ಲ ಹೋಗೋದಲ್ಲಿ
ಸೊ ಡ್ಯೂರಿಂಗ್ ಈ ಇಂಟ್ರಾಕ್ಷನ್ ಟೈಮ್ನಾಗ ಐ ಹ್ಯಾಡ್ ಎ ಗುಡ್ ಫ್ರೆಂಡ್, ದ ರೆಸಿಡೆಂಟ್ ಮ್ಯಾನೇಜರ್ ಆಫ್ ಹನ್ಸ್ ಹೋಟೆಲ್, ಮಿಸ್ಟರ್ ವಿಜಯ್ ದಿಮನ್. ಓಕೆ. ಅವರು ನಮಗೆ ವಿವರ್ ದ ಟೈಮ್ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿವರ್ ವೆರಿ ರಾ. ಈ ಬಿಸ್ನೆಸ್ ಟ್ಯಾಕ್ಟಿಕ್ಸು ಟೆಕ್ನಿಕ್ಸು ಅದು ಇದು ಏನು ಗೊತ್ತಿಲ್ಲ, ಸ್ಕಿಲ್ಲಿಂಗ್ ಅನ್ನೋದು ಏನು ಇಲ್ಲವೇ ಇಲ್ಲ ರೀ. ರಾ ಅಂದ್ರೆ ರಾ, ದ್ಯಾಟ್ ವಾಸ್ ದ ಥಿಂಗ್. ಸೊ ಇನ್ಫ್ಯಾಕ್ಟ್ ಹೀ ಪಾಲಿಶ್ಡ್ ಮೀ ಟು ಅ ಮೇಜರ್ ಎಕ್ಸ್ಟೆಂಟ್. ಆ್ಯಂಡ್ ಈ ಸೆಡ್ ವಾಟ್ ಈಸ್ ಗೆಸ್ಟ್ ವ್ಯಾಲ್ಯೂ ಹೆಂಗೆ, ಗೆಸ್ಟ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು, ಹೆಂಗೆ ಮಾತಾಡ್ಬೇಕು, ಹೆಂಗೆ ಕಮ್ಯುನಿಕೇಟ್. ಸೊ ಅವ್ರದ್ದು ನಾವು ಹೆಂಗೆ ಅಂದ್ರೆ ಜಸ್ಟ್ ಅಕ್ವೆಂಟೆನ್ಸ್ ಅಷ್ಟೇ ರೀ. ಅವರು ಸಾಯಂಕಾಲ ಬರ್ತಿದ್ದು, ನಾವು ಸಾಯಂಕಾಲ ಬರ್ತಿದ್ದು, ಅವ್ರು ಒಂದು 1/2 hour ಕುಂದಿರ್ತಿದ್ವಿ, 7:30 to 8:30 ಮಾತಾಡ್ತಿದ್ವಿ. ಡೈಲಿ ಪ್ರೊಜೆಕ್ಟರ್ ಐತಿ, ನಾಳೆ ಆರ್ಡರ್ ಐತಿ, ಅಲ್ಲೈತಿ ಇಲ್ಲೈತಿ ಅಂತ ಏನು ಹೇಳ್ತಿದ್ವಿ, ಮಾತಾಡ್ತಿದ್ವಿ, ಕೊಡ್ತಿದ್ವಿ. ದಿಸ್ ಮಚ್ ಇಂಟ್ರಾಕ್ಷನ್ ಓನ್ಲಿ ವಿ ಹ್ಯಾಡ್, ಆ್ಯಂಡ್ ದ್ಯಾಟ್ ಬಿಕೇಮ್ ಅ ಗುಡ್ ರಿಲೇಷನ್ ಟೈಪ್ ಆಯ್ತು ರೀ. ಅದು ಒಳ್ಳೆ ರಿಲೇಷನ್ಶಿಪ್ ಬಂತು ರೀ. ಸೊ ದ್ಯಾನ್ ಹೀ ಸ್ಯಾಡ್, ವೆಂಕಟೇಶ್ ನೀವು ಒಂದು ಕೆಲಸ ಮಾಡೆ, ನೀವು ಬರೀ ಪ್ರೊಜೆಕ್ಟರ್ ಸ್ಕ್ರೀನ್ ಇಟ್ಕೊಂಡ್ರೆ ಕೆಲಸ ಆಗೋದಿಲ್ಲ, ನೀವು ಒಂದು PS ಸಿಸ್ಟಮ್ ತಗೋ ಅಂತಂದರು. ಅಂದೆ ಸರ್ ಇದು ಏನಾಗ್ತದೆ ರೀ PS ಸಿಸ್ಟಮ್ ಅಂದೆ. PA ಅಂದರೆ पब्लिक एड्रेसिंग सिस्टम. कुछ नहीं यार, 2 स्पीकर लगाओ, एक एम्पलीफायर लगाओ, 2 कॉर्डलेस माइक दे दो या कॉर्डलर माइक दे दो, ख़त्म. सर ये काम मिलता है अंदर. ये काम करो तुम, इधर आहूजा करके स्टेशन रोड में है, वहाँ पे जाके एक बार ಚೆಕ್ कर लो ಅಂತಂದರು. ಹೋದ್ವಿ, ಚೆಕ್ ಮಾಡಿದ್ವಿ. ಹಾಗೆ ದೇ ಹ್ಯಾಡ್ आहूजा ಅವರು ದೇ ಹ್ಯಾಡ್ ಕಮ್ ವಿತ್ ನ್ಯೂ ಸ್ಪೀಕರ್ ಕಾಲ್ಡ್ ಸ್ಟುಡಿಯೋ ಮಾಸ್ಟರ್ ಅಂತೇಳಿ. ಓಕೆ. ನ್ಯೂ ವರ್ಷನ್ ದೇ ಹ್ಯಾಡ್ ಲಾಂಚ್. ಓದ್ಕೊಳ್ಳಿ ನೋಡಿದ್ಕೊಳ್ಳಿ ಏನು ಎಬ್ಬಿಸ್ಲಿಕ್ಕೆ ಗೊತ್ತಿಲ್ಲ. ಅವ್ರು ಹೇಳಿದ್ವಿ ಸ್ಟುಡಿಯೋ ಮಾಸ್ಟರ್ ಏನಂದ್ರೆ, ಸರಿ ಸರ್ ಕೊಡ್ರಿ ಅಂತೇಳಿ 2 ಸ್ಪೀಕರ್ ತೊಗೊಂಡ್ವಿ, ಆ್ಯಂಪ್ಲಿಫೈರ್ ತೊಗೊಂಡ್ವಿ, ಎಲ್ಲ ತಂದು ಹಚ್ಚಿದ್ವಿ. ಸೊ ದೆನ್ ವಿ ಸ್ಟಾರ್ಟೆಡ್ ಪ್ರೊಜೆಕ್ಟರ್, ಸ್ಕ್ರೀನ್, ಸೌಂಡ್, ಮೈಕ್, ಆ್ಯಂಪ್ಲಿಫೈಯರ್ ಇವೆಲ್ಲ ಬಂದು ರೀ. ದ್ಯಾಟ್ ಬಿಕೇಮ್ ಒನ್ ಮೋರ್ ಅಡಿಷನ್. ದ್ಯಾನ್ ವಿ ಸ್ಟಾರ್ಟೆಡ್ ವಿತ್ ಸೌಂಡ್ ಸಿಸ್ಟಮ್ ಎಲ್ಲ ಮಾಡಿದ್ವಿ. ಹಿಂಗೆ ಮಾಡ್ತಾ ಇದ್ದಾಗ ಏನಾಯ್ತು ರೀ, ವಿ ಹ್ಯಾಡ್ ಅಪರ್ಚುನಿಟಿ ಇನ್ ಒನ್ ಗಿವನ್ ಇನ್ ನವೀನ್ ಹೋಟ್ಲ್ ಆಲ್ಸೋ ಆ್ಯಂಡ್ ಹನ್ಸ್ ಹೋಟ್ಲ್ ದ ಸೇಮ್ ಡೇಟ್. ಓಕೆ. ನಮ್ಮ ಕಡೆ ಇರೋದು ಒಂದೇ ಪ್ರೊಜೆಕ್ಟರ್. ಇಲ್ಲಿಂದ ಎಲ್ಲಿ ಹೋಗ್ಬೇಕು, ಅಲ್ಲಿ ಬರ್ಬೇಕು, ಮತ್ತು ವಾಪಸ್ ಬ್ಯಾಂಕಿಗೆ ಹೋಗ ಕೇಳೋರಿಗೆ. ಕೇಳಿದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಬಡ ನಮ್ಮ ಸ್ಟೇಟ್ಮೆಂಟ್ ನೋಡಿದ್ರು, ಹೆಂಗಿತ್ತು ರೆಕಾರ್ಡ್ ಹೆಂಗಿತ್ತು ಇರ್ತದೆ. ಭಾಳ ಜಮಾ ಇತ್ತು, 2,000, 1,000, 1,500, 3,000, 4 ಬರೀ ಜಮಾ ಭಾಳ ಇತ್ತು. ನಾನು ಈ ಸೈಡ್ ಓಕೆ ಇದು ಚಲೋ ನಡೆದಿದೆ, ಇದಕ್ಕೆ ವಿ ಕ್ಯಾನ್ ಗಿವ್ ಅಂತೇಳಿ ಹೀಗೆ ಒನ್ ಮೋರ್ ಲೋನ್ of another 2.5 lakhs. Then again we bought one more projector. Then we started doing two projectors, right side left side add projector, add screen it, front projection, back projection, ಅದು ಇದು ಎಲ್ಲನೂ ಸ್ಟಾರ್ಟ್ ಆಗಿಬಿಡ್ತಾರೆ. ಅವಾಗ PA ಸಿಸ್ಟಮು ಇತ್ತೆ, ಸೌಂಡ್ ಸಿಸ್ಟಮು ಇತ್ತೆ, ಎಲ್ಲ ನಡೆದೈತೆ. ಈ ಸಿಚುವೇಶನ್ನ ಏನಾಕಿತ್ತು ಅಂದರೆ, ನೀವು ಹೇಳಿದಿಲ್ಲ ನಾವು ಹೋಗಿ ಇರಬೇಕಂತ ಹೇಳಿದ್ವಿಲ್ಲ, ನಾವು ಹೋಗಿ ಇರ್ತಿದ್ವಿ, ನಾನು ಹೋಗಿ ನಿಂತು ಮಾಡ್ತಿದ್ವಿ. ಆವಾಗ ನಮಗೆ ವಿ ಸ್ಟಾರ್ಟೆಡ್ ಗೆಟಿಂಗ್ ಅಕ್ವೆಂಟೆನ್ಸ್ ವಿತ್ ಕ್ಲೈಂಟ್ ನಮ್ಗೆ ಡೈರೆಕ್ಟಾಗಿ ಮಾತಾಡ್ತಿದ್ರು. ರೈಟ್. ನಮಗೊಂದು ಮಾಸ್ಟರ್ ಆಫ್ ಸೆರೆಮನಿ ಕೊಡಿಸ್ರಿ, ನನಗೆ ಸ್ವಲ್ಪ ಲೈಟ್ ಕೊಡಿಸ್ರಿ, ನಮ್ಗೊಂದು ಶೋ ಐತ್ರಿ, ನಮ್ಗೆ ಹಂಗೆ ಐತಿ. ಸೊ ನಾವು ಅವಾಗ ಹೋಗಿ ಹುಡ್ಕೋರು, ಮತ್ತು ಎಲ್ಲೈತಿ, ಯಾರಪ್ಪ ಯಾರದಾರ, ಯಾರು MC ಮಾಡ್ತಾರೆ, ಯಾರು ಕೇಳಿ ಹಾಂ ಇವ್ರು ಕನೆಕ್ಟ್ ಮಾಡಿಸ್ಕೊಡು, ಹಂಗೆ ಮಾಡಿಕೊಡು, ಹಿಂಗೆ ಮಾಡಿಕೊಡು. ಇದೆಲ್ಲ ಮಾಡ್ತಾಯಿದ್ದಾಗ ಏನಾಗಿತ್ತು ರೀ, ಅನಂತ್ ರೆಸಿಡೆನ್ಸಿ ಹೋಟೆಲ್ ಅವರು ಪ್ರೀವಿಯಸ್ ಓನರ್ ಏನಿದ್ರಲ್ಲ ರೀ, ಹೀ ಗೇವ್ ದಿಸ್ ಟು ಪ್ರಾಪರ್ಟಿ ಟು ಅ ನ್ಯೂ ಪರ್ಸನ್ ಕೂಡ ರಮೇಶ್ ಶೆಟ್ಟಿ ತೊಗೊಂಡ್ರು. ರಮೇಶ್ ಶೆಟ್ಟಿ ಅವರು ಹೋಟೆಲ್ ಸ್ಟಾರ್ಟ್ ಮಾಡಿದ್ರಲ್ಲಿ, ಅವರು ರೆನೋವೇಟ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಒಂದು ಏನಿದ್ದೀರ ಕೀವರ್ಡ್ ಏನು ಅಂತಾರಲ್ರಿ ನೀವು ಗೂಗಲ್ನಾಗೆಲ್ಲ ಕೀವರ್ಡ್ಸ್, ಕೀ ಸರ್ಚ್. ಆ ಟೈಮ್ನಾಗ ಏನಾಗಿತ್ತು ಅಂದರೆ, ಅವ್ರು ಏನು ಕೇಳಿದ್ರು ಅಂದರೆ, ವಾಟ್ ಆಫ್ ದ ಕೀವರ್ಡ್, ಬ್ಯಾಂಕ್ವೆಟಲ್ಲಿ ಸೌಂಡ್ ಸಿಸ್ಟಮ್ ಮಾಡೋರು ಯಾರು ಒಳ್ಳೆಯವರು ಅಂತೇಳಿ ಅವರೊಂದು ಎನ್ಕ್ವೈರಿ ಹಾಕಿದ್ರು. ಓಕೆ. ಮಾರ್ಕೆಟ್ನಾಗ ಬ್ಯಾಂಕ್ವೆಟ್ ಸೌಂಡ್ ಸಿಸ್ಟಮ್ ಯಾರು ಮಾಡ್ತಾರೆ. ಸೊ ಹಂಗೆ ಕೇಳ್ತಾ ಎಲ್ಲಿ ಬರ್ತೈತಿ, ಸೀದಾ ನವೀನ್ ಹೋಟ್ಲ್ ಬರ್ತೈತಿ, ಹನ್ಸ್ ಹೋಟ್ಲ್ ಬರ್ತೈತಿ, ಬ್ಯಾಂಕ್ವೆಟ್ ಹಾಲ್ ದೊಡ್ಡದು. ಸೊ ಇಲ್ಲಿ ಯಾರು ರೀ ಬ್ಯಾಂಕ್ವೆಟಲ್ಲಿ ಸೌಂಡ್ ಸಿಸ್ಟಮ್ ಮಾಡ್ತಾರೆ ಅಂತ ಕೇಳ್ಯಾರ. ಸೊ ಅಲ್ಲಿ ಹೋಟೆಲ್ದವ್ರು ಹೇಳಿ, ಇಲ್ರಿ ಇಲ್ಲಿ ಆಸ್ಟ್ರಿಕ್ಸ್ದವ್ರು ಅದಾರೆ, ವೆಂಕಟೇಶ್ ಅಂತ ಅದಾರೆ, ಅವ್ರು ಮಾಡ್ತಾರೆ ನೋಡ್ರಿ ಅಂತ. ಅವ್ರು ನನ್ನ ಕರೆಯಾಕೆ ಹಚ್ಚಿದ್ರು. ನಾ ಅಲ್ಲಿ ಹೋದೆ ಅವ್ರು ಸರ್ಗೆ ಹೋಗಿ ಬೆಟ್ಟದೆ, ಇಲ್ಲ ವೆಂಕಟೇಶ್ ನಾವೊಂದು ಒಳ್ಳೆ ಬ್ಯಾಂಕ್ವೆಟ್ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ವಿತೌಟ್ ಎಕೋ ಬರಲ್ಲ, ನಂಗೆ ಒಳ್ಳೆ ಬ್ಯಾಂಕ್ವೆಟ್ ಹಾಲ್ ಮಾಡೋದು, ಒಳ್ಳೆ ಸೌಂಡ್ ಸಿಸ್ಟಮ್ ಬೇಕಾಗಿತ್ತು ನನಗೆ, ಸೊ ಇದಕ್ಕೆ ಹಿಂಗೆ ಐತೆ ಅಂತ ಹೇಳಿದ್ರು. ನಾನು ಏನು ಮಾತಾಡೋಕೆ ಹೋಗಲಿಲ್ಲ. ಸರಿ ಸರ್, ಓಕೆ ನೋಡ್ತೀನಿ, ಕೇಳ್ತೀನಿ, ಸರಿ ನನಗೆ ಒಂದಿನ ಟೈಮ್ ಕೊಡಿರಿ, ನಾನು ಐ ಕಮ್ ಬ್ಯಾಕ್ ಟು ಯು ಅಂತ ಹೇಳಿ ಹೊರಗೆ ಬಂದೆ. ನನಗೆ ಅದ್ರಾಗ ಸೌಂಡ್ ಬಗ್ಗೆ ಏನು ಗೊತ್ತಿಲ್ಲ, ಐ ನೆವರ್ ನ್ಯೂ ಎನಿಥಿಂಗ್. ಅವು ಯಾರು ನಮ್ಮ ಸ್ಟುಡಿಯೋ ಮಾಸ್ಟರ್ ಸ್ಪೀಕರ್ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ, ಮಾಹಿತಿನೇ ಇದ್ದಿಲ್ಲ ನಾನು. ಹೊರಗಡೆ ಬಂದು ನಮ್ಮ ಜಸ್ಟ್ ಎನ್ಕೊಡಿದ್ವಿ, ಫ್ರೆಂಡ್ಸ್ ಎಲ್ಲ ಕೇಳಿದವ್ರಿಗೆ ಕೇಳಿ ಎಲ್ಲ ಏನು ಮಾಡೋಣ ಅಂತ,
ಇಲ್ಲ ನಮ್ಮ ಫ್ರೆಂಡ್ಸ್ ಇದ್ರೆ ಹೇಳಿದ್ರು ಒಂದು 2 ಕಡೆ ಹೋಗ, ಒಂದು ಮುಂಬೈ ಹೋಗ, ಇಲ್ಲ ಬೆಂಗಳೂರು ಹೋಗಿ. ನಾವು ನಡ್ಕಿದ್ವಿ ಹುಬ್ಳಿ. ಮುಂಬೈ ಹೋದ್ರೆ ಲೇಟೆಸ್ಟ್ ಸಿಗ್ತೈತಿ, ಬೆಂಗಳೂರು ಹೋದ್ರೆ ನನಗೆ ಟೆಕ್ನಾಲಜಿ ಎಲ್ಲ ಸಿಗ್ತೈತಿ. ನಿನಗೇನು ಫೀಸ್ ಈ ಪರ್ಟಿಕ್ಯುಲರ್ ಟೈಮ್ನಾಗ ಏನಾಗಿತ್ತು ಅಂದ್ರೆ ನಮ್ದು ಒಂದು ಸ್ವಲ್ಪ ಚಲೋ ಹಿಂದಿನೂ ಡೆವಲಪ್ ಆಗಿತ್ತು ಡ್ಯೂ ಟು ಅಕ್ವಾಂಟೆನ್ಸ್ ವಿತ್ ವಿಜಯ್ ಮನಿ ಮಾಡಿ. ಐ ಸೆಟ್ ಬೆಟರ್ ಲೆಟ್ಸ್ ಗೋ ಟು ಮುಂಬೈ, ಬೆಳಿಗ್ಗೆ ಲೇಟೆಸ್ಟ್. ಸೀದಾ ಮುಂಬೈ ಹೋದ್ವಿ. ಅಲ್ಲಿ ಕೇಳಿದ್ವಿ ಲ್ಯಾಮಿಂಟನ್ ರೋಡ್ ಹೋಗ್ರಿ ಅಂತಂದ್ರೆ ಹೋದ್ವಿ, ಮಾತಾಡಿದ್ವಿ, ಕೇಳಿದ್ವಿ. ಅಲ್ಲೇ ಕೇಳಿ ಎನ್ಕ್ವೈರಿ ಮಾಡಿದಾಗ ಇವರು ಒಂದು 40-50 ಇಯರ್ಸ್ ಒಂದು ಒಳ್ಳೆ ಕಂಪ್ನಿ ಐತ್ರಿ ಇವ್ರಿ ನರೇನ್ ಪ್ರೊವಾಡಿ ಅಂತೇಳಿ, ಅಲ್ಲಿ ಹೋಗ್ರಿ ಚಲೋ ಸಿಗ್ತೈತೆ. ನೋಡೋಣ ಹೋದ್ವಿ, ಕೇಳಿದ್ವಿ. ಈ ಪರ್ಟಿಕ್ಯುಲರ್ ಸೀನ್ನಾಗ ಏನಾಗಿತ್ತು ಅಂದ್ರೆ ರೀ, ಅವರು ಒಂದು 5-6 ಸ್ಪೀಕರ್ ಅಲ್ಲಿ ಅವರು ಡೆಮೋ ರೂಮ್ನಾಗ ಹಚ್ಚಿ ಒಂದು ಹಾಡು ಹಚ್ಚಿ ಎಲ್ಲ ಸ್ಪೀಕರ್ ಕೇಳಿಸಿದ್ರು. 10 ಸೆಕೆಂಡ್ ಕೇಳಿಸಿದ್ರು. ಅದ್ರಾಗ ಒಂದು ಸ್ಪೀಕರ್ ಇಷ್ಟು ಖತರ್ನಾಕ್ ಕೇಳತ್ತಿದ್ದಾನೆ, ಅಷ್ಟು ಖತರ್ನಾಕ್ ಕೇಳತ್ತಿತ್ತು, ಭಾಳ ಬ್ಯೂಟಿಫುಲ್ಲಾಗಿ ಕೇಳತ್ತಿತ್ತು. ನಾನೇ ಅವ್ರಿಗೆ ಸರ್ ಇದು ದೇಖೋ ಸರ್ ಫೈನಲ್ ಕರ್ಲು ಸರ್ ಅಂತಂದೆ. ಎಷ್ಟಾಕೈತಿ ಹೇಳ್ರಿ ಅಂತ. ಅವ್ರನ್ನೆಲ್ಲ ಕೊಟೇಶನ್ ಕೊಟ್ಟರೆ ಮತ್ತು ಬಂದು ಹೊರಗಡೆ ಬಂದು ಇವರಿಗೆ ಸಾಹೇಬ್ರಿಗೆ ಮಾತಾಡಿದೆ. ಸರ್ ನಾವು ಸೌಂಡ್ ಸಿಸ್ಟಮ್ ಕೇಳೇನಿ ರೀ, ಭಾಳ ಚಲೋ ಐತೆ ರೀ, ಏನು ಮಾಡೋಣ ಹೇಳ್ರಿ ಸರ್, ಹೆಂಗೆ ರೀ ಸರ್? ನೀ ಏನು ಡಿಸಿಷನ್ ತೊಗೊಂಬಿಡು ವೆಂಕಟೇಶ್, ನೀ ಏನು ಒಳ್ಳೇದು ಮಾಡ್ತೀವಿ ಮಾಡಿಬಿಡು ಅಂತ ಹೇಳ್ಬಿಟ್ರು. ಅವ್ರು ಅಷ್ಟೇ ಹೇಳಿದ್ರು, ಮತ್ತೇನು ಹೇಳಲ್ಲ. ಆ ಕಾನ್ಫಿಡೆನ್ಸ್ ಬಂತು. ಎಸ್ ಸರ್ ಅಂತೇಳಿ ಬಡ ಬಡ ಕ್ಲೋಸ್ ಮಾಡಿದ್ವಿ, ತೊಗೊಂಬಂದ್ವಿ, ಇಲ್ಲಿ ಹಾಕಿದ್ವಿ. ಆ ಪರ್ಟಿಕ್ಯುಲರ್ ಟೈಮ್ನಾಗ ಅನಂತ್ ರೆಸಿಡೆನ್ಸಿ ಬಿಕೇಮ್ ದ ವೆರಿ ಫೇಮಸ್ ಬ್ಯಾಂಕ್ವೆಟ್ ಸಿಸ್ಟಮ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಕೈಂಡ್ ಆಫ್ ಕ್ವಾಲಿಟಿ ಸೌಂಡ್, ಕ್ವಾಲಿಟಿ ಪ್ರೊಜೆಕ್ಷನ್, ಕ್ವಾಲಿಟಿ. ಸೋ ಮೆನಿ ಮೀಟಿಂಗ್ಸ್ ಯೂಸ್ ಟು ಹ್ಯಾಪನ್. ದಿಸ್ ವಾಸ್ ಇನ್ 2004-5. Okay. 4-5. I was 10 years old. So it was so nice. And ಅವ್ರದ್ದು ಬ್ಯಾಂಕ್ವೆಟ್ಸ್ ಫುಲ್ ಆಲ್ವೇಸ್ ಓನ್ಲಿ ಬಿಕಾಸ್ ಆಫ್ ದಟ್ ಹೈ ಕ್ವಾಲಿಟಿ. ಎಲ್ಲೂ ಡಿಸ್ಟರ್ಬೆನ್ಸ್ ಎಲ್ಲ ಏನಿಲ್ಲ. ಒಳ್ಳೆ ಫುಡ್ ಅವ್ರು ಕೊಡ್ತಿದ್ರು, ಒಳ್ಳೆ ಲೊಕೇಶನ್ ಇತ್ತು ಅವ್ರದ್ದು. ನಮ್ಮದು ಟೆಕ್ನಿಕಲ್ ಸಿಸ್ಟಮ್ ವಾಸ್ ವೆರಿ ವೆರಿ ಗುಡ್. ಸೊ ಎವ್ರಿಥಿಂಗ್ ಇಸ್ ಗುಡ್ ಇಂದ ಈಗ ಪೀಪಲ್ ಸ್ಟಾರ್ಟೆಡ್ ಥ್ರಾಂಗಿಂಗ್ ಟು ದಟ್ ಪರ್ಟಿಕ್ಯುಲರ್ ಮೀಟಿಂಗ್ ಪ್ಲೇಸಸ್. ಸೊ ಓಕೆ, ಹಂಗಾಯ್ತು ಅದು. ಸೊ ದ್ಯಾಟ್ ವಾಸ್ ವೆರಿ ಗುಡ್ ಸೀನ್ ವಾಟ್ ವಿ ಡಿಡ್ ಫಾರ್ ಇನ್ಸ್ಟಾಲೇಷನ್. ಫಾರ್ ಅವ್ರಿಗೆ CCTV ಮಾಡಿಕೊಟ್ವಿ, ಪ್ರೊಜೆಕ್ಷನ್ ಮಾಡಿಕೊಟ್ವಿ ಅನಂತ್ ರೆಸಿಡೆನ್ಸಿಗೆ. ಆಮೇಲೆ ನೆಟ್ವರ್ಕಿಂಗ್ ಮಾಡಿಕೊಟ್ವಿ. ಇದೆಲ್ಲನೂ ವಿ ಸ್ಟಾರ್ಟೆಡ್ ಅಕ್ವೈರಿಂಗ್ ಆ್ಯಂಡ್ ಗಿವಿಂಗ್. ಸೊ ದಿಸ್ ವಾಸ್ ಆಲ್ಸೋ ಐ ಕ್ಯಾನ್ ಸೇ a different type of absolutely. Because ಈಗ ಆ್ಯಸ್ ವಿ ಆರ್ ಸ್ಪೀಕಿಂಗ್, ನೀವು ಬಿಕಾಸ್ ಆಫ್ 2.5 lakhs ಪ್ರೊಜೆಕ್ಟರಿಗೆ ನೀವು ಬ್ಯಾಂಕ್ ಕಡೆ ಲೋನಿಗೆ ಹೋದ್ರಿ. ಪ್ರೆಸೆಂಟ್ ಡೇ ನಿಮ್ದು ಇನ್ವೆಂಟ್ರಿ, ಇಫ್ ಯು ಆರ್ ಓಕೆ ಟು ಟೆಲ್ ದ ಸೈಜ್ ಆಫ್ ದ ಇನ್ವೆಂಟ್ರಿ ನಿಮ್ಮ ಕಡೆ ಇದ್ದಿದ್ದೆ, ಲೈಕ್ ದಟ್ ಇಫ್ ಯು ಆರ್ ಓಕೆ, ಬಿಕಾಸ್ ನಾ ಕೇಳೇ ಹುಚ್ಚಾಗ್ಬಿಟ್ಟಿಲ್ಲ. As on date, we have a depreciated inventory value of 10 CR and above. In 2000ದಾಗ 2.5 lakhs ಪ್ರೊಜೆಕ್ಟರಿಗೆ ಲೋನ್ ಕೇಳಕ್ಕೆ ಹೋಗಿ ರೈಟ್ ನಾವು, ಬಿಕಾಸ್ ಇಟ್ ಫೀಲ್ಸ್ ಗುಡ್. ಯಾಕಂದ್ರೆ ಈಗ ನಿಮ್ಗೆ ಅದು ಆಬ್ವಿಯಸ್ಲಿ ಬಿಕಾಸ್ ಆಫ್ ದಟ್ ಪ್ರೊಸೆಸ್, ಆ ಸ್ಟ್ರಗಲ್, ಆ ಕ್ರೈಸಿಸ್ ನೋಡಿ ನಾವು ಇಟ್ಸ್ ಲೈಕ್ ಏನಾರ ಬರಲಿ. ಕರೆಕ್ಟ್. ನೀವು ಹೇಳ್ದಂಗೆ, ಸಾರಿ ಟು ಇಂಟ್ರಪ್ಟ್ ಯು, ನೀವು ಹೇಳ್ದಂಗೆ ಹೇಳ್ತೀನಿ ನೋಡಿರಿ. ಇಷ್ಟು ಆಯ್ತು ರೀ, ಅಲ್ಲೊಂದು ಒಳ್ಳೆ ಸೌಂಡ್ ಸಿಸ್ಟಮ್ ಮಾಡಿದ್ವಿ, ಅಲ್ಲೆಲ್ಲ ಆಯ್ತಾ. 2006ರಲ್ಲಿ ಐ ಆಮ್ ಗೆಟಿಂಗ್ ಎ ಕಾಲ್ ಫ್ರಮ್ ಹೊಸಪೇಟೆ. ಸರ್, ನಾ ಶಿವಾಪ್ ಹೆಸರೇ ಸರ್. ಯಾರಪ್ಪ ಇದು ಅಂತಂದ್ರೆ, ಸರ್ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಅನಂತರಲ್ಲಿ, ನಾನು ಬ್ಯಾಂಕ್ವೆಟ್ ಮ್ಯಾನೇಜರ್ ಇದ್ದೆ. ನಾನು ಅಲ್ಲಿ ಬಿಟ್ಟು ನಾನು ಇಲ್ಲಿ ಹೊಸಪೇಟೆಗೆ ಬಂದೀನಿ. ಐ ಹ್ಯಾವ್ ಜಾಯಿಂಡ್ ಅ ನ್ಯೂ ಹೋಟೆಲ್, ಬಟ್ ಆ ಹೋಟೆಲಲ್ಲಿ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ನ್ಯೂ ರೆಸ್ಟೋರೆಂಟ್ ಆ್ಯಂಡ್ ದೇ ವಾಂಟ್ ಎ ಮ್ಯೂಸಿಕ್ ಸಿಸ್ಟಮ್, ಬಟ್ ಐ ಹರ್ಡ್ ಯುವರ್ ಮ್ಯೂಸಿಕ್ ಸಿಸ್ಟಮ್ ವೆರಿ ನೈಸ್, ಸೊ ಐ ಹ್ಯಾವ್ ರೆಫರ್ಡ್ ಯು ಸರ್. ರೈಟ್. ದೆನ್ ಅವ್ರ ಓನರ್ ಫೋನ್ ಮಾಡಿದ್ರು. ಫೋನ್ ಮಾಡಿದ ಕೂಡಲೇ ಕೇಳಿದರು. ನಾನು ಇಲ್ಲಿಂದ ಬ್ಯಾಗ್ ತೊಗೊಂಡು ಸೀದಾ ಟ್ರೈನ್ ಹತ್ತಿ ಹೊಸಪೇಟೆ ಹೋದ್ವಿ 2006ಕ್ಕೆ. 2006ಗೆ ಹೋದಾಗ ಅಲ್ಲಿ ಅವರು ದೇ ಡಿಡ್ ಅ ವೆರಿ ಬ್ಯೂಟಿಫುಲ್ ರೆಸ್ಟೋರೆಂಟ್. ರೆಸ್ಟೋರೆಂಟ್ ನೇಮ್ ವಾಸ್ ಕಾಲ್ಡ್ ವೈಷ್ಣವಿ ರೆಸ್ಟೋರೆಂಟ್ ಅಂತ, ಸಿದ್ಧಾರ್ಥ ಹೋಟ್ಲ್ ಇತ್ತು. ದೆನ್ ದೇ ವಾಂಟೆಡ್ ಸೆಡ್, ಇಲ್ರಿ ನಮಗೆ ಭಾಳ ಕ್ಯೂಟ್ ಸಣ್ಣ ಸ್ಪೀಕರ್ಸ್ ಬೇಕಾಗ್ಯಾವ ಅಂತ ಹೇಳಿದ್ರು. ಕ್ಯೂಟ್ ಸ್ಪೀಕರ್, ಚಿಕ್ಕ ಸ್ಪೀಕರ್ಸ್. ಎಸ್ ಅಂಥೇಳಿ ಅವರಿಗೆ ಸೌಂಡ್ ಸಿಸ್ಟಮ್, ಅಂಕಿಯೋದೊಂದು ಬ್ಯೂಟಿಫುಲ್ ಸೌಂಡ್ ಸಿಸ್ಟಮ್ ವಿ ಇನ್ಸ್ಟಾಲ್ಡ್. ಆ್ಯಂಡ್ ದೇ ಆರ್ ವೆರಿ ಮಚ್ ಪ್ಲೀಸ್ಡ್ ವಿತ್ ದ ಕೈಂಡ್ ಆಫ್ ಕ್ವಾಲಿಟಿ ಸೌಂಡ್ ಎಲ್ಲ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಅವ್ರೇನಂದ್ರೆ, ಇಲ್ಲರಿ ನನಗೆ ನಮ್ಮದು ಹಿಂದ್ಗಡೆ ಒಂದು ಪರ್ಪಲ್ ಗ್ರಾಸ್ ಅಂತೇಳಿ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ, ಅದಕ್ಕೊಂದು ಸ್ವಲ್ಪ ಸ್ಪೀಕರ್ಸ್ ಬೇಕು ಅಂತ ಹೇಳಿದ್ರು.
ಇದು ಕನೆಕ್ಷನ್ ಯಾಕೆ ಹೇಳ್ತೀನಿ ನಿಮ್ಗಂದ್ರೆ ಎಲ್ಲಿಂದ ನಾವು ಪಿಕ್ ಮಾಡ್ತೀವಿ, ಹೆಂಗೆ ಹೋಗ್ತೀವಿ ಅಂತೇಳಿ ಇದೊಂದು ಸನ್ನಿವೇಶನ ಕೂಡ ಆಯ್ತು. ನಾನು ಮುಂಬೈನಾಗ ನಾವು ಹೋಗಿ ಡೆಮೋ ನೋಡ್ಬೇಕಾರೆ ಅವ್ರು ನನಗೊಂದು ಸಣ್ಣ ರಾಕ್ ಸ್ಪೀಕರ್ ತೋರಿಸಿದ್ರು. ಕಲ್ಗತ್ತನೇ ಇರ್ತೈತೆ ರೀ, ಅದರೊಳಗೆ ಸ್ಪೀಕರ್ ಇರ್ತೈತಿ. ವೆನ್ ಯು ಜಸ್ಟ್ ಸೀಟ್ ಇಟ್ ಲುಕ್ ಲೈಕ್ ಏನಪ್ಪ ಇದೊಂದು ರಾಕ್ ಸಣ್ಣ ಪೀಸ್ ಫಾಲ್ ಆ್ಯಂಡ್ ಡೌನ್ ಅಂತೇಳಿ ಅದು ತೋರಿಸಿದ್ರೆ ನೋಡಿದ್ದೆ, ರಿಜಿಸ್ಟರ್ ಆಗಿತ್ತು ನನಗಷ್ಟೆ. ಅದನ್ನು ಏನು ಮಾಡಿದೆ, ನಾನು ಅವ್ರಿಗೆ ಪ್ರಪೋಸ್ ಮಾಡಿದ್ದೆ, ಸರ್ ಇದು ಹಂಪಿ ಐತಿ, ಎಲ್ಲ ನಿಮ್ದೆಲ್ಲ ಬರೀ ಕಾಲು ಬಂಡೆ ಐತಿ, ಇದಕ್ಕೆ ಒಂದು ಕೆಲಸ ಮಾಡೋಣ್ರಿ, ನೀವು ಪರ್ಪಲ್ ಗ್ಲಾಸ್ ರೆಸ್ಟೋರೆಂಟ್ ಮಾಡತ್ತೀರಿ, ಇಂಥ ಸ್ಪೀಕರ್ ಇಟ್ಬಿಡೋಣ್ರಿ, ಸೌಂಡ್ ಎಲ್ಲಿಂದ ಬರ್ತಿದೆ ಗೊತ್ತಿರಂಗಿಲ್ಲ, ಪೀಪಲ್ ವಿಲ್ ಫೀಲ್ ವೆರಿ ವೆರಿ ಹ್ಯಾಪಿ ಲಿಸ್ನಿಂಗ್ ಟು ದಿಸ್. ಅದು ನೋಡಿದ್ರು ಚಂದ ಕಾಣ್ತೈತಿ, ಒಂದಿಬ್ಬರಿಗೆ ಇದೇನಪ್ಪ ಅವ್ರು ಹಂಪಿ ಕಲ್ ತಂದು ಇಟ್ರ ಅಂತ ಅನಿಸ್ತೈತಿ. ಅದೇ ಸೈಡ್ ಓಕೆ ಡನ್ ಅಂದ್ರೆ ಅದನ್ನು ತೊಗೊಂಡು ಬಂದು ಅದನ್ನೇ ಇಟ್ಟೆ. ಸೊ ಅದೇ ನೋಡಿರಿ ನಾನು ಹೇಳ್ತಾ ಇದ್ದೀನಿ, ಹೆಂಗೆ ನಮ್ಮ ಕನೆಕ್ಟಿವಿಟಿ ಹೆಂಗೆ ಆಗ್ತೈತಿ, ಹೆಂಗೆ ಇದು ಹೋಗ್ತೈತೆ ಅಂತ. ಸೊ ವಿ ಡಿಡ್ ಎಂಟೈರ್ ರೆಸ್ಟೋರೆಂಟ್ ಮ್ಯೂಸಿಕ್ ಸಿಸ್ಟಮ್ ಆಫ್ ರಾಕ್ ಸ್ಪೀಕರ್ಸ್ ಅದೆಲ್ಲ ಮಾಡಿದ್ವಿ. ಅಷ್ಟು ಮಾಡ್ತಾ ಇದ್ದಾಗ ಏನಾಯ್ತು ರೀ, ಅವರು ಓನರ್ ಏನಂದ್ರೆ ನಮಗೆ ಒಂದು ಡಿಸ್ಕೋ ಮಾಡಿಕೊಡ್ರಿ ಅಂದ್ರೆ. ಆ ಡಿಸ್ಕೋ ಅದನ್ನು ಡಿಸ್ಕೋ ಅಲ್ಲೇ ಇಡೋಣ್ರಿ, ವಾಪಸ್ ಬರ್ತೀನಿ ಅಂತ ಹೇಳ್ರಿ. ಈ ಪರ್ಟಿಕ್ಯುಲರ್ ಸೀನ್ನಾಗ ಏನಾಗಿತ್ತು ಅಂದ್ರೆ ಹನ್ಸ್ ಹೋಟ್ಲ್ ರಿನೋವೇಷನ್ ಆಗಿತ್ತು ರೀ, 2004 ರಿನೋವೇಷನ್ ಮಾಡ್ತಾಯಿದ್ರು ಅವರು. ದೇ ಹ್ಯಾಡ್ ಬ್ರಾಟ್ ಆ್ಯನ್ ಆರ್ಕಿಟೆಕ್ಟ್ ಫ್ರಮ್ ಮುಂಬೈ, ಮೃಣ್ಮಯ್ ಚಾಂಗ್ ಅಂತೇಳಿ. ಒಳ್ಳೆ ಈ ವಾಸ್ ಎ ವೆರಿ ಗುಡ್ ಆರ್ಕಿಟೆಕ್ಟ್. ಸೊ ನಾವು ಹಿಂಗೆ ಬಿಟ್ಟಾದಾಗ ಇವರು ಎಕ್ಸ್ಪ್ಲೇನ್ ಮಾಡಿದ್ರು, ಯಾರು ನಮ್ಮ ದಿಮನ್ ಇಂಟ್ರಡ್ಯೂಸ್ ಮಾಡಿದ್ರು. ಈಸ್ ಅವರ್ ಆರ್ಕಿಟೆಕ್ಟ್, ಈಸ್ ಡೂಯಿಂಗ್ ಅವರ್ ಹೋಟೆಲ್ ರೆನೋವೇಷನ್ ಎಲ್ಲ ಮಾಡ್ತಾಯಿದ್ದಾರೆ ರೀ, ನೋಡಿರಿ ಇವ್ರು ಏನು ಮಾಡ್ತಾರೆ ಅಂದ್ಕೂಡಲೇ ಅವ್ರು ಹೇಳಿದ್ರು, ಇವರೆಲ್ಲರಿ ಪ್ರೊಜೆಕ್ಟರ್ ಸ್ಕ್ರೀನ್ ಎಲ್ಲ ಹಾಕ್ತಾರೆ, ಇವರೆಲ್ಲ AV ಸಿಸ್ಟಮ್ಸ್ ಎಲ್ಲ ಮಾಡ್ತಾರೆ ಅಂಥೇಳಿ, ಇವರು ರೆಂಟಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಹಂಗಂದ್ರೆ ಒಂದು ಕೆಲಸ ಮಾಡ, ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಕತ್ತೀವಿ, ನಮ್ಮ ಫ್ರೆಂಡ್ ಕೆಜೆಟಿನ್ ಅಂತದಾನ, ಈಸ್ ಬೇಸಿಕಲಿ ಸೆಟ್ ಡಿಸೈನರ್ ಫಾರ್ IFA ಅವಾರ್ಡ್ಸ್ ಅದಕ್ಕೆಲ್ಲ. ಸೊ ಈ ಸೈಡ್ ನೀವು ಅಲ್ಲಿ ಹೋಗಿ ಅವ್ರು ಕಾಣ್ರಿ, ಈಸ್ ಇನ್ ಚಿದಾದಿ ಗೋವಾನಾಗ ಅದಾರ ನೋಡ್ರಿ, ಪ್ಲ್ಯಾನ್ ಮಾಡ್ಕೊಂಡು ಅದಾರ ನೋಡ್ರಿ ಅಂತ. ಬಡ ನೋ ಸೆಕೆಂಡ್ ಥಾಟ್ ಪಟ್ ಅಂತೇಳಿ ಗೋವಾ ಹೋಗ್ಬಿಟ್ವಿ ನಾವು. ಹೋಗಿ ಕ್ಯಾಸ್ಟಿನ್ ಭೇಟಿಯಾಗಿ, ಕ್ಯಾಸ್ಟಿನ್ ಸೆಡ್ ದ್ಯಾಟ್ ದಿಸ್ ಟೈಮ್ ವಿ ಆರ್ ಪ್ಲಾನಿಂಗ್ ಟು ಕಮ್ ವಿತ್ ಸಮಥಿಂಗ್ ನ್ಯೂ, ಹಂಗೆ ಹಿಂಗೆ ಅಂತ. ಈವೆಂಟ್ಸ್ ಅವ್ರಲ್ರಿ ಎಲ್ಲರೂ ಬರೀ ಡ್ರೀಮ್ ಅವ್ರು ಯಾವಾಗಲೂ ಯು ಸೀನ್ ಎನಿ ಈವೆಂಟ್ ಥಿಂಗ್, ದೇ ಆಲ್ವೇಸ್ ಸೆಲ್ ಡ್ರೀಮ್ಸ್. And they had a fantastic dream. It was a very nice dream. And they said that ಇಲ್ಲಿವರೆಗೂ ನಾವು ಸಿನಿಮಾ ಒಳಗೆ ಇಟ್ಟಿದ್ವಿ, ಹಾಲ್ ಒಳಗೆ ಇಟ್ಟಿದ್ವಿ. This is the first time we want to come out of the hall. Okay. We want to go in the beach ಅಂದರು. ನಾನು ಬೀಚ್ ಸಿನಿಮಾ ನಮಗೂ ತಲೆ ಬೇರೆ ಕಡೆ ಓಡಾಕತ್ತು, ಏನು ಮಾಡೋದು ಅಂತೇಳಿ. ಈ ಪರ್ಟಿಕ್ಯುಲರ್ ಸೀನಾಗ ಏನಾಗಿತ್ತು ಅಂದ್ರೆ ರೀ, ಅವರು ಕ್ಯಾಸ್ಟಿನ್ ಸೆಡ್ ವಿ ವುಡ್ ಲೈಕ್ ಟು ಡೂ ಅಟ್ಲೀಸ್ಟ್ ಮಿನಿಮಮ್ ಒಂದು 8-10 ಬೀಚ್ ಸಿನಿಮಾ ಮಾಡ್ಬೇಕಂತ ಮಾಡೀವಿ, ಹಿಂಗೆ ಸ್ಕ್ರೀನ್ ಇರಬೇಕಲ್ಲ. ಸರಿ ಅಂಥೇಳಿ ನಾವು ಹೌದಾ ಅಂಥೇಳಿ ಕೇಳ್ಕೊಂಡು ನಾನು ಎಸ್ ಅಂಥೇಳಿ ಬಂದುಬಿಟ್ಟು ನಾವು ಬರ್ಬೇಕಾದ್ರೆ ರಸ್ತೆನ ವಿಚಾರ ಮಾಡ್ತೀನಿ, ಬೀಚ್ ಹವಾ, ನಮ್ಮ ಸ್ಕ್ರೀನ್ ಹಿಂಗೆ ಅಲೆಗಾಡ್ತೈತಿ, ಚಾಲೆಂಜಸ್ ಹೆಂಗೆ ಮಾಡೋದು, ಏನು ಮಾಡೋದು, ಹಂಗೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡು ಬಂದುಬಿಟ್ವಿ ನಾವು. ಮಾಡ್ಕೊಡ್ತೀನಿ ರೀ ಅಂತ ಹೇಳಿ ಬಂದ್ಬಿಟ್ಟು, ಪ್ರೊಜೆಕ್ಟ್ರ್ ಹಾಕ್ಬೇಕು, ಸೌಂಡ್ ಸಿಸ್ಟಮ್ ಹಾಕ್ಬೇಕು, ದೊಡ್ಡ ಸೌಂಡ್ ಸಿಸ್ಟಮ್ ಹಾಕ್ಬೇಕು, ಎಲ್ಲರೂ ಕೇಳಬೇಕು, ಬೀಚ್ನಾಗ ಎಷ್ಟು ಮಂದಿ ಕುಂದಿರ್ತಾರೋ, ಎಲ್ಲ ಕಲ್ಪನೆಗಳು ಇವೆಲ್ಲ ಬರ್ಬೇಕಾದ್ರೆ ಬರೀ ಥಾಟ್ಸ್. ಆಮೇಲೆ ಹುಬ್ಳಿಗೆ ಬಂದ ಕೂಡಲೇ ಆಂಟಿಂಗ್ ಸ್ಟಾರ್ಟ್ ಆಗುತ್ತೆ, ಏನು ಮಾಡ್ಬೇಕಂತೇಳಿ. ಆವಾಗ ನಮಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕರು, ವಿಜಯ ಅಂಗಡ್ಕಿ ಅಂತೇಳಿ, ಮೈಕ್ರಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ, ಫ್ಯಾಬ್ರಿಕೇಷನ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಹೋಗಿ ಹೇಳಿದೆ ನಾನು, ನೋಡಿರಿ ಸರ್ ನಮ್ದೊಂದು ರಿಕ್ವೈರ್ಮೆಂಟ್ ಹಿಂಗೆ ಐತಿ, ಹೆಂಗೆ ಮಾಡ್ತೀರಿ, ನಮ್ಗೆ ಹಿಂಗೆ ಬೀಚ್ನಾಗ ಮಾಡ್ಬೇಕು ರೀ, ನಾವು ಮಳೆ ಹೊಡ್ಯೋಕೆ ಆಗಿಲ್ಲ ರೀ, ಎಲ್ಲಿ ಹೊಡಿತೀರಿ ಮಳೆ ಬೀಚ್ನಾಗ, ಯು ವಿಲ್ ಹ್ಯಾವ್ ವೆರಿ ವಿಂಡ್ ಟಾರ್ಚರ್ ಮಾಡಿರ್ತೈತೆ ಅಲ್ಲಿ. ಹೌದು. ಹೌ ದ ಸ್ಕ್ರೀನ್ ವಿಲ್ ಸ್ಟ್ಯಾಂಡ್, ಇಟ್ ಶುಡ್ ಬಿಕಮ್, ವಿ ನೀಡ್ ಎ ಸೆಲ್ಫ್ ಸ್ಟ್ಯಾಂಡಿಂಗ್ ಸ್ಕ್ರೀನ್ ಆ್ಯಂಡ್ ನಾಟ್ ಸೈಜ್ ಇಸ್ ನಾಟ್ ಸ್ಮಾಲ್, 6 feet ಎಲ್ಲ 20 ಅಡಿ ಮೇಲೆ ಬೇಕು ನಮಗೆ. ಹೌದು. ದಟ್ ಈಸ್ ದ ಥಿಂಗ್ ಹ್ಯಾಸ್ ಟು ಬಿ ಡನ್. ಸೊ ಆ ಟೈಮ್ನಾಗ ಅವರು ಗೇವ್ ಅಸ್ ಎ ವೆರಿ ಗುಡ್ ಸೊಲ್ಯೂಷನ್ ಫಾರ್ ದ ಸ್ಕ್ರೀನ್. ಮೇಡ್ ಅ ಫುಲ್ ಸೆಲ್ಫ್ ಸ್ಟ್ಯಾಂಡಿಂಗ್ ಫ್ಯಾಬ್ರಿಕೇಷನ್ ಫಾರ್ ಇಟ್. ಆ್ಯಂಡ್ ಅದ್ರಾಗ ಹೋಗಿ ನಮ್ಮದು ಸ್ಕ್ರೀನ್ ಒಂದು ಐಲೈಟ್ಸ್ ಎಲ್ಲ ಇದ್ದಿದ್ದು ನಾವು ಕಟ್ಕೊಂಡು ಪ್ರೊಜೆಕ್ಟರ್ ಕನೆಕ್ಟ್ ಮಾಡ್ಕೊಂಡು ನಾವು ಮಾಡಿದ್ವಿ. ಓಕೆ. ಸೊ ದಿಸ್ ವಾಸ್ ಇನ್ ಆಲ್ ಇನ್ ಗೋವಾ ಆ್ಯಂಡ್ ಬೀಚಸ್. ಸೊ ವಿ ಡಿಡ್ ಅಮೇಝಿಂಗ್ ಬೀಚ್ ಸಿನಿಮಾ ಸ್ಕ್ರೀನಿಂಗ್ ಫಾರ್ ಅಬೌಟ್ 7 to 11 days ಮಾಡಿದ್ವಿ. ವಿ ಡಿಡ್ ಆಲ್ಮೋಸ್ಟ್ 13 ಬೀಚಸ್ ಬೀಚ್ ಸಿನಿಮಾ ಸ್ಕ್ರೀನಿಂಗ್ ಮಾಡಿದ್ವಿ. ಪೀಪಲ್ ವರ್ ಮೆಸ್ಮರೈಸ್ಡ್.
ಆ್ಯಂಡ್ ಪೀಪಲ್ ಸಾ ಬಂಟಿ ಬಬ್ಲಿ ಆಲ್ ದಿ ಸರ್ಕಾರ ಎವ್ರಿಥಿಂಗ್ ಆನ್ ದ ಬೀಚ್. ಎಲ್ಲ ಬೀಚ್ನಾಗ ಕುಂದ್ರೋರೆ ಕಡ್ಲಿ ಗಿಡ್ಲಿ ತಿನ್ನೋದೈತಿ, ಸಿನಿಮಾ ನೋಡೋದೈತಿ. ಭಾರಿ ಆವಾಗ ಆ ಪರ್ಟಿಕ್ಯುಲರ್ ಎಂಜಾಯ್ಮೆಂಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ದಟ್ ವಾಸ್ ಎನ್ ವೆರಿ ಗುಡ್ ಥಾಟ್. ಆ್ಯಂಡ್ ದಟ್ ವೇರ್ ಸಿನಿಮಾಸ್ ವರ್ ಬ್ರಾಟ್ ಟು ಬೀಚ್ ಆ್ಯಂಡ್ ವಿ ವೇರ್ ಇನ್ ಅ ಪೊಸಿಷನ್ ಟು ಡೂ ದಿಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಡೂ ಅ ಬೀಚ್ ಸಿನಿಮಾ ಸ್ಕ್ರೀನಿಂಗ್. ಇದ್ರದ್ದೊಂದು ಕ್ಲಿಪ್ಪಿಂಗು ಕ್ಯಾಪ್ಚರ್ ಮಾಡಿದ್ದೀವಿ ನಾವು ಜಿ ಟಿ ವಿನಾಗಿಂದ. ವಿ ಹ್ಯಾಡ್ ಟೇಕನ್ ಅ ಸ್ಮಾಲ್ ಕ್ಲಿಪ್ಪಿಂಗ್, ನಮ್ಮದು ಬಗ್ಗೆ ಮಾತಾಡಿದ ಬಗ್ಗೆ ಎಲ್ಲ ಇದೆ. ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಫಾರ್ ಅಸ್ ವೆನ್ ವಿ ಡಿಡ್ ಸಚ್ ಎ ಬಿಗ್ ಜಾಬ್ ಆ್ಯಂಡ್ ವಿ ವರ್ ಏಬಲ್ ಟು ಪುಲ್ ಇಟ್ ಆಫ್ ವೆರಿ ಸಕ್ಸಸ್ಫುಲಿ ಆ್ಯಂಡ್ ವೆರಿ ನೈಸ್ ಇಟ್ ವಾಸ್. ಬಿಕಾಸ್ ದ ಥಿಂಗ್ ಈಸ್, ಈಗ ಏನು ಹೇಳಿದ್ರಲ್ಲ, ಈಗ ವಿ ಟುಕ್ ಅ ಕ್ಲಿಪ್ಪಿಂಗ್, ಚಾಲೆಂಜಸ್ ಬಂತ, ಈಗ ನಾವು ಹ್ಞೂ ಅಂದ್ಬಿಟ್ಟೇವಿ, ಈಗ ಮುಂದೆ ಏನು ಮಾಡಲಿ, ಹಿಂಗೆ ಒಂದು ಏನಂತಾರೆ, ಒಂದು ಜಿದ್ದು ಅನ್ಬೋದು, ಏನಾರು ಅನ್ಬೋದು, ಮಾಡೋಣ. ಓಕೆ, ಐ ಹ್ಯಾವ್ ಆನ್ ಆಪರ್ಚುನಿಟಿ ನಾವು, ಲೆಟ್ಸ್ ಕ್ರ್ಯಾಕ್ ಇಟ್. ಅಬ್ಸಲ್ಯೂಟ್ಲಿ, ಲೆಟ್ಸ್ ನಾಟ್ ಲೂಸ್ ಇಟ್. ನಾ ಹೇಳ್ತೇನೆ ರೀ, ಸಂಜೆ ತನಕ ಹೇಳ್ತೇನೆ ರೀ, ಹಂಗೆ ಹೇಳಿ. ಬಟ್ ದ ರಿಸ್ಕ್ ಯು ಆರ್ ರನ್ನಿಂಗ್ ಈಸ್ ಯು ಹ್ಯಾವ್ ಟು ಡೆಲಿವರ್. ಹೌದು, ಹ್ಞೂ ಒಂದೇ ಡೆಲಿವರ್ ಮಾಡ್ಬೇಕು. ಹೈ ರಿಸ್ಕ್ ಇಟ್ ವಾಸ್, ವೆರಿ ಹೈ ರಿಸ್ಕ್, ವೆರಿ ಹೈ ರಿಸ್ಕ್ ಇಟ್ ವಾಸ್. ಆ್ಯಂಡ್ ಅಲ್ರಿ, ಅವ್ರು ನಮಗೊಂದು ಆಪರ್ಚುನಿಟಿ ಕೊಟ್ಟರು ಓನ್ಲಿ ಥ್ರೂ ರೆಫರೆನ್ಸ್. ನೋಡ್ರಿ, ಎಕ್ಸಾಕ್ಟ್ಲಿ. ನೋಡ್ರಿ, ಈಗ ಕೆಜೆಟಿನ್ ಈ ಡಿಡ್ ನಾಟ್ ಗಿವ್ ಅ ರೆಫರೆನ್ಸ್ ಬಿಕಾಸ್ ಐ ವಾಸ್ ರೆಫರ್ಡ್ ಬೈ ಮಿಸ್ಟರ್ ಮೃಣ್ಮಯ್ ಚಾಂಗ್. ಮೃಣ್ಮಯ್ ಚಾಂಗ್ ಆ್ಯಂಡ್ ಕೆಜೆಟಿನ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಹೀ ನೋಸ್ ವೆರಿ ವೆಲ್ ಚಾಂಗ್ ವಿಲ್ ನಾಟ್ ರೆಫರ್ ನಾರ್ಮಲ್ ಪರ್ಸನ್, credible person. So I see this credibility keeps on coming. How it's on coming? Only when, you know, through reference, through word of mouth, connects. And Vijay Dhiman will not recommend anybody because unless until he knows anybody very deeply or Right. something like that. So talking about reference, ಈಗ ಇನ್ ಬಿಸ್ನೆಸ್ ಜನರಲಿ, ಈಗ ಇಟ್ ಹ್ಯಾಸ್ ಬಿನ್ 29 years ನೀವು ಹೇಳ್ದಂಗೆ, ಪವರ್ ಆಫ್ ರೆಫರೆನ್ಸ್ ಎಷ್ಟೈತಿ? ಲೈಕ್ what do you feel the power of a reference means? Word of mouth ಆತ. ನೀವು ಒಮ್ಮೆ ಯು ಆರ್ ರೆಫರ್ಡ್ ಅಲ್ಲ, ಒನ್ಸ್ ಯು ಆರ್ ರೆಫರ್ಡ್, ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಬೀನ್ ರೆಫರ್ಡ್ ಟು ಯು ಬೈ ಸಂಬಡಿ, ಸೊ ವೆರಿ ಟ್ರಸ್ಟೆಡ್ ಪರ್ಸನ್. ನೀವು ನನ್ನ ಕಡೆ ಮತ್ತೆ ಮುಂದೆ ಏನು ಜಾಸ್ತಿ ಮಾತಾಡೋಂಗಿಲ್ಲ, ನಿಮ್ದು ಕೆಲಸನ ಮಾತಾಡ್ಬಿಡ್ತೀರಿ. Right. Behind the mind already somebody has filled about me to you, about me, ನಾನು ಹೆಂಗೆ ಏನು ಅಂಥೇಳಿ somebody has given you, or his moral support is already with you, Right. or his connection with you is so good that, you know, you trust your friend blindly, and you know that my friend will not misguide me. So my friend is connecting me ಅಂದರೆ he will say that yes, he will be able to deliver ಅಂತ. ಆ್ಯಂಡ್ ಅವಾಗ ನೀವೇನು ಮಾಡ್ತೀರಿ, ನೀವು ಯು ವಿಲ್ ನಾಟ್ ಗೋ ಫಾರ್ ಎನಿ ವೆರಿಫಿಕೇಷನ್, ಅದಿಲ್ಲ ಏನು ಹೋಗಂಗಿಲ್ಲ. ಸ್ಟ್ರೇಟಾಗಿ ನೀವು ಕೆಲಸಕ್ಕೆ ಬಂದುಬಿಡ್ತೀರಿ. ನೋಡಿರಿ ನಮ್ದು ಹಿಂಗೆ ಐತಿ, ಏನು ಮಾಡ್ತೀರಿ ಹೇಳ್ರಿ, ಹೆಂಗೆ ಮಾಡ್ತೀರಿ ಹೇಳ್ರಿ ಅಂತೇಳಿ ಡೈರೆಕ್ಟ್ ಇಲ್ಲಿ ಕೊಡ್ತೀವಿ. ಅವಾಗ ಬಿಕಾಸ್ ವೆರಿ ಈಸಿ. ಸೊ ವಿ ಆಲ್ಸೋ ಗೋಯಿಂಗ್ ಡೈರೆಕ್ಟ್ ಟು ಟಾಪಿಕ್. ಇಲ್ಲಾಂದ್ರೆ ನಾ ಕುಂತು ನಾ ಮುಂದೆ ಬರ್ಬೇಕು, ನಾ ಮಾತಾಡ್ಬೇಕು, ನಾ ನಿಮ್ಗೆ ಹೇಳ್ಬೇಕು, ನನ್ನ ಕಂಪ್ನಿ ಹಿಂಗೆ ನಾ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಹೇಳ್ಕೊಂಡು ಕುಂದಿರ್ಬೇಕು. ಆಮೇಲೆ ನೀವು ಒಂದು 4-5 ಕೌಂಟರ್ ಕ್ವಶನ್ ಹಾಕ್ತೀರಿ, ಅದಕ್ಕೆ ಒಂದು ಏನಾದ್ರು ಕನೆಕ್ಟಿವಿಟಿ ಕೊಡ್ಬೇಕು, ರಿಲೇಟಿವಿಟಿ ಕೊಡ್ಬೇಕು. ಆಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತೈತೆ, ಓಹೋ ಇಲ್ಲಿಂದ ಇದೆಯಾ ಇವ್ರು ಮಾಡಿದ್ದಾರೆ ಅಂತೇಳಿ. ಸೊ ಫ್ರೆಂಡಿಂದ ಬಂದುಬಿಟ್ರೆ, ಸಾರಿ ಟು ಕಟ್, ಬಟ್ ಫ್ರೆಂಡಿಂದ ಬಂದುಬಿಟ್ರೆ ಇಟ್ ಈಸ್. ಬಟ್ ರೆಫರೆನ್ಸ್ ಇನ್ ದ ಥಿಂಗ್ ಈಸ್, ಈಗ ನಾ ಹೇಳ್ತಿರ್ತೇನೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋಂಗಿಲ್ಲ ಅಂತೇಳಿ. ಈಗ ರೆಫರೆನ್ಸ್ ಕೊಟ್ಟಾಗ ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗ್ಬಿಡ್ತೈತೆ, ಲೈಕ್ ವಿ ಹ್ಯಾವ್ ಟು ಡೆಲಿವರ್. ಯಾಕಂದ್ರೆ ಅವ್ನ ಎಕ್ಸ್ಪೆಕ್ಟೇಷನು ಹಂಗೆ ಬಂದುಬಿಡ್ತೈತಿ. ಹೌದು, ಈಗ ಒಬ್ಬ ನ್ಯೂ ಬಿ ಬಂದವ ಕ್ವಶನ್ಸ್ ಜಾಸ್ತಿ ಕೇಳಿದ್ರು, ಡೌಟ್ಸ್ ಜಾಸ್ತಿ ಇದ್ರು, ಎಕ್ಸ್ಪೆಕ್ಟೇಷನ್ ನ್ಯೂಟ್ರಲ್ ಇರ್ತೈತಿ. ವೆನ್ ರೆಫರ್ಡ್, ಎಸ್, ಇವು ಹೇಳಾನ್ಲೆ ಮೋರ್ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಮೋರ್ you need to be more cautious and you need to be more doubly, ಯಾಕಂದರೆ there are 2 things on stake. One is a new person, one is the old who was referred you. ಇಬ್ಬರದ್ದು ಸ್ಟೇಕ್ನಾಗ ಐತಿ. ಸೊ ಯು ಹ್ಯಾವ್ ಟು ಬಿ ವೆರಿ ಡಬಲಿ ಕಾಶಿಯಸ್ ಆ್ಯಂಡ್ ಏನಾರ ಡಬಲ್. ಅದೇ ಇಲ್ಲೇನಾರು ಆಗ್ಬಿಟ್ರೆ ಏನು ರೀ ವೆಂಕಟೇಶ್ ಅವರೇ ಕಳಿಸಿದ್ದೆ ಹೆಂಗೆ ಮಾಡಿಬಿಟ್ರೆ ಹೆಂಗೆ ರೀ ನೀವು ಅಂತಂದ್ರೆ ನಿಜವಾಗ್ಲು ಹಂಗೆ ಅದಕ್ಕೆ ಭಾಳ ಹೆದರ್ತೀವಿ ನಾವು. ಅದು ನಾವು ಯಾವುದೇ ಕೆಲಸ ಮಾಡ್ಬೇಕು ನಮ್ಗೆ ಅದು ಒಳಗಡೆ ಒಂದು ಸಣ್ಣ ಹೆದರಿಕೆ ಇದ್ದಿರ್ತದೆ ಯಾವಾಗಲೂ. ಎಂಥದ್ದು ದೊಡ್ಡ ಇವೆಂಟ್ ಇರಲಿ, ಎಂಥದ್ದು ಸಣ್ಣ ಇವೆಂಟ್ ಇರಲಿ, ಆ ಹೆದರಿಕೆ ಮಾತ್ರ ಆ ಲೆವೆಲ್ಗೆ ಇರೋದು ನಮಗೆ. ಏನಪ್ಪ ಡೆಲಿವರ್ ಮಾಡಬೇಕಲ್ಲ ಅಂತ. ಸೊ ಹಿಂಗೆ ಸಿಚುವೇಶನಾಗಿ ನೋಡಿರಿ, ಈ ರೆಫರಲ್ ಬಂದಾಗ ನಾನು ಹೇಳ್ತೀನಿ ಈ ಮಾತು. ಮೃಣ್ಮಯ್ ಚಾಂಗ್ ನನಗಲ್ಲಿ ರೆಫರ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಗೆ ನಾವು ಹೋಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ವಿ. ಈಸ್ ಅನ್ ಆರ್ಕಿಟೆಕ್ಟ್, ಆಯ್ಕೆ ಸಿಕ್ಕಲು. ದೆನ್
ಇವರು 2006ಗೆ ಇವ್ರು ಏನು ಮಾಡಿದರು, ದೇ ವಾಂಟೆಡ್ ಟು ಡೂ ನ್ಯೂ ಡಿಸ್ಕೋ ಅದು ಇದೆಲ್ಲ ಮಾಡ್ಬೇಕಂದ್ರೆ ಐ ರೆಫರ್ಡ್ ಚಾಂಗ್ ಟು ದಟ್ ಹೋಟೆಲ್ ಇನ್ ಹೊಸಪೇಟೆ. ಓಕೆ, ಅವ್ರು ನಾ ರೆಫರ್ ಮಾಡಿದ್ದೆ ಅವ್ರಿಗೆ. ಕ್ರಾಸ್ ರೆಫರೆನ್ಸ್. ಸೊ ಇವ್ರಿಗೆ ಏನತ್ತೆ, ಇವ್ರು ಹೋಟೆಲ್ದವ್ರನ್ನ ವೆಂಕಟೇಶ್ ಚಲೋ ಕೆಲಸ ಮಾಡ್ತಾನಪ್ಪ, ಇವ್ನು ಏನೋ ಕೊಟ್ಟರು ಕ್ವಾಲಿಟಿ ಕೊಡ್ತಾನೆ, ಚಲೋ ಕೊಡ್ತಾನೆ, ಎಲ್ಲ ಮಾಡ್ತಾನೆ, ಕರೆಕ್ಟಾಗಿ ಮಾಡ್ತಾನೆ, ಇವ್ರು ರೆಫರ್ ಮಾಡ್ತಾನೆ ಅಂದ್ರೆ ಚಲೋ ಇರ್ತದೆ. ಆ್ಯಂಡ್ ಹಿ ಗೇವ್ ಅ ವೆರಿ ಗುಡ್ ಡಿಸೈನ್, he gave a good concept. The hotel people liked it, and we did this personal disco. Our minds was booming. All these hotel owners are mine owners only, and ಅವರಿಗೆ there is no ಹೆಂಗಂದ್ರೆ ಇದೇನೇ ಇಲ್ಲ, ಇದಕ್ಕೆ ದಿಸ್ ವಿಲ್ ಬಿ ಇದಕ್ಕೆ ಕಂಪ್ಯಾರಿಟಿವ್ ಕಾಸ್ಟ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಏನು ಇಲ್ಲವೇ ಇಲ್ಲ. ಬೇಕಾ ಚಲೋ ನನ್ನ ಮನುಷ್ಯ ಕಾನ್ಫಿಡೆನ್ಸ್ ಐತಿ, ಮಾಡ್ತಾನೆ, ನನಗೆ ಹಿಂಗೆ ಚಲೋ ಬೇಕಾಗೈತಿ, ಮಾಡಪ್ಪ ಅಷ್ಟೇ, ಎರಡು ಮಾತು ಇಲ್ಲವೇ ಇಲ್ಲರಿ. ಸೊ ವಿ ಡಿಡ್ ಎ ಡಿಸ್ಕೋ ಫಾರ್ ಹಿಮ್. ಹಂಗೆ ಬಾಂಬೆದಾಗ ಗೊತ್ತಿದ್ರೆ ಆಲ್ರೆಡಿ ವಿ ವೆಂಟ್ ಆ್ಯಂಡ್ ಸಾ ದಟ್. ಸೊ ಅವ್ರಿಗೆ ಕನೆಕ್ಟ್ ಮಾಡಿ ವಿ ಡಿಡ್ ದ ಎಂಟೈರ್ ಡಿಸ್ಕೋ ಫಾರ್ ಹಿಮ್, ವಿ ಡಿಡ್ ದ ಸೌಂಡ್ ಸಿಸ್ಟಮ್ ಫಾರ್ ಹಿಮ್, ಇದನ್ನೆಲ್ಲ ಮಾಡಿದ್ವಿ. ದಿಸ್ ವಾಸ್ ಎ ಡಿಫ್ರೆಂಟ್ ಜರ್ನಿ ಆಲ್ ಪುಟ್ ಟುಗೆದರ್, ಆಲ್ ರೆಫರೆನ್ಸ್. ಸೊ ಅದು ನಾವು ವಿ ಹ್ಯಾವ್ ಕಮ್ ಸೋ ಫಾರ್. DTP ನಿಮ್ಮ ಅಕ್ಕ ನಡೆಸತ್ತಿದ್ದಿಂದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಥ್ರೂ ರೆಫರೆನ್ಸ್, ನೀವು ಹನ್ಸ ನವೀನಿಗೆ ಪ್ರೊಜೆಕ್ಟರೆಲ್ಲ ಕೊಟ್ಟೆ, ಡಿಸ್ಕೋ ಮಾಡಿ. ಸೊ ದಿಸ್ ವಾಸ್ 2005-7 ಅಂತಾನೆ, 15 ವರ್ಷದಿಂದ. ಸೊ ಇಟ್ ಹ್ಯಾಸ್ ಲೈಕ್ ಸೊ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಅ DTP ಸೆಂಟರ್ ಯು ಕೇಮ್ ಇನ್ ಟು ಇವೆಂಟ್ಸ್. ಕರೆಕ್ಟ್. ಇಂಡೈರೆಕ್ಟ್ಲಿ. ಕರೆಕ್ಟ್. ಇನ್ ಅ ಲಾರ್ಜರ್ ಪಿಕ್ಚರ್ ಫ್ರಮ್ ಅ DTP ಇದಂತಂದ್ರೆ ಹಿಂಗೆ ಪಿವಟ್ ಆಗಿ ಹಿಂಗೆ ದಾರಿ ಹುಡ್ಕೊಂತೆ. ಬಟ್ ವಾಟ್ ಐ ಗಾಟ್ ಟು ಲರ್ನ್ ಫ್ರಮ್ ದಿಸ್ ಈಸ್ ಲೈಕ್ ನಿಯತ್ಲೆ ದುಡಿ, ದಾರಿ ಸಿಗ್ತೈತಿ. ಪರ್ಫೆಕ್ಟ್. ಅಂದರೆ ಏನು ಮಾಡಿದ್ರು ಭಾಳ ಡೆಡಿಕೇಟೆಡ್ ಆಗಿ, ಭಾಳ ಸಿನ್ಸಿಯರಾಗಿ, ಅದು ನೀವು ಯಾವುದೇ ಕೆಲಸ ಇರಲಿ, ಅದು ಎಂಥದಿರಲಿ, ದೊಡ್ಡದಿರಲಿ ಸಣ್ಣದಿರಲಿ, ಏನೋ ಮಾಡಿರಿ, ದ್ಯಾಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಯುವರ್ ಡೆಡಿಕೇಶನ್. ಆ್ಯಂಡ್ ವಾಟ್ ಈಗ ನಿಮ್ಮ ಕತಿದಾಗ ವಾಟ್ ಐ ವುಡ್ ಟೇಕ್ ಅವೇ ಫಾರ್ ಮೈ ಸೆಲ್ಫ್ ಈಸ್ ಲೈಕ್ KPCL ಸ್ಟೋರಿ ಆತ. ಟೆಕ್ನಿಷಿಯನ್ ಬಂದ, ಮೈಕಲ್ ಬಂದ, ಪ್ರೊಜೆಕ್ಟರ್ ಕೊಟ್ಟ. ನಿಮ್ಮ ಅಕ್ಕ ಬಂದ ವೆನ್ ಯು ಹ್ಯಾಡ್ ನೋ ವಿಷನ್, ಆ್ಯಸ್ ಯು ಸೆಡ್, ಪಿರಿ ಅಡ್ಡಾಡ್ತಿದ್ದೆ ಓಡಾಳೆಲ್ಲ, ಲೈಕ್ ಆಲ್ ಕಾಲೇಜ್ ಸ್ಟೂಡೆಂಟ್ಸ್. ಅಕ್ಕ ಬಂದು ಹಿಂಗೆ ಹೇಳಿದ್ಲೆ, ದೀಸ್ ಆರ್ ಆಲ್ ಆಪರ್ಚುನಿಟೀಸ್ ವಿಚ್ ಯು ನೆವರ್ ಸೀಕ್ಡ್. ಹಿಂಗೆ ನನಗೆ ಇವ್ರು ಹಿಂಗೆ ನಂಗೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಆಫೀಸ್ ಸೆಟ್ ಮಾಡೋದೈತಿ, ನಂಗೆ ಮುಂದೋಗಿ DTP ನಮ್ಮ ಅಕ್ಕ ನಾನು ನೋಡ್ಕೊತೀನಿ. ಬಟ್ ನಿಮ್ಗೆ ಆಪರ್ಚುನಿಟಿ ಸಿಕ್ತೆ, ಯು ಗ್ರ್ಯಾಬ್ಡ್. ಹೌದು. ದಿಸ್ ಇಸ್ ಅ ರಿಯಲ್ ಲೈಫ್ ಎಕ್ಸಾಂಪಲ್ ಆಫ್ ಗ್ರ್ಯಾಬ್ ವೆನ್ ಆಪರ್ಚುನಿಟಿ ನಾಕ್ಸ್ ಅಟ್ ಯುವರ್ ಡೋರ್. ನೆವರ್ ಲಿವ್ ಇಟ್. ನೆವರ್ ಲಿವ್ ಇಟ್. ನೆವರ್ ಲಿವ್ ಇಟ್. ಅದು ಎಂಥದಿರಲಿ. ಸಿ, ಇಫ್ ಯು ಫೀಲ್ ದ್ಯಾಟ್ ಇಟ್ ಈಸ್ ರಾಂಗ್, ಯು ವಿಲ್ ಲರ್ನ್ ಫ್ರಮ್ ಇಟ್. ಎಕ್ಸಾಕ್ಟ್ಲಿ. ಇಫ್ ಯು ಫೀಲ್ ದ್ಯಾಟ್ ಇಟ್ ಈಸ್ ರೈಟ್, ಯು ವಿಲ್ ಹ್ಯಾವ್ ಸಕ್ಸಸ್ ಫಾರ್ ಇಟ್. ಡೋಂಟ್ ಬಿ ಅಫ್ರೇಡ್ ಆಫ್, ಅಂದರೆ ಬೀಳ್ತಾನೆ ಅಂತ ಹೆದ್ರಾಕ್ ಹೋಗ್ಬಾರ್ದು. ಈಸ್ ಬೀಳ್ಬೇಕು ರೀ, ಬೀಳ್ಬೇಕು. ಐ ಅಗ್ರಿ. ಬೀಳ್ಬೇಕು ರೀ. ಬಿದ್ದಾಗ ನಮ್ಗೆ ಅದು ಅರಿವು ಗೊತ್ತಾಗ್ತೈತಿ, ಓಹೋ ಹಿಂಗೆಲ್ಲ ಇದೆಯಾ ಅಂಥೇಳಿ. ಅದೇ ಕ್ರೂಸ್ ಕಂಟ್ರೋಲ್ದಾಗ ಗಾಡಿ ಹೋದಂಗೆ ತೆಗ್ದ ಬಿದ್ದಾಗ ಎಚ್ಚರಕ್ಕಿವೆ, ಹಿಂಗೆ ಹುಯಿ ಅಂತ ಮುಕೊಂಡ್ಬಿಡ್ತೇವೆ ಕಾರ್ದಾಗ. ಸಮ್ಟೈಮ್ಸ್ ಈಗ ಎಲ್ಲ ಯಂಗ್ ಜನ್ರೇಷನ್ ಅದಲ್ರಿ, ದೇ ಆಲ್ ಗೋ ಫಾರ್ ಗುಡ್ ಎಜುಕೇಷನ್. ದೇ ಲರ್ನ್, ದೇ ಪೇ ಫೀ ಆ್ಯಂಡ್ ದೇ ಲರ್ನ್ ಆನ್ ಎಜುಕೇಷನ್ ಆ್ಯಂಡ್ ದೇ ಗೆಟ್ ಇವಾಲ್ವ್ ಫ್ರಮ್ ದೇರ್ ಆ್ಯಂಡ್ ದೇ ಗೋ. ನಮ್ಮ ಸಿಚುವೇಶನ್ ಏನಾಗಿತ್ತು ಅಂದರೆ, ವಿ ಲರ್ನ್ ಲೆಸನ್, ಕಾಸ್ಟ್ಲಿಯರ್ ಲೆಸನ್ ದ್ಯಾನ್ MBA ಆರ್ BBA. ಎಕ್ಸಾಕ್ಟ್ಲಿ. The reason is we used to invest in our material, we used to invest in our equipments, we used to invest in anything. Most of the time, sometimes we may feel after investing, we feel that ಏನಪ್ಪ ತಪ್ಪು ಮಾಡಿಬಿಟ್ಟಿಲ್ಲ ಅನ್ನೋದು, ಇಷ್ಟು ಇನ್ವೆಸ್ಟ್ಮೆಂಟ್ ರಾಂಗ್ ಇನ್ವೆಸ್ಟ್ಮೆಂಟ್ ಆತಲ್ಲ. ದಿಸ್ ಈಸ್ ನಥಿಂಗ್, ನೋ ಪ್ರಾಬ್ಲಮ್. ಇಟ್ಸ್ ಐ ಟುಕ್ ಇಟ್ ಆಸ್ ಐ ಫೆಲ್ ಲೈಕ್ ಐ ಪೇಡ್ ಎ ಬೆಟರ್ ಎಜುಕೇಷನ್ ಫೀ. ಇದೊಂದು ಕೋರ್ಸ್ ಇತ್ತು, ಕೋರ್ಸಿಗೆ ರೊಕ್ಕ ಕೊಟ್ಟೆ. ಅಂದರೆ ನನ್ನ ಕೋರ್ಸ್ ಕಲಿಯೋದು ಬೇರೆ ಟೈಪ್ ಇತ್ತು, ನಂದು ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗೆ ಕಲಿಬೇಕಾಗಿತ್ತು. ನಾನು ಅವಾಗ ಅನಿಸ್ತೆ, ಅಲ್ಲಪ್ಪ ನಾನು ಅಕಸ್ಮಾತಾಗಿ ನಾನು ಒಂದು ಯಾವ್ದಾರು ಒಂದು MBA ಕಲ್ತಿದ್ರೆ ಇದನ್ನು ಲುಕ್ಸರ್ ಮಾಡ್ಕೊತಿದ್ದಿಲ್ಲಲ್ಲ. ರೈಟ್. ಭಾಳ ಚಲೋ ಅಪ್ರೋಚ್ ಆಯ್ತದೆ. ಐ ವಿಲ್ ಡೆಫಿನೆಟ್ಲಿ ಅಪ್ಲೈ ಇನ್ ಮೈ ಲೈಫ್. ಏನಾರು ಹಿಂಗೆ ಬಂತಂದ್ರೆ ಕೋರ್ಸಿಗೆ ಫೀಸ್ ಹೊತ್ತು ತಗೋ ಅನ್ನೋದು. ಕೋರ್ಸ್ ಇತ್ತು, MBA ಮಾಡಿಲ್ಲ, ನಾ BSc 5 ವರ್ಷ ಮಾಡೀನಿ. ಸೊ ಇಲ್ಲಿ ಹೋಗಿ ತಗೋ. ದಟ್ ಈಸ್ ಅ ವೆರಿ ನೈಸ್
ಗ್ರೇಟ್ ಅಪ್ರೋಚ್ ಆ್ಯಕ್ಚುಲಿ. ಬಿಕಾಸ್ ನಾವು ಫೇಲ್ಯೂರ್ಸಿಗೆ ಭಾಳ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ ಲೈಫ್ದಾಗ. ಅಂದರೆ ಏನ್ಲಿಪ್ಪ, ಬಿಕಾಸ್ ನೀವು ನಂಗೆ ಆ್ಯಕ್ಚುಲಿ ಏನು ಎಂಫಸೈಸ್ ಮಾಡೋದೈತಂತಂದ್ರೆ, ಈಗ ನೀವು ನಕ್ಕೊಂದು ಸ್ಟೋರೀಸ್ ಹೇಳತ್ತೀರಿ, ಹಲ್ಲೋದೆ ಏನು ಮಾಡಲಿಪ್ಪ ಹಿಂಗಾತ ಸ್ಕ್ರೀನ್ ಹಾರಾಡ್ತೈತಿ. ಬಟ್ ನಮ್ಮದು ಆಂಟ್ರಪ್ರಿನರ್ಶಿಪ್ ಇದೈತಿ ಆ್ಯಂಡ್ ಐವ್ ಸೀನ್ ಪೀಪಲ್ ಡೂ ಬಿಸ್ನೆಸ್. ಐ ಹ್ಯಾವ್ ಬೀನ್ ಕೈಂಡ್ ಆಫ್ ಇನ್ ಅ ಬಿಸ್ನೆಸ್, ಕನ್ಸಿಡರ್ ಮೈ ಸೆಲ್ಫ್ ಡೂಯಿಂಗ್ ಅ ಬಿಸ್ನೆಸ್. ಆವಾಗ ಏನಾರು ಹಿಂಗೆ ಕ್ರೈಸಿಸ್ ಬಂದಾಗ ಹಿಂಗೆ ತಕ್ 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 ತಾಕರ್ತೈತೆ. ಈಗ ನೀವು ಮುಂಬೈ ಹೋಗಿದ್ರಿ, ಅದು ಸ್ಪೀಕರ್ ತರಾಗ ಅನಂತ ರೆಸಿಡೆನ್ಸಿಗೆ, ಯು ಡೋಂಟ್ ನೋ ಅಲ್ಲಿ ಹೋಗಿ ನಾವು ವರ್ತ್ ಇರ್ತೈತಿಲ್ಲ, ಅದು ಡೀಲ್ ಕ್ಲೋಸ್ ಆಕೈತಿಲ್ಲ, ಹೋಗ್ಬೇಕಾ ಅಲ್ಲಿ ಸಿಗ್ತೈತಿ ಹೋಗ್ಬೇಕು. ಬಿಕಾಸ್ ಎಸ್ ಆರ್ ನೋದಾಗ ಎಸ್ಸು ಐತಲ್ಲೇ, ನಾ ಇಲ್ಲಿ ಕುಂತನ ನೋನೇ ಐತಿ. ಕರೆಕ್ಟ್. ದೇರ್ ಈಸ್ ಅಟ್ಲೀಸ್ಟ್ ಯು ಗೋ ಆ್ಯಂಡ್ ಡೂ ಅಪ್ರೋಚ್ ಒನ್ ಥಿಂಗ್, ಅಟ್ಲೀಸ್ಟ್ ಯು ನೀಡ್ ಟು ಒನ್ ಸ್ಮಾಲ್, ನೀವು ಅಟ್ಲೀಸ್ಟ್ ಇಫ್ ಯು ಡೋಂಟ್ ಅಪ್ರೋಚ್ ಯು ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಓನ್ಲಿ. ಎಕ್ಸಾಕ್ಟ್ಲಿ ದಟ್ ಒನ್ ಇನಿಷಿಯೇಟಿವ್. ಅಂದರೆ 50% ಚಾನ್ಸಸ್ ಅಲ್ಲಿ ಐತೆ, ಇಲ್ಲಿ 0% ಐತೆ. ಇಲ್ಲಿ ಕುಂತನ 0%. ಇಫ್ ಐ ಗೋ ದರ್ ಅಟ್ಲೀಸ್ಟ್ ದೇರ್ ಇಸ್ ಅ 50% ಚಾನ್ಸ್. ಆಪ್ಷನ್ ಇದೆ. ಆ ರಿಸ್ಕ್ ತೊಗೊಳಕ್ಕೆ ಓಕೆ ಫೈನ್. ಬಟ್ ಇಲ್ಲಿ ಟಾಕಿಂಗ್ ಅಬೌಟ್ ರಿಸ್ಕ್ ಇನ್ ಬಿಸ್ನೆಸ್, ಯು ಆಲ್ಸೋ ಹ್ಯಾವ್ ಟೇಕನ್. ಈಗ ನಿಮ್ಮ ಸ್ಟೋರಿದಾಗ ನೀವೆಲ್ಲ ಕವರ್ ಮಾಡೇಬಿಟ್ರೆ ನಂಗೆ ಕ್ವಶನ್ಸ ಉಳಿಸಿಲ್ಲ ನೀವು ಕೇಳೋಕ್ಕೀಗ. ಇನ್ನೊಂದು ಹೇಳ್ತೀನಿ ನೋಡಿರಿ, ಇದೊಂದು ನೀವು ಹೇಳಿದಲ್ಲ ರಿಸ್ಕ್ ಅಂತ ಹೇಳಿದಾಗ, ವಿವರ್ ಇನ್ ಹನ್ಸ್ ಹೋಟೆಲ್. ಓಕೆ. ಆ್ಯಂಡ್ ಹನ್ಸ್ ಹೋಟೆಲ್ನಾಗ ವಿ ಆರ್ ಕನೆಕ್ಟೆಡ್ ವಿತ್ ಅಜೆಂಡಾ. ವಿ ಆರ್ ಕನೆಕ್ಟೆಡ್ ವಿತ್ ಅಜೆಂಡಾ ಇಸ್ ಆಲ್ಸೋ ವೆರಿ, ಹಿ ವಾಸ್ ಇನ್ ಟು ಲಾಟ್ ಆಫ್ ರೌಂಡ್ ಟೇಬಲ್ ಆ್ಯಕ್ಟಿವಿಟೀಸ್ ಏನಾದ್ರು. ಸೊ ಅವ್ರದ್ದೊಂದು ರೌಂಡ್ ಟೇಬಲ್ ಫ್ರೆಂಡ್ ಅವರಿದ್ರಿ, ಹೀ ಈಸ್ ಫ್ರಮ್ ತಮಿಳ್ನಾಡು. ಅವರಿಗೆ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ರು, ಎಲ್ಲ ಸ್ಕೂಲಿಗೆ ಕಂಪ್ಯೂಟರ್ ಎಜುಕೇಷನ್ ಮಾಡೋದು ಗೋವಾ ಸ್ಟೇಟಿಗೆ. ದೇ ಆರ್ ಅಪ್ಲೈಯಿಂಗ್ ಫಾರ್ ಅ ಟೆಂಡರ್ ಫಾರ್ ಇಟ್. ಆ್ಯಂಡ್ ಹಿ ಹ್ಯಾಡ್ ಕಮ್ ಟು ಹುಬ್ಳಿ ಆ್ಯಂಡ್ ಈ ಸ್ಟೇಡ್ ಇನ್ ಹುಬ್ಳಿ ಆ್ಯಂಡ್ ಅಜಯ್ ಹ್ಯಾಡ್ ಇಂಟ್ರಡ್ಯೂಸ್ ಮೀ, ಈಸ್ ಸೊ ಆ್ಯಂಡ್ ಸೊ, ಇವರೊಂದು ಇದು ಮಾಡ್ತಾಯಿದ್ದಾರೆ ಅಂತೇಳಿ ನಮಗೊಂದು ಕನೆಕ್ಷನ್ ಕೊಟ್ಟರು, ರೆಫರೆನ್ಸ್ ಮಾಡಿದಂಗೆ ಅದು ಮಾಡಿದ್ರು ಅವರು. ದೇ ವೆಂಟ್ ಇನ್ ಆಪ್ಟೆಡ್ ಫಾರ್ ಟೆಂಡರ್ ಅವ್ರಿಗೆ ಸಿಕ್ತು. ಅವರಿಗೆ ನಮ್ಮ ಫ್ರೆಂಡ್ ಅಜಯ್ ಅವ್ರ ಫ್ರೆಂಡ್ ಇದ್ದಾರಲ್ಲ, ಅವರಿಗೆ ಟೆಂಡರ್ ಸಿಕ್ತು. ಬಟ್ ದಟ್ ಪರ್ಸನ್ ಇಸ್ ಆಲ್ ದ ವೇ ಫ್ರಮ್ ತಮಿಳ್ನಾಡು, ಕೇರಳ ತಮಿಳ್ನಾಡು ಅಲ್ಲೇ ಇದ್ರು ಅವರು. ಅವರಿಗೆ ನಮ್ಗೆ ಲೋಕಲ್ ಸಪೋರ್ಟ್ ಇರೋದು ನಾನು. ಅಜಯ್ ಅಟ್ಲೀಸ್ಟ್ ಇಸ್ ಇನ್ ಟು ಹೋಟೆಲ್ ಡಿಫ್ರೆಂಟ್ ಆ್ಯಂಡ್ ಕನೆಕ್ಟೆಡ್ ಇಂಡಸ್ಟ್ರಿನ ಕಂಪ್ಯೂಟರ್ ಅಂದ್ಕೂಲೆ ಕನೆಕ್ಟೆಡ್ ಇಂಡಸ್ಟ್ರಿನ ನಾನು ಇರೋದು ಬದಲಿ ನಾವು ಕಂಪ್ಯೂಟರ್ ಸೇಲು ಮಾಡ್ತಿದ್ವಿ, ಅದು ಮಾಡ್ತಿದ್ವಿ ನೋಡಿ. ಸೊ ಐ ಆಮ್ ಈಸಿ ಕನೆಕ್ಟ್ ಫಾರ್ ಹಿಮ್, ಹೆಲ್ಪ್ ಮಾಡೋಕೆ ಅವ್ರಿಗೆ ಏನಾದ್ರೆ. ಸೊ ಅವ್ರು ಏನಂದ್ರೆ, ವೆಂಕಟೇಶ್ ನಮಗಿದ್ದ ಸುಮಾರು 1.5 ಲಕ್ಷ ಫ್ಲಾಪಿ ಡಿಸ್ಕ್ ಕೊಡಬೇಕು ಸ್ಕೂಲ್ ಮಕ್ಕಳಿಗೆ. ಆಮೇಲೆ ಅದರದ್ದು CD ಕೊಡಬೇಕು, CDs ಕೊಡಬೇಕು, ಎಲ್ಲ ಮಕ್ಳಿಗೆ CD ಕೊಡಬೇಕು, ಅದು ಕೊಡಬೇಕು. ನಾವೆಲ್ಲ ಮಾಡೀವಿ ಹಿಂಗೆ. ಸೊ ಅವಾಗ CD ಐತೆ, ಫ್ಲಾಪಿನ ಐತೆ ರೀ, ಎರಡು. ರೀರೈಟಬಲ್ CD ಬೇಕಾಗಿತ್ತು ಅವ್ರಿಗೆ. ಓಕೆ. CD 6 ಇರುತ್ತೆ ರೀ, ರೀರೈಟಬಲ್ ಡಿಸ್ಕ್ 630 MB ಏನೋ ಬರ್ತದೆ, 620 MB ಏನೋ ಬರ್ತದೆ. ಅದಕ್ಕೆ ಬೇಕು ನಮ್ಗೆ ಇಷ್ಟು, ವಿ ವಾಂಟೆಡ್ ದಿಸ್ ಕೈಂಡ್ ಆಫ್ ಕ್ವಾಂಟಿಟಿ ಅಂತ ಹೇಳಿದ್ರು. 1-2 ಲಕ್ಷ ಚಿಲ್ಲರೆ ಏನೋ ಬೇಕು CD ಅವರಿಗೆ, ಎಲ್ಲ ಮಕ್ಳಿಗೆ ಹಂಚ್ಬೇಕಲ್ಲ. 2 lakh ಪೀಸಸ್. ಹಾಂ. ಸೊ ಅವ್ರು ಫೈನ್ ಮಾಡಿ, ನಾನು ಕನ್ವರ್ಟ್ ಮಾಡಿಕೊಂಡು ಅವ್ರಿಗೆ ಮಾತಾಡಿ, ನಾನು ಒಬ್ಬರು ಕೊಟೇಶನ್ ಎಲ್ಲ ಕೊಟ್ಟು ಅವರಿಗೆ ಅವ್ರೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇತ್ತು, ದೊಡ್ಡ ಕಂಪ್ನಿ ಇತ್ತು ಅವ್ರದ್ದು. ಅವರು 20 ಲಕ್ಷ ಅಡ್ವಾನ್ಸು ಕೊಟ್ಟರು. ಯಾರು ನಮ್ಮ ಫ್ರೆಂಡ್, ಅವ್ರ ಇವ್ರ ಫ್ರೆಂಡ್, ನಮ್ಗೆ ಸಪ್ಲೈ ಮಾಡ್ಬೇಕಂತ. ನಾವು ಹೋದ್ವಿ, ಕಾಂಟ್ಯಾಕ್ಟ್ ಮಾಡಿದ್ವಿ, ಡೆಲ್ಲಿ ಮಠ ಹೋದ್ವಿ ನಾವು. ಡೆಲ್ಲಿನಾಗ ಅಲ್ಲಿ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಒಬ್ಬರು ಇವ್ರು ಸಿಕ್ಕರು, ಮೋಸರ್ ಬೇರ್ ಡಿಸ್ಟ್ರಿಬ್ಯೂಟರ್ CD. ಅವ್ರಿಗೆ ಮಾತಾಡಿ ಎಲ್ಲ ಮಾತಾಡಿ ಅವ್ರ 15 ಲಕ್ಷ ರೂಪಾಯಿ ಟಕ್ ಅಂತ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾವು. ಅವ್ರು ಹಂಗೆ 20 ಲಕ್ಷ ರೂಪಾಯಿ ನಮ್ಗೆ ಕೊಟ್ಟರು, ನಾವು 15 ಲಕ್ಷ ರೂಪಾಯಿ ಅವ್ರು ಕೊಟ್ಟುಬಿಟ್ಟವ್ರಿ ಟಕ್ ಅಂತೇಳಿ. ಅಂದರೆ ಆ ಕಾನ್ಫಿಡೆನ್ಸ್ ನೋಡ್ರಿ ಅದು. ಆ ಮನುಷ್ಯಾಗ ನಾನು ನೋಡಿಲ್ಲ, ಬಿಟ್ಟಿಲ್ಲ, ಪರಿಚಯ ಇಲ್ಲ, ಏನೂ ಇಲ್ಲ, ಒಂದು ರೆಫರೆನ್ಸ್ ರೂಪಾಟ್ ಅಂತೇಳಿ ಕೊಟ್ಬಿಟ್ಟು. ಈ ರಿಸ್ಕ್ ಅನ್ನೋ ಫ್ಯಾಕ್ಟ್ರಿಗೆ ಹೇಳ್ತೀನಿ. ವಿ ಟುಕ್ ದಟ್ ರಿಸ್ಕ್, ವಿ ಗೇವ್ ದ ಮನಿ. ಅವ್ರು ಏನು ಮಾಡಿದರೆ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ. ನಾವು ವಾಪಸ್ ಬಂದುಬಿಟ್ವಿ. ಬರ್ತೀವಿ ತಗೋ ಮೆಟ್ರಿಯಲ್ಗೆ ಹೋಗಾಗ, ಬಂದಮೇಲೆ ಹೋಗಿ ಕೊಟ್ಬಿಡೋಣ ಅವ್ರಿಗೆ ಅಂತ. ಇಲ್ಲಿ ಇವರು ಯಾವಾಗ ಕೊಡ್ತೀವಿ ಅಂತ ಇವ್ರು. ಒನ್ ಫೈನ್ ಡೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹಿಂಗೆ ಮಾಡಬೇಡ್ರಿ, ಸ್ವಲ್ಪ ಸಮತ್ಕರು, ವಿ ಹ್ಯಾವ್ ಕಮ್ ಇನ್ ಅ ಗುಡ್ ಫೇತ್ ವಿತ್ ಯು ಆ್ಯಂಡ್ ವಿ ಹ್ಯಾವ್ ಗಿವನ್ ಯು ದಿಸ್ ಒನ್, ವಿ ಹ್ಯಾವ್ ಡನ್ ದಿಸ್. ಅವ್ರಿಗೆ ಸ್ವಲ್ಪ ಟೆಂಪ್ರೇಚರ್ನಾಗ ನಾವು ಜೋರು ಮಾತಾಡ್ಬಿಟ್ರಿ ನಾವು.
ಸಿಟ್ಟಲ್ರಿ ಏನು ಮಾಡ್ತೀರಿ ಇಲ್ಲಿ ಇವರು ಒತ್ತಡ ಅಲ್ಲಿ ಒತ್ತಡ. ಆ ಮಂಚ ಒಂದೇ ಟೈಮ್ ಹೇಳ್ಬಿಟ್ಟ ಮೈ ನೈ ದೂಂಗ ಜಾವ್ ಕ್ಯಾಕರ್ಲಿ ಅಂದ್ಬಿಟ್ಟ ಅವ. ಬಸ್ ಅಂದ್ಬಿಡ್ತು ನನಗೆ. ಏನು ಮಾಡ್ತೀರಿ 15 ಲಕ್ಷ ರೂಪಾಯಿ. ಪ್ಲಸ್ ರೆಪ್ಯುಟೇಷನ್ ಅಟ್ ಸ್ಟೇಕ್. ಮತ್ತು ರೀ ಅವು 2007 15 ಲಕ್ಷ ರೂಪಾಯಿ ವೆರಿ ಬಿಗ್ ಅಮೌಂಟ್. ವೆರಿ ಬಿಗ್. ಈಗೂ ದೊಡ್ಡದೇ ಐತೆ ರೀ. ಎಲ್ಲಿ ಅವಾಗ ಬಟ್ ಇಟ್ ಈಸ್ ವೆರಿ ವೆರಿ ಬಿಗ್ ಅಮೌಂಟ್. ನನಗೆ ಒಮ್ಮಕ್ಳು ಕುಂತಬಿಟ್ಟ ಯಪ್ಪ ಎಲ್ಲೋ ಮಸ್ಕೊಂಡೆ ನಾವು ಅಂತ. ಆಮೇಲೆ ಮತ್ತೆ ಅವರಿಗೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಅವ್ರದ್ದು ರೆಕಮೆಂಡ್ ಮಾಡಿ ಇಲ್ಲಪ್ಪ ದಯವಿಟ್ಟು ನೀ ಹೆಂಗಾರು ಮಾಡಿ ಕೊಡ ನಮಗೆ ಅಂಥೇಳಿ ಅವ್ನು ಸ್ವಲ್ಪ ರಂಬಿಸಿ ಮಾತಾಡಿ ಕೊಡೋದ್ರೆ ಆಮೇಲೆ ಕೊಟ್ಟ. ಒಂದು ಸ್ವಲ್ಪ ಕೊಟ್ಟ ಅಷ್ಟು ಕೊಟ್ಟ ಡೆಲಿವರಿ ಮಾಡಿದ್ದು. ದೆನ್ ಇವ್ರು ನನಗೆ ಅವಾಗ ಇವ್ರ ಜೊತೆ ನಮ್ದು ಏನಾಯ್ತು ರೀ, ನಮ್ಗೆ ಪಾಪ ಅವರು ಸ್ಕೂಲಿಗೆ ಕೊಡಲೇಬೇಕಲ್ಲ, ಆ ಟೈಮಿಗೆ ಕೊಡಬೇಕಲ್ಲ ರೀ. ಅದು ಜೂನ್ ಸ್ಕೂಲ್ ಸ್ಟಾರ್ಟ್ ಹಾಕಿದ್ರೆ ಎಲ್ಲ ಮೆಟೀರಿಯಲ್ ಕೊಡಲೇಬೇಕಲ್ಲ ರೀ. ಇವ್ರಿಗೂ ತ್ರಾಸ. ಇವರು ದಿವಸ ಫೋನ್ ಹಚ್ಚವ್ರೆ, ಅವರು ದಿವಸ ಫೋನ್ ಹಚ್ಚವ್ರೆ, ಏನು ಮಾಡೋದು ಅಂತೇಳಿ ಭಾಳ ಸಮಸ್ಯೆ ಆಗ್ಬಿಟ್ಟಿದ್ದು ಕೂತಿದ್ವಿ ನಾವು. ಅವಾಗ ಅನ್ನಿಸ್ತು ನಾವು ರಿಸ್ಕ್ ತೊಗೋಬೇಕಾದ್ರೆ ನಾವು ವಿಚಾರ ಮಾಡಿ ರಿಸ್ಕ್ ತೊಗೋಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್. ರಿಸ್ಕ್ ಇಸ್ ರಿಸ್ಕ್ ಓನ್ಲಿ. ರಿಸ್ಕ್ ಇಸ್ ರೆಗ್ಯುಲೇಷನ್ ಓನ್ಲಿ. ಸಣ್ಣದಿರಲಿ ದೊಡ್ಡದಿರಲಿ ದರ್ ಇಸ್ ನೋ. ಬಟ್ ಐ ಫೆಲ್ಟ್ ವಿಚಾರ ಮಾಡ್ಬೇಕು. ಎಲ್ಲ ಟೈಮ್ ಇನ್ಸ್ಟಿಂಕ್ಟ್ ಮೇಲೆ ಹೋಗಕ್ಕೆ ಆಗಂಗಿಲ್ಲ, ಸ್ವಲ್ಪ ವಿಚಾರ ಮಾಡಬೇಕು. ವಿ ಹ್ಯಾವ್ ಟು ಸಿಟ್ ಡೌನ್ ಅಂಡ್ ಜಸ್ಟ್ ಥಿಂಕ್ ಇನ್ ಆಲ್ ಡೈರೆಕ್ಷನ್ಸ್, ಥಿಂಕ್ ಇನ್ ಆಲ್ ಫಾರ್ಮ್ಯಾಟ್ಸ್. ಬಟ್ ಆಲ್ಸೋ ಇಫ್ ಈಗ ನಾವೆಲ್ಲ ವೇದ ಥಿಂಕ್ ಮಾಡಿದ್ವು ಅಂದರೂ ದೇರ್ ಆರ್ ಚಾನ್ಸಸ್ ಆಫ್ ಅಸ್ ಫೇಲಿಂಗ್. ಬಟ್ ಅಟ್ಲೀಸ್ಟ್ ಯೋಚನೆ ಮಾಡಿ ಕಾಲಿಡ್ಬೇಕು. ಇಟ್ ಈಸ್ ನಾಟ್ ಯೋಚನೆ ಮಾಡಿ ಕಾಲಿಟ್ರೆ ನೀ ಪಾಸಾಗಿ ಬರ್ತಿ ಅಂತಲ್ಲ, ಬಟ್ ಯೋಚನೆ ಮಾಡಿ ಕಾಲಿಟ್ರೆ ಓಕೆ, ಒಂದು ಯು ಆರ್ ಪ್ರಿಪೇರ್ಡ್. ಏನಾರ ಒಂದು ಹಿಟ್ ಬಂತಂದ್ರೆ ಅದು ಇಂಪ್ಯಾಕ್ಟ್ ಫೀಲ್ ಮಾಡ್ಕೊಂಡಾಗ ಸ್ವಲ್ಪ ಇದಾಕೈತಿ. ಟಾಕಿಂಗ್ ಔಟ್ ಇಂಪ್ಯಾಕ್ಟ್, ಈಗ ಜಸ್ಟ್ ಒಂದು ಸ್ಟೋರಿ ಹೇಳಿದ್ರಿ ನೀವು, ಹಂಪಿಲಿಂದ ಬರಬೇಕಾದ್ರೆ ನಿಮ್ಮ ಕಾರ್, ದಟ್ ಇಂಪಾರ್ಟೆನ್ಸ್ ಆಫ್ ಲೈಫ್ ಕೈಂಡ್ ಆಫ್ ಅ ಲೆಸನ್ ಫಾರ್ ಮೀ. ಬಟ್ ಪ್ಲೀಸ್ ಡೂ ಟೆಲ್ ಅಸ್ ಅಬೌಟ್ ದಟ್. ಹೆಂಗಂದ್ರೆ ರೀ, ಐ ಹ್ಯಾವ್ ಸೀನ್ ಡೆತ್ ಲೈಕ್ ದಿಸ್ ಸೋ ಕ್ಲೋಸ್. ಇಟ್ ವಾಸ್ 2010, 12 years ago. So I had been to Hampi for a meeting, and after meeting I'm coming back 5:30 in the evening. I was driving my sedan car, Optra Magnum car. I was driving and coming from ಏನು ಸಿಚುವೇಶನ್ ಆಯ್ತಂದ್ರೆ ನಿಯರ್ ಹುಲ್ಕೋಟಿ, ಎಚ್ ಕೆ ಪಟ್ಲ ಹುಲ್ಕೋಟಿ ಕಡೆಯಲ್ಲಿ ಒಂದು ಇದಿತ್ತಲ್ಲ, ಅಲ್ಲಿ ಬರ್ಬೇಕಾರೆ ಆಲ್ಮೋಸ್ಟ್ 5:15 ಭಾಳ ರ್ಯಾಶ್ ಡ್ರೈವ್ ಮಾಡ್ತಿದ್ವಿ ನಾವು. ಸೀದಾ ಬಟ್ ಅಂತೇಳಿ ಒಂದು ಗಾಡಿಯಿಂದ ಹೊರಗೆ ಬಂದ್ವಿ. ಹಿಂಗೆ ಹೊರಗಡೆ ಒಂದು ಮುಂದೊಂದು ಟ್ರಕ್ ಹೊಂಟಿತ್ತೆ, ಆ ಟ್ರಕ್ಲಿಂದ ಹೊರಗಡೆ ಬಂದ್ವಿ. ಸೀದಾ ಮುಂದ್ಗಡೆ ಬಂದ ಕೂಡಲೇ RR ಬಸ್. ಆಮೇಲೆ ಆಲ್ ಆಫ್ ಅ ಸಡನ್ 5:15ಗೆ ಗೆಟ್ ದ ಫ್ಲಾಶ್ ಸನ್ಲೈಟ್, ಕರೆಕ್ಟಾಗಿ ಸನ್ಲೈಟ್. ಮುಂದೆ ಏನು ಕಾಣಲಿಲ್ಲ, ಸೀದಾ ಬಸ್ ಹೆಡ್ ಆನ್ ಕಲ್ಯೂಷನ್. RR ಬಸ್. ಐ ಆಮ್ ಡ್ರೈವಿಂಗ್ ವಿತೌಟ್ ನೋ ಸೀಟ್ ಬೆಲ್ಟ್. ಆ ಬಸ್ ಏನೈತಲ್ಲ ರೀ ವೀಲ್, ಇಟ್ ಇಸ್ ಹಿಟ್ ದಟ್ ಲೋಗೋ, ಅದು ಪ್ಲಸ್ ಮಾರ್ಕ್ ಐತಲ್ಲ ರೀ ಲೋಗೋ, ಅದು ಲೋಗೋ ಹೊಡೆದ ಆ ಬಸ್ ಸೀದಾ ಮೇಲೆ ಬಂದೆ, ನಮ್ಮ ಟಾಪ್ ಮೇಲೆ ಬಂದೆ. ಆ ಬಸ್ಸದು 2 ವೀಲ್ ಕಟ್ಟಾಗಿ ತೆಳಗೆ ಬಿದ್ದು. ಬಸ್ ಲ್ಯಾಂಡೆಡ್ ಆನ್ ದ ಫ್ಲೋರ್ ವಿತೌಟ್ ಟೈರ್ಸ್, ವಿತೌಟ್ ವೀಲ್. ವೀಲಲ್ಲ, 2 ವೀಲ್ ಇಲ್ಲ, 2 ಕಿತ್ಕೊಂಡು ಬಂದ್ಬಿಟ್ಟಿದ್ವಿ, 2 ಹೋಗ್ಬಿಟ್ಟಿದ್ವಿ. ಟಕ್ಕಂದು ಇಂಜಿನ್ ಮೇಲೆ ಲ್ಯಾಂಡ್ ಆಗೈತಿ, ಚಸಿ ಮೇಲೆ ಇಂಜಿನ್ ಮೇಲೆ ಲ್ಯಾಂಡ್ ಆಗೈತಿ. ಆ್ಯಂಡ್ ನನಗೆ ಆ ಇಂಪ್ಯಾಕ್ಟ್ ಸ್ಪೀಡ್ನಾಗ ರೀ 2 ಏರ್ ಬ್ಯಾಗ್ ಓಪನ್ ಆಗೈತಿ. ಆ್ಯಂಡ್ ಐ ಆಮ್ ಅನ್ಕಾನ್ಷಿಯಸ್, ವೆಂಟ್ ಇನ್ಸೈಡ್ ದ ವೀಲ್ ಆ್ಯಂಡ್ ಕೇಮ್ ಔಟ್. Full car smashed. I was not unconscious. Such a drastic accident happened. It's something like, second life for us. Yeah, it is. Moment ಇರ್ತೈತಿ, ಲೈಕ್ ನಾವು ಎಲ್ಲ ಹಿಂಗೆ ಹ್ಯಾಪಿ ಮೂಮೆಂಟ್ಸಿಗೆಲ್ಲ ಮೂಮೆಂಟ್ ಆಫ್ ಲೈಫ್, ಮೂಮೆಂಟ್ ಆಫ್ ಲೈಕ್ ಸಚ್ ಥಿಂಗ್ಸ್ ಆರ್ ಆಲ್ಸೋ ಮೂಮೆಂಟ್ ವಿಚ್ ಮೇಕ್ಸ್ ಅಸ್ ರಿಯಲೈಸ್ ಲೈಕ್ ಬಿ ಕೇರ್ಫುಲ್. ಇದೆ ಕರೆಕ್ಟ್. someone is waiting at home or there is, you are important. ಸ್ವಲ್ಪ ಬದುಕ್ಸೇನೆ ಈಗ ದೇವ್ರು ಹೇಳ್ತಾನೆ, ಈಗ ಸ್ವಲ್ಪ ನೋಡ್ಕೊಂಡೇನಿ, ಮುಂದೆ ಮನ್ಯಾಗ ಹೇಳ್ತಾರಲ್ಲ, ಇನ್ನು ಮ್ಯಾಲೆ ನನ್ನ ಕಡೆ ಬರಕ್ಕೆ ಹೋಗ್ಬೇಡ, ಮುಂದೆ ಬರಂಗಿಲ್ಲ, ದೇವ್ರಂಗೆ ಹೇಳ್ದಂಗೆ ಈ ಸತೆ ನೋಡ್ಕೊಂಡೇನು ದೋಸ್ತೆ, ನೆಕ್ಸ್ಟ್ ಟೈಮ್ ಆಗಲಿಕ್ಕಿಲ್ಲ, ಸ್ವಲ್ಪ ನೋಡ್ಕೊಂಡಿರ ಅಂತೇಳಿ. ಆಫ್ಕೋರ್ಸ್ ಎಲ್ಲ ಈಗ ನಮ್ಮದು, ನಾನು ಒಮ್ಮೆ ಸಣ್ಣವಿದ್ದಾಗ ಬಿದ್ದೆ ಇದಾಗಿ ಅದೊಂದು ಲರ್ನಿಂಗ್ ಇದ್ದಿರ್ತೈತಿ. ಬಟ್ ಯು ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಲೈಫ್ ಮೋರ್. ಈಗ ನೀವು ಅಂದ್ರಲ್ಲ, ಐ ಹ್ಯಾವ್ ಸೀನ್ ಡೆತ್ ಟಿಲ್ ಹಿಯರ್ ಅಂತೇಳಿ, ನೀವೊಂದು ವೈಡರ್ ಲೆನ್ಸ್ದಾಗ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ ಲೈಫ್. ಲೈಕ್
ಹ್ಯಾಪಿನೆಸ್ ಆತ ಇದಾತ ಫ್ಯಾಮ್ಲೀಸ್ ವಾಟ್ ಎವರ್ ಬಿಫೋರು ಇರ್ತೈತಿ. ವೆನ್ ಡಿ ಟು ಗೆಟ್ ಮ್ಯಾರಿಡ್ ಲೈಕ್ ಇನ್ ಆಲ್ ದಿಸ್ ಪ್ರೊಸೆಸ್? 2006 I got married. It's late marriage. In fact, I was 35 years old. ಓಕೆ. ಆ್ಯಂಡ್ ಮುಂಚೆನೇ ಹೇಳ್ತಿದ್ರು ಮನೆಯಾಗೆ ಮದುವೆ ಮಾಡ್ಕೊರು ಅಂತಿದ್ದರೆ. ಇನ್ನೂ ಸೆಟ್ಲ್ ಆಗಲಿಲ್ಲ ಅಂತಿದ್ವಿ ನಾವು. ಸೊ ನಮ್ಮ ಮನೆಗೆ ಕೇಳ್ತಿದ್ರು ವಾಟ್ ಯು ಮೀನ್ ಬೈ ಸೆಟ್ಲ್ ಅಂತ. ನಾವು ಒಂದು ಏನಾರು ಮನಿ ಇರಬೇಕು, ಬಿಸ್ನೆಸ್ ಮಾಡಬೇಕು, ಚಲೋ ಇನ್ಕಮ್ ಇರಬೇಕು, ಹಂಗಿರ್ಬೇಕು, ಅದೊಂದು ಫೀಲಿಂಗ್ ಇತ್ತು. ಬಟ್ ಆ್ಯಕ್ಚುಲಿ ಟು ಟೆಲ್ ಯು, ನಾವು ಸೆಟ್ಲ್ ಆಗ್ಬೇಕಂತೇಳಿ ಮಾಡಬಾರ್ದು ರೀ. ವಿ ಆರ್ ಪುಟ್ಟಿಂಗ್ ಅವರ್ ಲೈಫ್ ಬ್ಯಾಕ್. ವಾಟ್ ಏಜ್ ಜನರಲಿ ನಿಮ್ಗೇನು ಟ್ರೆಡಿಷ್ನಲ್ ಏಜ್ 22 to 25 ಒಳಗಡೆ, 26 ಒಳಗಡೆ ಮದುವೆ ಆಗಬೇಕು. ದಟ್ ಇಸ್ ದ ರೈಟ್ ಏಜ್ ಆ್ಯಂಡ್ ಪೀಪಲ್ ಶುಡ್ ಡೂ ದ್ಯಾಟ್. ಯು ವಿಲ್ ಎಂಜಾಯ್ ಬೆಟರ್ ಲೈಫ್, ಬೆಟರ್ ಥಿಂಗ್ಸ್, ಆ್ಯಂಡ್ ಯು ವಿಲ್ ಹ್ಯಾವ್ ಸೋ ಮಚ್ ಆಫ್ ಲೈಫ್ ಪಾರ್ಟ್ನರ್ಶಿಪ್ ವಿತ್ ಯುವರ್ ಲವ್ಡ್ ಒನ್ಸ್. ಅದು ಕೈಂಡ್ ಆಫ್ ಇದು ಹೆದರಿಕೆ ಅನ್ನೋದು ಇರ್ತೈತಿ. ಬಿಕಾಸ್ ಒಮ್ಮೆ ಶಿಫ್ಟ್ ಇನ್ ಲೈಫ್ ಸ್ಟೈಲ್ ಆಕೈತಿ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್. ಆ್ಯಸ್ ಗೈಸ್ ನಾನೇ 27 ಅದೇನೆ. ಸೊ ಫ್ರಮ್ ಮೈ ಯು ಆರ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಅಯ್ಯೋ ಸುಮ್ಮನೆ ಹೇಳಿದೆ. ಇಲ್ಲ, ನಿಜವಾಗ್ಲು ಯು ಆರ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಯಾಕಂದ್ರೆ ರೈಟ್ ಏಜ್ ಇಟ್ ಇಸ್. ಯು ಆಲ್ರೆಡಿ 2 years ಓಲ್ಡ್, ಅಂದರೆ 2 years ಮೋರ್. 25 ಒಳಗೆ ಆಗ್ಬೇಕಾಗಿತ್ತು. ಅಯ್ಯೋ 25 ಅಂದರೆ 2 ವರ್ಷದಿಂದ 23ಕ್ಕೆ ಪಾಸ್ ಆಗೇನ್ರಿ ನಾ ಡಿಗ್ರಿ ಅವಾಗ. ಬಟ್ ನಮಗೇನು ಅನಿಸ್ತೈತೆ ಪರ್ಸ್ನಲಿ, ನನ್ನ ಫ್ರೆಂಡ್ಸು, ಈಗ ನನ್ನ ಫ್ರೆಂಡಿಂದ ಮದುವೆ ಆಗೋದೈತಿ ಫೆಬ್ರವರಿದಾಗ. ಈಗ ಇನ್ನೊಬ್ಬರು ಫ್ರೆಂಡ್ಸ್ ಎಲ್ಲ ಹುಡುಗಾಡ್ತಾರೆ. ಲೈಕ್ ಎಲ್ಲರದು ಆ್ಯಸ್ ಯು ಸೆಟಲ್ ಆಗ್ಬೇಕಲ್ಲಿ, ರೊಕ್ಕ ದುಡಿಬೇಕು, ಇನ್ನೂ ಹೆಂಡತಿ ಹೆಂಗೆ ನೋಡ್ಕೊಳ್ಳಿಲ್ಲ, ಮಕ್ಳು ಹೆಂಗೆ ನೋಡ್ಕೋಬೇಕು, ಮನೆ ಮಕ್ಳು ಬೇಕಂದ್ಬಿಡ್ತಾರೆ 1 ವರ್ಷಕ್ಕೆ. ಆಗಂಗಿಲ್ಲ, ನನಗೆ ಗೊತ್ತಿರಂಗಿಲ್ಲ ನಾ ಎಲ್ಲಿರ್ತೇನಂತ. ಲೈಫ್ ಸ್ಟೈಲ್ ಚೇಂಜ್ ಆಕೈತಲ್ಲ. ಯಾಕಂದ್ರೆ ಈಗ ನಾವು ಹೋಗಿದ್ದ ಮನೆಗೆ ಟೈಮ್ ಇದಿರ್ತೈತೆ. ಆಮೇಲೆ ಒಂದು ಫ್ಯಾಮಿಲಿ ಅಂದ್ರೆ ನಿಮ್ದು ಟ್ರಾನ್ಸ್ಫಾರ್ಮ್ ಆಗಿಬಿಡ್ತೈತೆ ಲೈಫ್. ಇಟ್ ಟ್ರಾನ್ಸ್ಫಾರ್ಮ್ ಡ್ರಾಸ್ಟಿಕಲಿ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ದ ಟ್ರಾನ್ಸ್ಫಾರ್ಮೇಷನ್ ಕ್ಯಾನ್ ಬಿ ಎನಿವೇ. ಹೌ ಯುವರ್ ವೈಫ್ ಈಸ್ not wives are always good, but how we get transformed to them. They are good, they are correct. ಅವ್ರಿಗೆ ಗೊತ್ತಿರ್ತದೆ. ಬಿಕಾಸ್ ಆಲ್ ಮೆನ್ ವಿಲ್ ಬಿ ಆಲ್ವೇಸ್ ಬ್ಲೇಮಿಂಗ್ ವೈಫ್ಸ್. ಏನ್ರಿ ನಮ್ಮ ಅಂದರೆ ನೋಡ್ತಿರ್ಲ, ಟ್ರೋಲ್ಗಿಲ್ ನೋಡ್ತಿರ್ತೀರಿ, ಮೀಮ್ಸ್ ಎಲ್ಲ ನೋಡ್ತಿರ್ತೀರಿ, ಹೆಂಡತಿ ಬಗ್ಗೆ ಇನ್ಫಾರ್ಮೇಷನ್ ಬರ್ತಿರ್ತಾವೆಲ್ಲ ವಾಟ್ಸಪ್ನಾಗೆಲ್ಲ. ಬಟ್ ಆಲ್ ದಟ್ ಸೆಡ್ ಆ್ಯಂಡ್ ಡನ್, ಬಟ್ ದೇ ಆರ್ ದ ಮೇನ್ ಬ್ಯಾಕ್ ಬೋನ್ ಫಾರ್ ಯು. ಸೊ ಯುವರ್ ವೈಫ್ ಇಸ್ ಅ ಸೋರ್ಸ್ ಆಫ್ ಸ್ಟ್ರೆಂತ್. ವೆರಿ ಮಚ್. ಈಗ ನೀವು ಬೆಳಗ್ಗೆ ಈಗ ಶೂಟ್ ಮಾಡಿದ್ದು ನಾವು 8 o'clock ಸ್ಟಾರ್ಟ್ ಮಾಡೇವಿ, 7:30 ಸ್ಟುಡಿಯೋದಾಗ ಅದೇವಿ. ಸೊ ಅವ್ರಿಗೆ ಕೇಳಿದೆ ನಾ ಬ್ರೇಕ್ಫಾಸ್ಟ್ ಆತೇನೆ. ನನ್ನ ವೈಫ್ ಬಿಡಂಗೆ ಇಲ್ಲ ನಂಗೆ ಹೋಗಕ್ಕೆ ಹೊರಗೆ. ಬ್ರೇಕ್ಫಾಸ್ಟ್ ಮಾಡೇ ಕಳಿಸ್ತಾರೆ. ಏನಿಲ್ಲ, ಏನಾರಾಗಲಿ ನಾನು ಹೇಳ್ಬೋದು, ಈಗ ಬಂದು ವಾಪಸ್ ಬಂದುಬಿಡ್ತೀನಿ, ಇಲ್ಲೇ ಬಂದು ಮಾಡ್ತೀನಿ ಅಂತ. ಅದಕ್ಕೆ ವಾಪಸ್ ಬಂದು ಮಾಡ್ತೀನಿ ಅಂತ. ಇಲ್ಲ ನೀವು ಮಾಡೇ ಹೋಗ್ರಿ. ಬಿಕಾಸ್ ಅವ್ರಿಗೆ ಗೊತ್ತೈತೆ ನೀವು ಮತ್ತು ಮನೆ ಹೊರಗೆ ಬಿದ್ದರೆ ಅಂದ್ರೆ ನೀವು ಕೆಲಸದಾಗ ಬ್ಯುಸಿಯಾಗಿ ಮತ್ತು ಊಟ ಆಕ್ಕೈತಿಲ್ಲ. ದ್ಯಾಟ್ ಶಿ ಎನ್ಶ್ಯೂರ್ಸ್ ಆಲ್ವೇಸ್. ಏನೇ ಇದ್ದರೂ ಎಷ್ಟೇ ಇದ್ದರೂ ಎಷ್ಟೊತ್ತಿಗೆ ಇರಲಿ, ನಾವು ಬೇರೆ ಅರ್ಲಿ ಮಾರ್ನಿಂಗ್ ವಿಲ್ ಬಿ ಲಿವಿಂಗ್ ಟು ಸೇ ಫಾರ್ ಎಕ್ಸಾಂಪಲ್ ಫಾರ್ ಸೈಟ್ ವಿಸಿಟ್ ಮಾರ್ನಿಂಗ್ 5 o'clock. ಅವ್ರು ಬೆಳಗ್ಗೆ ಎದ್ದು ನಾಷ್ಟ ಮಾಡಿಸಿ ಕಳಿಸಿಲ್ಲ, ಪ್ಯಾಕ್ ಮಾಡಿ ರೆಡಿ ಮಾಡಿ, ನಾನು ಇಷ್ಟು ಬೇಗ ತಿನ್ನೋಕ್ಕಾಗಿಲ್ಲ, 5 ಗಂಟೆಗೆ ಹೆಂಗೆ ಹಾಕಿ ತಿಂತೀನಿ ಅಂತಂದು ನಾನು ಕೇಳ್ತೀನಿ. ಒಂದು ಕಾಫಿ ಕೊಡ್ತಾಳೆ, ಒಳ್ಳೆ ಕಾಫಿ ಕುಡಿತೀನಿ, ಸ್ಯಾಂಡ್ವಿಚ್ ಗಿಂಡ್ವಿಚ್ ಇದ್ದರೆ ಪ್ಯಾಕ್ ಮಾಡಿ ಕಾಯಿ ಕೊಟ್ಬಿಡ್ತಾರೆ. ನೀವು ಹೋಗ್ರಿ ಎಲ್ಲ ರಸ್ತೆನಾಗ ಅಲ್ಲೇ ತಿನ್ನಿರಿ, ಮತ್ತೆ ಎಲ್ಲಿ ಹೋಗಿ ನಿಂದಿರ್ಸ್ತೀರಿ, ನೀವು ಎಲ್ಲಿ ಹೋಗಿ ನೋಡ್ತೀರಿ, ತಿಂದು ಹೋಗ್ಬಿಟ್ರಿ ಹಂಗೆ ಅಂತೇಳಿ. ಅದು ಒಂದು ದಟ್ ಇವನ್ ಅಟ್ 5 in the morning. ಮಾರ್ನಿಂಗ್ 5, ಯಾ. ಶಿ ಎನಿ ಟೈಮ್ ಶಿ ವಿಲ್ ಹೊರಗೆ ಹೋಗ್ಬೇಕಾದ್ರೆ ಶಿ ವಿಲ್ ಸೇ ಪ್ಯಾಕ್. ನನಗೆ ಇವತ್ತು ಲಂಚ್ ಬಾಕ್ಸ್ ಇನ್ ಮೈ ಆಫೀಸ್ ಇಟ್ ಕಮ್ಸ್ ವಿತ್ ಇದಕ್ಕೆ ಆಫೀಸ್ ಲಂಚ್ ಆಫೀಸ್ನಾಗ ಆಗ್ತೈತಿ. 2 ಚಪಾತಿ ಪಲ್ಯ ಅವೆಲ್ಲ ಕೊಡ್ತಾರೆ. ನೈಸ್. ಅದೇ ಹೋಮ್ ಫುಡ್ ವ್ಯಾಲ್ಯೂ ಇಟ್ ಈಸ್ ಅಲ್ಟಿಮೇಟ್. ಭಾಳ ಹೋಮ್ ಫುಡ್ ಹೋಮ್ಲಿನ ಅನ್ಸೋದು. ಅದು ಹೊರಗೆ ಎಷ್ಟು ತಿಂದರು ಮನೆಗೆ ಊಟ ಬಂತಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ಲೇ ಹೋಗ್ತೈತಿ. ಯಾಕಂದ್ರೆ ಐ ಹ್ಯಾವ್ ಸಫರ್ಡ್. ನಾನು ಬರೀ ಹೊರಗೆ ಊಟ ಆಕೈತಿ ನಂದೆ. ಯಾಕಂದ್ರೆ ಈ ಊಟ ಟೈಮ್ ಆತನ ನಡಿ ಎಲ್ಲ ಹತ್ತಿರ ಐತಿ, ಬಡ ಹೊಟ್ಟೆ ಸಿತೈತಿ, ತಿಂದೋಣ ಅವಾಗ ತಿಂದೆ. ಬಟ್ ಅದು ನಾವು ಹುಬ್ಳ್ಯಾಗಿದ್ದ ಹಾಸ್ಟೆಲ್ದಾಗ ಇದ್ದಂಗಿದ್ದೆ. ಒಟ್ಟು ನಮ್ಮ ಮನೆಗೆ ಏನು ಹಾಸ್ಟೆಲ್ ಮಾಡಿ ಏನ ಯಾವಾಗಾರ ಬರ್ತಿ, ಯಾವಾಗಾರ ಹೋಗಿ PG ಮಾಡಿ ಏನಿದೆ ಅಂತೇಳಿ ಬೈತಿದ್ರೆ ಬೈಯೋದು ಬಿಟ್ರೆ. ಬಟ್ ಆ್ಯಸ್ ಯು ಸೈಡ್ ಪಿರಿ ಅಡ್ಡಾಡ್ತಿದ್ವಿ ಅಂತಂದ್ರೆ ನಾವು ಮೊದಲು ಪಿರಿ ಅಡ್ಡಾಡ್ತಿದ್ದೆ, ಈ ಕೆಲಸ ಸಂಬಂಧ ಅಡ್ಡಾಡ್ತೀನಿ. ಮುಂದೆ ಎದಕ್ಕೆ ಅಡ್ಡಾಡ್ತೇನೆ ಗೊತ್ತಿಲ್ಲ. ಬಟ್ ಫ್ರಮ್ ಮೋಸ್ಟ್ ಮ್ಯಾರಿಡ್ ಮೆನ್ ಈಗ ವಾಟ್ಸಪ್ನಾಗ ನೋಡ್ತೇವೆ ನಾವು, ಹಿಂಗೆ ಹಂಗೆ ಹೆಂಡ್ತಿ ಹಿಂಗೆ ಜೋಕ್ಸ್ ಇರ್ತಾವೆ, ಇನ್ ಆಲ್ ಗುಡ್ ಫನ್. ಬಟ್ ಇಂಪ್ಯಾಕ್ಟ್ ಆಫ್ ಅ ವೈಫ್ ಆರ್ ಅ ಗರ್ಲ್ ಫ್ರೆಂಡ್ ಆರ್ ವುಮನ್ ಇನ್ ಲೈಫ್ ಈಸ್ ಎಲ್ಲರದು ಪಾಸಿಟಿವ್ ಅಂತ. ಲೈಕ್ ನಮ್ಮ ಟ್ರಾನ್ಸ್ಫಾರ್ಮ್ ಆತ.
ಇಟ್ಸ್ ಅ ಡಿಫ್ರೆಂಟ್ ಲೈಫ್ ಆಲ್ ಟುಗೆದರ್. ಲೈಕ್ ವಾಟ್ ಈಸ್ ದ ಡಿಫ್ರೆನ್ಸ್? ನಮ್ಮ ದೋಸ್ತ್ ರೀ ವಿಜಯ್ ದಂಡಿಗೆ ಅಂತೇಳಿ, ಒಳ್ಳೆ ಫ್ರೆಂಡ್ ರೀ. ಅವ ಹೇಳ್ತಾನೆ ನನಗೆ, ಅವ್ನ ಫ್ರೆಂಡ್ ಬಗ್ಗೆ ಆತಂದು ಮಾತಾಡ್ತಾನೆ, ವೆಂಕಯ್ಯನ ಮುಂದೆ ಏನು ಹೇಳ್ಬೇಡಲಿ, ಅವು ಎಲ್ಲ ಅವ್ನ ಹೆಂಡತಿಗೆ ಹೇಳ್ತಾನೆ. ಅವು ಏನು ಮಾತಾಡಿದ್ರೆ ಅವ್ನ ಹೆಂಡತಿಗೆ ಮುಂದೆ ಹೇಳ್ಬಿಡ್ತಾನೆ. ನಾವು ಏನು ಮಾತಾಡಿದ್ರೆ ಅವ್ನ ಕಡೆ ಗೊತ್ತಿರ್ತೈತಿ ಲಕ್ಕಿ ಹೆಂಡತಿಗೆ. ಸೊ that means, the kind of relationship what we share with our life partner, we have to be very transparent, and we need to everything they should, every step of us, our now ಹೇಳಿಲ್ಲ ಅಂತಂದ್ರು they will have your understanding, because they will also be fully focused on you. ನೀವು ಹೆಂಗಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಾವು ಒಳಗೆ ಬಂದ ಕೂಡಲೇ ಇವತ್ತು ಏನೋ ಆಗಿದೆ ನೋಡಿ, ಸಮಸ್ಯೆ ಐತೆ ನೋಡೋದಕ್ಕೆ, ಅದೇನೋ ಪ್ರಾಬ್ಲಮ್ ಐತೆ ನೋಡಿ ಇವ್ರದ್ದು, ಏನೋ ಲಪಡ ಮಾಡಿ ಬಂದಾರ ಅಥವಾ ಏನೋ ಸಮಸ್ಯೆ ಐತಿ ಇವ್ರದ್ದು, ಏನೋ ಪ್ರಾಬ್ಲಮ್ ಆಗಿದ್ದು ಇವರಿಗೆ ಅಂದರೆ ನಮ್ಮ ಮೂಡ್ನಾಗ ಹೇಳ್ಬಿಡ್ತಾರೆ ಅವ್ರು. ನಮ್ಮ ಅಪಿಯರೆನ್ಸ್ ಆಗಲಿ, ನಮ್ಮ ಬಿಹೇವಿಯರ್ ಆಗಲಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ನೇ ಆಗಲಿ, ದೇ ವಿಲ್ ಟೆಲ್ ಇಮಿಡಿಯೇಟ್ಲಿ. ಅವ್ರು ಅವಾಗ ಅವ್ರು ಪ್ಲ್ಯಾನ್ ಮಾಡ್ಕೊತಾರೆ. ಅವ್ರು ನಮಗೇನು ಸಮಾಧಾನ ಹೆಂಗೆ ಮಾಡ್ಬೇಕಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ. ಸೊ ದೇ ಆರ್ ವೆರಿ ಕಾಷಿಯಸ್ ಆ್ಯಂಡ್ ದೇ ಆರ್ ಓವರ್. ಅಂದರೆ ಇಫ್ ಯುವರ್ ಲೈಫ್ ಪಾರ್ಟ್ನರ್ ವೈಫಿಗೆ ನೋಡಿದರೆ ದೇ ವಿಲ್ ಥಿಂಕ್ ಇನ್ ಆಲ್ ಡೈರೆಕ್ಷನ್ಸ್ ಫಾರ್ ಯು. ಕನ್ಸಿಡರೇಟ್ ಇರ್ತದೆ. ಹೌದು, ದೇ ವಿಲ್ ಇನ್ ಆಲ್ ಆ್ಯಂಗಲ್ ಆ್ಯಂಡ್ ದೇ ವಿಲ್ ನೋ. ನಿಮ್ದು ನೀವು ಮಾತಾಡಲಿಲ್ಲ ಅಂತಂದರೂ ನಿಮ್ಮ ಬಗ್ಗೆ, ನಿಮ್ಮ ಒಳಗಿಂದ ಎಲ್ಲನೂ ಗೊತ್ತಿರ್ತದೆ ಅವ್ರಿಗೆ. ಓಹೋ ಇವ್ರಿಗೆ ಹಿಂಗೆ ಆಗೈತಿ, ಇವತ್ತು ಏನೋ ಸಮಸ್ಯೆ ಐತಿ, ಇವ್ರಿಗೆ ಹಿಂಗಾಗೈತಿ, ಹಿಂಗೈತಿ, ಇವ್ರಿಗೆ ಇಷ್ಟು ಟೆನ್ಷನ್ ಐತಿ, ಏನೋ ಐತಿ. ದ್ಯಾಟ್ ಅವ್ರು ಅಂದ್ರೆ ದಟ್ ಒನ್ನೆಸ್ ಬಂದುಬಿಡ್ತೈತಿ. ಯು ವಿಲ್ ಹ್ಯಾವ್ ಅ ಒನ್ನೆಸ್, ಪ್ರಾಪರ್ ಒನ್ನೆಸ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಂಗೆ ಐ ಡೋಂಟ್ ನೋ ಹೌ ಇಟ್ ಫೀಲ್ಸ್ ಆನ್ ದ ಅದರ್ ಎಂಡ್. ಇನ್ನೂ ಮದುವೆ ಆಗಿಲ್ಲ. ಸೊ ಅದೇನಂತಾರಲ್ರಿ, ಶಾದಿಕಾ ಇದು ಶಾದಿಕಾ ಲಡ್ಡು ಖಾಯ್ತು ತಕ್ಲೀಫ್, ನಾ ಖಾಯ್ತು ತಕ್ಲೀಫ್ ಅಂತೇಳಿ. ತಕ್ಲೀಫ್ ಅಲ್ರಿ, ಪಶ್ಚಾತ್ ಅದೆಲ್ಲ ಜೋ ಖಾಯ್ ಪಚ್ತಾಯ, ಜೋ ನಾ ಖಾಯ್ ವೋ ಭಿ ಪಚ್ತಾಯ ಅಂತ ಹಂಗೈತದೆ. ಬಟ್ ಓನ್ಲಿ ಅದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರ್ತದೆ ಅದು. ಲೈಕ್ ನಾನೇ ಹೋಗಿ ಯಾರು ಪಾಡ್ಕಾಸ್ಟ್ ಕೇಳತ್ತಾರ ಅವ್ರ ಮದುವೆ ಆದಾಗ ಗೊತ್ತಾಕೈತಿ. ಇಟ್ಸ್ ನಾಟ್ ಟೆಂಪ್ಲೇಟ್ ಅಲ್ಲ. ಹೌದು, ಇಟ್ಸ್ ಅ ರಿಲೇಷನ್. ಲೈಕ್ ಹೌದು, ಯು ಬಿಕಮ್ ಲೈಫ್ ಪಾರ್ಟ್ನರ್ಸ್ ಅಲ್ಲ. ಲೈಫ್ ಪಾರ್ಟ್ನರ್ಸ್ ಅಂದರೆ ಅವ್ರ ವೆಂಕಟೇಶ್ವರದಾಗೈತಿ, ನಂದು ಹಿಂಗಾಕೈತೆ ಅಂತಿರಂಗಿಲ್ಲ. ಇಲ್ಲ, ಇಟ್ಸ್ ಆ್ಯಸ್ ಯು ಸೆಡ್, ಇಟ್ ಗೋಸ್ ಆನ್ ಎವ್ರಿ ಇಂಡಿವಿಜುವಲ್. ಆ್ಯಂಡ್ ಒನ್ ಥಿಂಗ್ ವಾಟ್ ಐ ನೋ, ವಿ ಅಂದರೆ ಆ್ಯಸ್ ಎನ್ ಇಂಡಿವಿಜುವಲ್ ವಿ ಹ್ಯಾವ್ ಟು ಬಿ ಪ್ರೊಆಕ್ಟಿವ್. ವಿ ಹ್ಯಾವ್ ಟು ಬಿ ವೆರಿ ಇನ್ ಅ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನರ್, ಆ್ಯಂಡ್ ವಿ ನೀಡ್ ಟು ಡಿಸ್ಕಸ್, ಟಾಕ್. ಅಂಡರ್ಸ್ ಅಂಟಿಲ್ ಯು ಡಿಸ್ಕಸ್, ಅವರೇ ನಾವು ಊಹೆ ಮಾಡ್ಕೋಬಾರ್ದು ರೀ. ವೆನ್ಸ್ ವಿ ಸ್ಟಾರ್ಟ್ ಅಸ್ಯೂಮಿಂಗ್, ದೇ ವಿಲ್ ಆಲ್ಸೋ ಸ್ಟಾರ್ಟ್ ಅಸ್ಯೂಮಿಂಗ್. ಅಸಂಪ್ಷನ್ಸ್ ಆಕೈತೆ. ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಹಾಂ, ಮಾತಾಡಬೇಕು ರೀ, ಮಾತಾಡಬೇಕು. ದ ಮೋರ್ ಯು ಟಾಕ್, ದ ಮೋರ್ ಕಮ್ಯುನಿಕೇಷನ್ ಕಮ್ಸ್, ದ ಮೋರ್ ಥಿಂಗ್ಸ್ ವಿಲ್ ಸ್ಟಾರ್ಟ್, ದ ಮ್ಯಾಜಿಕ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್. ಅಂದರೆ ಅದೇ ಏನಾರ ದೇರ್ ಮೈಂಡ್ ಬಿ ಸಮಥಿಂಗ್ ಲೈಕ್ ಅವ್ರೇನೋ ಮಾಡಿದಿಂದ ಸೇರಲಿಲ್ಲ, ನಾವೇನೋ ಮಾಡಿದ್ದು ಅವ್ರಿಗೆ ಸೇರಿಲ್ಲ. ಕಮ್ಯುನಿಕೇಟ್ ಆಗ್ಬೇಕು. ನೋಡಪ್ಪ ನೀನೇನು ಮಾಡಿದೆ, ಐ ಡಿಡೆಂಟ್ ಲೈಕ್, ಇನ್ಸ್ಟೆಡ್ ಆಫ್ ಲೈಕ್ ಏನಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಕಮ್ಯುನಿಕೇಷನ್ ಎನರ್ಜಿ ಉಳಿಸ್ತೈತಿ, ಹ್ಯಾಪಿನೆಸ್ ಜಲ್ದಿ ಬರ್ತೈತಿ ಕಮ್ಯುನಿಕೇಟ್ ಆದರೆ. ಓಕೆ ದಿಸ್ ಈಸ್ ದ ಪ್ರಾಬ್ಲಮ್, ಓಕೆ ದಿಸ್ ಈಸ್ ದ ಪ್ರಾಬ್ಲಮ್. ಬಟ್ ಆಲ್ಸೋ ಆ್ಯಸ್ ಯು ಸೆಡ್, ಈಗ ನಿಮ್ಮ ವೈಫ್ ಆತ, ನೀವು ಹಂಗೆ ಇರ್ತೈತೆ ನಿಮ್ಮ ವೈಫಿಗೆ ನೋಡಿ, ಈಗ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಹಿಂಗೆ ಅನ್ಸಾತೈತಿ. ಒಮ್ಮೊಮ್ಮೆ ಏನಾಗ್ತಿದ್ರೆ ಕಿಚನ್ನಾಗ ಸೌಂಡ್ ಬರ್ತಿರ್ತಾವೆ, ಬಾಂಡಿ ಸೌಂಡ್, ಡಾಮ್ ಡೋಮ್ ಅಂತೇಳಿ. ಅವಾಗ ನಾನು ನಮ್ಮ ಮಗ ಹೇಳ್ತೀನಿ, ನೋಡ್ಲಿ ಏನು ಸಮಸ್ಯೆ ಐತೆ ನೋಡೋದು, ಹೆಂಗೆ ಏನು ಕೇಳ್ಕೊಂಡು ಏನಾಗಿತ್ತಲ್ಲ ಅಂತ ಕೇಳ್ತೀನಿ. ನೋಡು, ಈಗ ಮೈ ಸನ್ ಇಸ್ ಸ್ಟ್ಯಾಂಡರ್ಡ್ ನಾವು. ಆ್ಯಂಡ್ ನಂದ ಸಿಟ್ಟು ಆಕೆಯಲ್ಲಿ ತೋರ್ಸತ್ತಳಂತ ನಾವು ನನ್ನ ಮೇಲೆ ಸಿಟ್ಟು ಆಯ್ತದೆ, ನಾ ಓದಿಲ್ಲ, ನಾ ಮಾಡಿಲ್ಲ ಕರೆಕ್ಟಾಗಿ, ಅದಕ್ಕೆ ಅಲ್ಲಿ ಸಿಟ್ಟು ಹೊರಗೆ ಬರ್ತೈತಿ, ಡಾಂಗ್ ಡಾಂಗ್ ಸೌಂಡ್ ಬರ್ತೈತಿ ನೋಡಿ. ಓ ನೈಸ್. ಅದು ವೆನ್ ಯು ಹ್ಯಾವ್ ಅ ಚೈಲ್ಡ್ ಆ್ಯಸ್ ವೆಲ್, ಅದು ಬಾಂಡಿಂಗ್ ಮೋಡ್ ಆಫ್ ಮಾಡಿಂಗ್ ಟೈಪ್ ಇರ್ತೈತಿ. ಯುನಿಟಿ ಇರ್ತೈತಿ. ಚೈಲ್ಡ್ ಇನ್ವಾಲ್ವ್ಮೆಂಟ್ ಆಫ್ ಅ ಚೈಲ್ಡ್. ಈಸ್ 10th ಅಂತಂದರೆ ಈಸ್ 15. ಎಸ್, ಕರೆಕ್ಟ್. 15 years old. That is 2006. 7. 6 I got married. 7 he was born. Yeah. Nice. What is he dream to be like? ನಿಮ್ಮ ಚೈಲ್ಡ್ಹುಡ್ ಅವ್ನ ಚೈಲ್ಡ್ಹುಡ್ ಸಿಮಿಲಾರಿಟೀಸ್ ಏನಾರ ಅದ? ಇಲ್ಲ ನೋಟ್ ಅಟ್ ಆಲ್. ಈಸ್ ಅ ಮಮ್ಮಿ ಬಾಯ್, ಮಮಾಸ್ ಬಾಯ್ ಫುಲ್. ಡ್ಯಾಡ್ ಫುಲ್ ಚಿಲ್ ಔಟ್. ಅಂದರೆ ಡ್ಯಾಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಮಾಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಶಿ ಈಸ್ ಫುಲ್ಲಿ ಡೆಡಿಕೇಟೆಡ್ ಫಾರ್ ಹಿಮ್,
fully 24 hours 365 dedicated for him only. ಫುಲ್ಲಿ ಡೆಡಿಕೇಶನ್ ಅವ್ರಿಗೆ. ಇವತ್ತಿಗೂ ಅವ ಫಸ್ಟ್ ರ್ಯಾಂಕ್ ರೀ, ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ಇಲ್ಲಿವರೆಗೆ ಫಸ್ಟ್ ರ್ಯಾಂಕ್ ರೀ ಅವ. 10th ಸ್ಟ್ಯಾಂಡರ್ಡ್ ಇವತ್ತಿಗೂ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರೆ ಫಸ್ಟ್ ರ್ಯಾಂಕ್ ಅವ. ಮಮ್ಮಿ ಬಾಯ್ ಅವ. ಡ್ಯಾಡ್ ಇಸ್ ಚಿಲ್ ಕೈಂಡ್ ಆಫ್. ಅವರೇ ಚಿಲ್, ನಡ್ಲಿ ಹೋಗೋಣ ಬಾಲೆ. ಅವ್ನಿಗೆ ಅದನ್ನು ಹೇಳೀನಿ, ಮುಂಚೆ ಹೇಳ್ಕೊತ ಬರ್ತಿದ್ದೆ ಅವ್ನಿಗೆ, ಮಗನ ನೀನು 10th ಸ್ಟ್ಯಾಂಡರ್ಡ್ನಾಗ ಚಲೋ ರ್ಯಾಂಕ್ ಹೊಡೆದು ನಾನು ನೀನು ಇಬ್ಬರು ಸೇರಿ ಬೀರ್ ಹೊಡಿತೀವಿಲ್ಲ ಮಗನ ಅಂದಿಲ್ಲ. ಪಾರ್ಟಿ ಮಾಡೋಣ ಬಾಲೆ ಅಂತ ಛೀ ಅಂತಾರ. ನೈಸ್. ಹಂಗೆ ಇಷ್ಟು ಟೆಲ್ ಹಂಗೆ ಅಂದರೆ ವಿ ಟು ಬ್ರಿಂಗ್ ಹಿಮ್ ಇನ್ ಡಿಫ್ರೆಂಟ್. ಅಂದರೆ ಅದೊಂದು ಆ ಫಾದರ್ ಫೀಲಿಂಗ್ ಬರ್ಬೇಕಂತ ನಾನು, ಅಂದರೆ ಹೆಂಗೆ ಇರ್ಬೇಕಂದ್ರೆ ಕೂಲ್ ಇರ್ಬೇಕು, ಬಿಂದಾಸ್ ಇರ್ಬೇಕಂತ ನಾನು. ಅವ್ರು ಭಾಳ ಸ್ಟುಡಿಯಸ್ ಸ್ಟಡಿ ಅಂತೇಳಿ ಅವರು. ಸೊ ಬ್ಯಾಲೆನ್ಸ್ಡ್ ಆಯ್ತು. ಬೋತ್ ಆರ್ ಗುಡ್. ಈಸ್ ಕಂಫರ್ಟೇಬಲ್ ಇನಫ್ ಟು ಟಾಕ್ ಟು ಯು ಆಸ್ ಅ ಫ್ರೆಂಡ್. ಸಲ ಹಿಂಗಾತ ಒಂದು ಲಫಡ ಆತ ಲೈಕ್ ಅಂಥ ಮಾತು ಹಾಕ ಫಾದರ್ ಜೊತೆ ಅಂಥವು ಮಾಡಂಗಿಲ್ಲ ರೀ. ಆದರೆ ಬಂದು ಹೇಳ್ತಿರ್ತಾನೆ, ಅಂದ್ರೆ ಅಕ್ಕಿಗೆ ಫುಲ್ A to Z ಫುಲ್ ಎವ್ರಿಥಿಂಗ್ ಪಟಾತಾನ. ಅಂದರೆ ಹಿಂಗಾತು ಎಲ್ಲ ಆಗ್ತಾರೆ. ಇವ್ರು ಅದ್ರಾಗ ಕೌಂಟ್ರ್ ಕ್ವಶನ್ ಆಗ್ತಾರೆ. ಇವ್ರು ನಮ್ಮ ವೈಫ್ ಅವರು ಅವ್ರದ್ದು ಹೇಳ್ಬಿಟ್ಟು ಕೌಂಟ್ರ್ ಕ್ವಶನ್, ಅವನಿಗೆ ಕೌಂಟ್ರ್ ಕ್ವಶನ್ ಮಾಡಿ ಮತ್ತೆ ಇನ್ನೊಂದು ತೆಗಿತಾರೆ ಅವ್ರು. ಏನಾಯ್ತು ಹಿಂಗಾತ ಅದು ಹಂಗೆ ಮಾತಾಡ್ತಾನೆ. We spend, every most of whenever I'm in Hubli, when I spend the dinner time with my family. We all three will have dinner together. And ನಮ್ದು ಒಂದು ಏನಂದರೆ ಅವರಿಗೆ ಒಂದು 3 hours ಅಷ್ಟೇ ವೀಕ್ಲಿ ಕೊಡ್ತೀನಿ ರೀ. ಅಂದರೆ ಅದು ಒಂದು ನಮೂನಿ ಹೆಂಗಾಗಿತ್ತು ಅಂದರೆ ಒಂದು ನಮೂನಿ ಕೆನಾಟ್ ಕಾಲ್ ಇಟ್ ಆಸ್ ಅ ಡ್ಯೂಟಿ, ಬಟ್ ಡ್ಯೂ ಟು ಅವರ್ ವರ್ಕ್ ನಮ್ಮ ಇದಕ್ಕೆ ಸಿಚುವೇಶನ್ ಹೆಂಗಾಗಿತ್ತಂದ್ರೆ ದ್ಯಾಟ್ ಈವೆಂಟ್ಸ್ ಲೈನಾಗ ಇದೀವಿ ರೀ, ಹೊರಗೆ ಅಡ್ಡಾಡ್ತಿರ್ತೀವಿ. ನಮ್ಗೆ ಸಾಕಷ್ಟು ಈವೆಂಟ್ ಹಾಲಿಡೇಸ್ನಾಗ ಹಾಕವು. ಹೌದು, ರೈಟ್. ಜನರಲ್ ಹಾಲಿಡೇಸ್ ಸಂಡೇ ಏನೈತಿ, ಸಂಡೇನಾಗ ಈವೆಂಟ್ ಎಲ್ಲರೂ ಮಾಡ್ತಾರೆ. ಆ ಈವೆಂಟಿಗೆ ನಾವು ಕೆಲಸ ಮಾಡ್ಬೇಕು. ಸೊ ಆಲ್ ಮೈ ವರ್ಕಿಂಗ್ ಡೇಸ್ ಆರ್ ಆನ್ ಹಾಲಿಡೇಸ್. ಸೊ ಮೋಸ್ಟ್ ಆಫ್ ಮೈ ವರ್ಕಿಂಗ್ ಡೇಸ್ ಎವ್ರಿ ಟೈಮ್ ನಮಗೆ ಕೆಲಸ ಜಾಸ್ತಿ ಮಾಡೋದು ಯಾವತ್ತಿನ ಅಂದರೆ ಆನ್ ಸಂಡೇಸ್ ಆ್ಯಂಡ್ ಹಾಲಿಡೇಸ್ ವಿ ಸ್ಟಾರ್ಟ್ ವರ್ಕಿಂಗ್ ಮೋರ್, ಬಿಕಾಸ್ ವಿ ಹ್ಯಾವ್ ಟು ಗಿವ್ ದ ಸೊಲ್ಯೂಷನ್ ಫಾರ್ ದೆಮ್, ಫಾರ್ ಅವರ್ ಕ್ಲೈಂಟ್ಸ್ ಅಂತ. ಸೊ ಆದರೆ ಐ ಟ್ರೈ ಟು ಮೇಕ್ ಮೈ ಸೆಲ್ಫ್ ಆನ್ ಎವ್ರಿ ಸಂಡೇ ಬಿಟ್ವೀನ್ 6 to 10 ಅವ್ರು ಕರ್ಕೊಂಡೋಗಿ ನಮ್ದು ಏನಿಲ್ಲ ರೊಟೀನ್ ಸೀದಾ ಕಾರ್ ತೊಗೊಳೋದೈತಿ, ಹಿಂಗೆ ಹೊರಗಡೆ ಹೋಗೋದೈತಿ, ಒಂದು ರೋಡ್ ಮಾರ್ಕೆಟಿಗೆ ಹೋಗೋದೈತಿ, ವಾಪಸ್ ಬರೋದೈತಿ, ಯಾವ್ದಾರು ಒಂದು ರೆಸ್ಟೋರೆಂಟ್ನಾಗ ಹೋಗೋದೈತಿ, ಊಟ ಮಾಡೋದೈತಿ, ಸ್ವಲ್ಪ ಐಸ್ ಕ್ರೀಮ್ ತಿಂದು ಮನೆಗೆ ಅದು ಬಿಡೋದೈತಿ. ಅದು ಆಲ್ವೇಸ್ ಎವ್ರಿ ಸಂಡೇ ದಟ್ ಈಸ್ ಅ ಮಸ್ಟ್ ಫಾರ್ ಅಸ್. ನೈಸ್. ಇಟ್ ಈಸ್ ಕಮೆಂಡೇಬಲ್. ಅಂದರೆ ವರ್ಕ್ದಾಗ ಏನು ಆಕೈತೆ ಅಂತಂದ್ರೆ ಅದು ಎಕ್ಸ್ಕ್ಯೂಸ್ ಗತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ರೆ. ಕೆಲಸ ಭಾಳೈತಿ ಮಾಡೋಕ್ಕಾಗಂಗಿಲ್ಲ, ಬಟ್ ಮೇಕಿಂಗ್ ಇಟ್ ಆಸ್ ಅ ಪ್ರಯಾರಿಟಿ ಫಾರ್ ದ ಫ್ಯಾಮಿಲಿ, ಬಿಕಾಸ್ ಯಾರು ದುಡಿದ್ರು ಫ್ಯಾಮಿಲಿ ಸಂಬಂಧ ದುಡಿತಾರೆ. ನೀವು ವಾಟ್ ವರ್ಡ್ ಯು ಯೂಸ್ಡ್ ಅಲ್ಲ, ಪ್ರಯಾರಿಟಿ, ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಎಕ್ಸಾಕ್ಟ್ಲಿ. ಯಾರೇ ಇರಲಿ ರೀ, ಇಫ್ ವಿ ಡೋಂಟ್ ಹ್ಯಾವ್ ಅವರ್ ಓನ್ ಪ್ರಯಾರಿಟಿ ಲಿಸ್ಟ್ ವಿ ಕೆನಾಟ್ ಇಂಪ್ರೂವ್ ಇನ್ ಅವರ್ ಲೈಫ್. 100% ಆ ಕ್ಲಾರಿಟಿ ಬೇಕು. ದೀಸ್ ಆರ್ ಮೈ ಟಾಪ್ ಪ್ರಯಾರಿಟೀಸ್. ಯಾಕಂದ್ರೆ ಅದು ವೇರಿ ಹಾಕೊಂತ ಹೋಗ್ಬಿಡ್ತಂದ್ರೆ ವಿ ವಿಲ್ ಸ್ಟೇ ದೇರ್. ಪ್ರಯಾರಿಟೀಸ್ ಕೀಪ್ ವೇರಿಂಗ್. ಕರೆಕ್ಟ್. ವಿ ಆರ್ ಸ್ಟ್ಯಾಗ್ನೆಂಟ್. ನಮ್ಮ ಪ್ರಯಾರಿಟೀಸ್ ಹಿಂಗೆ ವೇರಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಕರೆಕ್ಟ್. ಬಟ್ ಇಟ್ ಈಸ್ instead of using an excuse, you made an effort to do it and happily, not like ಮಾಡಬೇಕಪ್ಪ ಇಲ್ಲ ನನ್ನ ಹೆಂಡತಿ ಸೆಟ್ ಹಾಕ್ಕಾಳೆ ಮತ್ತು ಮಾಡಬೇಕಲ್ಲ. ಯು ಫ್ರಮ್ ಯುವರ್ ಹಾರ್ಟ್ ನಂಗೆ ಮಾಡೋದೈತಿ. ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಇಟ್ಸ್ ನಾಟ್ ಲೈಕ್ ಓಕೆ ದೇ ಆರ್ ಆಸ್ಕಿಂಗ್ ಫಾರ್ ಇಟ್. ಕ್ಲೈಂಟ್ ಅಲ್ಲಲ್ಲ ಅವ್ರೆ. ಸಮ್ಟೈಮ್ಸ್ ಐ ಹ್ಯಾವ್ ಸ್ಕಿಪ್ಡ್. ಸ್ಕಿಪ್ ಆದಾಗ ಏನಾಗ್ತೈತೆ, ಭಾಳ ನನಗೂ ಮನಸ್ಸು ನೋಡ್ತೈತೆ, ಎಲ್ಲಪ್ಪ ಇವತ್ತು ಮಿಸ್ ಮಾಡಿಬಿಟ್ಟಲ್ಲ ಅವ್ರಿಗೆ. ಯಾಕಂದರೆ ಅನಿವಾರ್ಯ ಪರಿಸ್ಥಿತಿ ಇರ್ತಾವೆ ಕೆಲವೊಂದು, ವೇರ್ ಐ ಹ್ಯಾಡ್ ಟು ಬಿ ಔಟ್ ಅಂತ. ಸೊ ಸ್ಕಿಪ್ ಆದಾಗ ನೆಕ್ಸ್ಟ್ ಐ ಮೇಕ್ ಅಪ್, ಐ ಸಿ ದ್ಯಾಟ್ ನಾನು ವೆಡ್ನೆಸ್ಡೇ ಒಳಗಡೆ ನೆಕ್ಸ್ಟ್ 2-3 ಡೇಸ್ನಾಗ ವಾಪಸ್ ಬಂದು ಇಮಿಡಿಯೇಟಾಗಿ ಅವ್ರು ಕರ್ಕೊಂಡೋಗಿ ಎಲ್ಲರೂ ಒಂದು ಕಡೆ ಊಟ ಮಾಡಿಸ್ಕೊಂಡು ಹೋಗ್ಬೋದು. ನೋಡಿ ಮುಗಿತು ನೋಡಿ ಕೊಟ್ಟ ನೋಡ. ನೈಸ್. ಎಕ್ಸೈಟಿಂಗ್ ರಿಯಲಿ. ಭಾಳ ಟೇಕ್ ಅವೇಸ್ ಟು ಟೇಕ್. ಇಟ್ ಈಸ್ ಆಲ್ ಡಿಪೆಂಡ್ಸ್ ಪರ್ಸನ್ ಆನ್ ಪರ್ಸನ್, ಒಂದೊಂದು ಟೇಕ್ ಅವೇ ತೊಗೊತಾರೆ. ಬಟ್ ಬಿಫೋರ್ ವಿ ಎಂಡ್, ಫಾರ್ ನ್ಯೂ ಜನ್ರೇಷನ್ ಬಿಸ್ನೆಸಸ್, ನಾಟ್ ದ ಕೈಂಡ್ ಆಫ್ IT ಬಿಸ್ನೆಸಸ್ ಅಂಥದ್ದು ಮಾತಾಡತ್ತಿಲ್ಲ. ಈಗ ಶಾರ್ಕ್ ಟ್ಯಾಂಕ್ ನೋಡಿರ್ತಾರೆ. ಶಾರ್ಕ್ ಟ್ಯಾಂಕ್ ನೋಡಿ ವ್ಯಾಲ್ಯೂಯೇಷನ್, ನಂಗೆ ಇಷ್ಟು ಇಕ್ವಿಟಿ ಅಷ್ಟು ಇಕ್ವಿಟಿ, ನಾಟ್ ದೋಸ್ ಕೈಂಡ್. ಅ ಸಿಂಪಲ್ ಬಿಸ್ನೆಸ್, ನೋ ಮ್ಯಾಟ್ರ್ ವಾಟ್ ಎವರ್, ಕಿರಾಣಿ ಅಂಗಡಿ ಇರ್ಬೋದು,
ಇಲ್ಲ ಒಂದು ಕ್ಯಾಫೆ ಓಪನ್ ಮಾಡೋದಿರ್ಬೋದು, ಇಲ್ಲ ಒಂದು ಸ್ಟೇಷನರಿ ಅಂಗಡಿ ಹಾಕೋದಿರ್ಬೋದು. ಲೈಕ್ ಹೌ ಇಸ್ ಅ ಮಾರ್ಕೆಟ್ ರೈಟ್ ನಾವು, ವಾಟ್ ಶುಡ್ ದ ಅಪ್ರೋಚ್ ಬಿ? ಬಿಕಾಸ್ ಆ್ಯಸ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ಇನ್ ದ ಮಾರ್ಕೆಟ್, ಲೈಕ್ ಇನ್ ದ ಗ್ರಾಸ್ ರೂಟ್ ಲೆವೆಲ್ ಮಾರ್ಕೆಟ್ದಾಗ ಅದೀವಿ ನಾವು. ಹಿಂಗೆ ದೊಡ್ಡ ಒಂದು IT ಕಂಪನಿ, ಝೊಮ್ಯಾಟೊ IPO ಬಂತೆ, Paytm IPO ಇಷ್ಟಕ್ಕೆ ಹೋತೆ, ಅವೆಲ್ಲ ತಿಳಿಯಂಗಿಲ್ಲ. ಬಟ್ ಇಫ್ ಐ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ಐ ಆಮ್ ಸ್ಟಾರ್ಟಿಂಗ್ ಎಟ್ ದ ಲೋಯೆಸ್ಟ್ ಲೆವೆಲ್ ಆ್ಯಂಡ್ ಫ್ರಮ್ ದ ಗ್ರೌಂಡ್. ಸೊ ಅವ್ರಿಗೆ ಏನು ಅಡ್ವೈಸ್ ಕೊಡ್ಬೋದು? ಲೈಕ್ ವೆರಿ ಸಿಂಪಲ್, ನಾಟ್ ನೀವು ಏನೇ ಮಾಡಿರಿ, ನಿಮ್ಗೆ ಮನಸ್ಸು ಬಂದಿದ್ದು ವಾಟ್ ಎವರ್ ಯು ಫೀಲ್ ಗುಡ್, ವಾಟ್ ಎವರ್ ಯು ಥಿಂಕ್, ವಾಟ್ ಈಸ್ ಯುವರ್ ಮೈಂಡ್ ಟೆಲಿಂಗ್, ವಾಟ್ ಈಸ್ ಯುವರ್ ಹಾರ್ಟ್ ಟೆಲಿಂಗ್, ಲಿಸನ್ ಟು ಬೋತ್, ನೋ ಪ್ರಾಬ್ಲಮ್. ಆ್ಯಂಡ್ ಡೂ ವಾಟ್ ಎವರ್ ಯು ಫೀಲ್ ಲೈಕ್ ಡೂ. ಅವತ್ತು ನೀವು ಏನೇ ಮಾಡಿದ್ರು ಶಿಸ್ತಾಗಿ ಮಾಡಿರಿ, ಬದ್ಧವಾಗಿ ಮಾಡಿರಿ. ಭಾಳ ಇಂಪಾರ್ಟೆಂಟ್ ಏನಂದರೆ ಡೆಡಿಕೇಶನ್ ಕೊಡ್ರಿ ಅದಕ್ಕೆ. ಆ್ಯಂಡ್ ಯು ಟ್ರೈ ಟು ಬ್ರಿಂಗ್ ಇನ್ ಸಮ್ ಕೈಂಡ್ ಆಫ್ ಕ್ರಿಯೇಟಿವಿಟಿ ಇನ್ ಇಟ್. ಸಮಥಿಂಗ್ ಡಿಫ್ರೆಂಟ್. Creativity. You tell different, I don't know, but I call it as creativity. Right. Creativity is a must. And you think that you are not creative? No problem. You hire a creative guy. You hire a creative people. Discuss with them. Talk to them. Tell you just only thing is you need to just give your visions. ನಾ ಹಿಂಗೆ ಮಾಡ್ಬೇಕಂತ ಮಾಡಿ, ನಾ ಹಿಂಗೆ ಮಾಡ್ಬೇಕಂತ ಮಾಡಿ, ನಾನು ಹಂಗೆ ಬೇಕಾಗಿತ್ತು, ನಾನು ಹಿಂಗೆ ಬೇಕಾಗಿತ್ತು. You just share your visions to whoever you think that who can help you in creativity. And they will also come into the same pitch. Then they will start becoming your creative concept. And it's very must. And ನೀವು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರಿ. ಅದೇ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್, ಆನೆಸ್ಟ್ ಇಸ್ ಬೇಸಿಕ್. ಅದೆಲ್ಲ ಬೇಡ್ರಿ, ಅದೆಲ್ಲ ಬೇಕೇ ಬೇಕದು. ಅದಿಲ್ಲಾಂದ್ರೆ ಇವತ್ತಿನ ಡೇಟಿಗೆ ಏನೂ ಆಗೋದಿಲ್ಲ. ಅದು ಬೇಸಿಕ್ ಥಿಂಗ್ಸ ಮರೆಯತ್ತಾರೆ ಜನ. ದ್ಯಾಟ್ ಈಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ದ್ಯಾಟ್. ಬಿಕಾಸ್ ಈಗ ಕೆಲಸ, ಈಗ ನಾವು ದೇವ್ರಿಗೆ ಕೈ ಮುಗಿತೀವಿ. ಈಗ ಆಫೀಸಿಗೆ ಬಂದಾಗ, ನೀವು ಆಫೀಸ್ಗೆ ಬಂದಾಗ ಹೋದ ಕೂಡಲೇ ಕೈ ಮುಗಿದೆ, ದೇವ್ರಿಗೆ ಕೈ ಮುಗಿದೆ, ಎಲ್ಲ ಮಾಡಿ ಬರ್ತೀವಿ. ಬಟ್ ದೇವ್ರಿಗೆ ಕೈ ಅದಕ್ಕೆ ಮುಗಿತೀವಿ, ಕೆಲಸ ಏನು ಮಾಡಕ್ಕೆ ಹೊಂಟೇನಪ್ಪ ಅದಕ್ಕೆ ಇದು ಆಶೀರ್ವಾದ ಕೊಡು ಅಂತೇಳಿ. ಆದ್ರೆ ಕೆಲಸದಾಗ ಆನೆಸ್ಟೇ ತೋರ್ಸಕ್ಕೆ ಹೋಗಲಿಲ್ಲ ಅಂತಂದ್ರೆ ದೇವರು ಆಶೀರ್ವಾದ ಕೊಡೋಂಗಿಲ್ಲ. ಮಾರ್ಕೆಟ್ ಕ್ಯಾಪ್ಚರ್ ಮಾಡೋದಾತ, ಕ್ಲೈಂಟ್ ಬರೋದಾತ, ಬೇಸಿಕ್ ಮುಂದಿನ ಮಾತಾತ. ನಾ ಭಾಳ ಇದ್ದು ನೋಡೇನಿ ಈಗ. ಯಾಕಂದ್ರೆ ಆ್ಯಸ್ ಬಿಸ್ನೆಸ್ ಓನರ್ಸ್, ಈಗ ಶ್ರಾವಣಿ ಮೇಡಮ್ ಅವ್ರ ಜೊತೆ ಮಾಡಿದಲ್ಲ, ಅವ್ರದಾಗೂ ಆ್ಯಸ್ ಬಿಸ್ನೆಸ್ ಓನರ್ಸ್ ನಮಗೆ ಹಿಂಗೆ ಯಾರೂ ಕ್ವಶನ್ ಮಾಡೋರಿಲ್ಲ. ಎದಕ್ಕೆ ಬಂದಿಲ್ಲ, ಇದು ಮಾಡಿಲ್ಲ, ಇಷ್ಟಕ್ಕೆ ಬರಬೇಕಿತ್ತು. ಬಟ್ ಆ ಡಿಸಿಪ್ಲಿನ್ ನಮಗೆ ನಾವು ಅಪ್ಲೈ ಮಾಡಿಕೊಂಡೆ ಅದನ್ನು ನಾವು ಫಾಲೋ ಮಾಡ್ಬೇಕಂತಂದಾಗ ಇಟ್ ಟೇಕ್ ಸಮ್ ಟಾಸ್ಕ್. ಯಾಕಂದ್ರೆ ಕನ್ವಿನ್ಸಿಂಗ್ ಅವರ್ ಸೆಲ್ಫ್ ಟು ಸ್ಟ್ರೀಮ್ಲೈನ್ ಇನ್ ಟು ಸಮಥಿಂಗ್ ವಿತೌಟ್ ಸಮ್ಮನ್ ಎಲ್ಸ್ ಟೆಲಿಂಗ್ ಅಸ್, ಇಟ್ ಟೇಕ್ಸ್ ಟೈಮ್. ಕರೆಕ್ಟ್. ಸೊ ಈ ಟೇಕ್ಸ್ ಟೈಮ್ ಅಂತಂದ್ರಲ್ಲ, ನಾನು ಹಿಂಗೆ ಇದ್ದೆ ರೀ. ನಾವು ಏನು ವಿಷನ್ ಇರಲಿಲ್ಲ ರೀ, ಹಂಗೆ ಸುಮ್ಮನೆ ಹೋಗ್ತಿದ್ವಿ ಬರ್ತಿದ್ವಿ ಮಾಡ್ತಿದ್ವಿ. Once we started slowly analyzing and thinking, one such example I'll tell you. Vijay Shankar Sir Saibr, for him today being a legend in this particular industry, or in this whatever industry, there is one discipline what I learnt from him is that being punctual. Perfect, yes. That is the first thing note. You have to be punctual. ರೈಟ್. ನೀವು ಯಾರಿಗೆ ಏನು ಟೈಮ್, ಅದು ಹೆಂಗೆ ಪಂಕ್ಚುವಲ್ ಅಂದರೆ ವಾಟ್ ಇಸ್ ಪಂಕ್ಚುವಲ್ ಅಂತ ಕೇಳ್ತಾರಲ್ಲ. ವಾಟ್ ಇಸ್ ಪಂಕ್ಚುಯಾಲಿಟಿ? ನೀ ಇನ್ನೊಬ್ರಿಗೆ ಟೈಮ್ ಕೊಟ್ಟು ಯು ಆರ್ ಟೆಲಿಂಗ್ ದ್ಯಾಟ್, ಆರ್ ಯು ಬೋತ್ ಡಿಸ್ಕಸ್ ಸೇಯಿಂಗ್ ದಟ್ ವಿ ವಿಲ್ ಮೀಟ್ ಎಟ್ 5 o'clock, ವಿ ಹ್ಯಾವ್ ಟು ಮೀಟ್ ಎಟ್ 5 o'clock. ವಾಟ್ ಎವರ್ ಇಟ್ ಇಸ್, ಆನ್ ದ ವೇ ಹೇಳೋದು ಬಿಡಬೇಕು ನಾವು. ಐ ಆಮ್ ಕಮಿಂಗ್, ಐ ಆಮ್ ಆನ್ ದ ವೇ, ಐ ಆಮ್ ಕಮಿಂಗ್ ಆನ್ ದ ವೇ, ಅದು ಬಿಡಬೇಕು ನಾವು. ವಿ ಹ್ಯಾವ್ ಟು ಪ್ಲ್ಯಾನ್ ಅವರ್ ಡೇ ಲೈಕ್ ದಟ್. Discipline, punctual, that is goes hand in hand. That comes, punctuality is required. If you have to be punctual, you have to be disciplined. And if you have to be, if you even think of being punctual and disciplined, you have to be honest. Correct. Connected. All connected. ಈಗ ಮತ್ತೆ ಇವ್ರು ಹೇಳ್ಬೇಕಂತ ಹೇಳಕತ್ತಾರಂತಲ್ಲ. ಟುಡೇ ಶೂಟ್ ಟೈಮ್ ವಾಸ್ ಡಿಸೈಡೆಡ್ at 7:45 ಫೋನ್ ಹಚ್ಚಾರ ಅವ್ರು ಬಂದೇನ ಅಂತೇಳಿ. ಸೊ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ಡ್ ಆ್ಯಕ್ಚುಲಿ. ಅಂದರೆ ಕುಂತ ಹೇಳ್ತಾರಲಿಪ್ಪ, ಕುಂತ ಹೇಳಿದ್ರಾಗ ಏನೈತಿ ಅಂತೇಳಿ. ಬಟ್ ಪಂಕ್ಚುಯಾಲಿಟಿ ಐ ಆಮ್ ವೆರಿ, ನನಗೂ ಹಿಂಗೆ ಯಾರು ಹಿಂಗೆ ಟೈಮ್ ಕೊಟ್ಟೆ ಬರಲಿಲ್ಲ, ಇಲ್ಲ ನಾ 7:30 ಹೇಳೇನಂದ್ರೆ ನಂಗೆ 7 o'clock ನಾ ರೆಡಿಯಾಗಿ ಕುಂತಿರ್ತೀನಿ. ಕರೆಕ್ಟ್. ಏನಾರು ಎಮರ್ಜೆನ್ಸಿ ಬಂತಂತಂದ್ರು ಐ ಹ್ಯಾವ್ ದಟ್ ಎಕ್ಸ್ಟ್ರಾ 5-10 minutes ಟು ಕಂಪ್ಲೀಟ್ ದಟ್ ಆ್ಯಂಡ್ ಗೋ. ನಾ 7:30 ಐತಿ, 7:25 ಬಿಡ್ತೇನೆ, 7:30 ಮುಟ್ತೇನೆ ಅಂದ್ರೆ ಹಂಗಿಲ್ಲ. ಗಾಡಿ ಪಂಚರ್ ಆಗ್ಬಿಟ್ರೆ ದೀಸ್ ಅನ್ಫೋರ್ಸಿನ್ ಅದನ್ನೂ ಕ್ಯಾಲ್ಕುಲೇಷನ್ ಇಟ್ಕೋಬೇಕು. ಇದೇನೋ ಆಗ್ಬೋದು, ನಾವು ಮುಟ್ಟಕ್ಕಾಗಲಿಲ್ಲ ಅಂದ್ರೆ ನಾನು ಲಾಸ್ಟ್ ಕಾರ್ ಸೈಡಿಗೆ ಹಚ್ಚಿ ನಾವು ಆಟೋ ತೊಗೊಂಡ್ರೆ ಹೋಗಲಿ, ನಾನು ಅಲ್ಲಿ ಮುಟ್ತೀನಿ, ಆ ಟೈಮಿಗೆ ಮುಟ್ತೀನಿ ಅಂತೇಳಿ. ಎಕ್ಸಾಕ್ಟ್ಲಿ. ಆಲ್ಸೋ ಒಂದು ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್ದಾಗ ಏನು ಮಾಡ್ತೇವೆ ನಾವು, ಕಮ್ಯುನಿಕೇಷನ್ ಅಗೇನ್ ದ್ಯಾಟ್ ಆಲ್ಸೋ ಕಮ್ಸ್ ಇನ್ ದಟ್ ಲೂಪ್. ಆನೆಸ್ಟಿ, ಡಿಸಿಪ್ಲಿನ್, ಕಮ್ಯುನಿಕೇಷನ್. ಓಕೆ,
ಐ ಆಮ್ ಗೆಟಿಂಗ್ ಲೇಟ್, ಒಂದು ಫೋನ್ ಹಚ್ಚಿ ಹೇಳ್ಬೇಕು ಇಮಿಡಿಯೇಟ್ ಇಮಿಡಿಯೇಟ್. ಅವ್ರು ಫೋನ್ ಹಚ್ಚಿ ಎಲ್ಲದಿರಿ ಅಂತ ಕೇಳಿದಾಗ ಇಲ್ರಿ ಹಿಂಗೆ ಆಗೈತೆ ರೀ ಬರತ್ತೆ ಅಂತೇಳ್ರಿ ಅಂತಂದ್ರೆ ತಪ್ಪದು. ಅವ್ರೇನು ಹೇಳಲಿಕ್ಕಿಲ್ಲ. ಯು ಲೂಸ್ ಇಂಟರ್ನಲ್ ಕ್ರೆಡಿಬಿಲಿಟಿ ಹೋಗ್ಬಿಡ್ತದೆ ಅವ್ರು. ಹಾಂ, ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಮುಂದಿಂತ್ರ ಬಂದೆ ಇಲ್ಲ ಆ್ಯಕ್ಚುಲಿ ಬಿಟ್ಟಿದ್ದೆ ಹಿಂಗೈತಿ, ಐ ಆಮ್ ಆನ್ ಮೈ ವೇ, ಲೈಕ್ ಇದ್ರ ಸಂಬಂಧ ಒಂದು 5-10 ಮಿನಿಟ್ಸ್ ಲೇಟ್ ಆಗ್ಬೋದು ಮುಂದಿಂತ್ರ ಹೇಳಿಬಿಟ್ರೆ ಓಕೆ. ಅವರು ಇಟ್ ಈಸ್ ನಾಟ್ ಅಪ್ರಿಷಿಯೇಟೆಡ್ ಓಪನ್ಲಿ, ಬಟ್ ಒಳಗಿಂದ ಅದು ಇರ್ತೈತೆ ರೆಸ್ಪೆಕ್ಟ್. ಮುಂದಿಂದ್ರ ಹೇಳಿದ್ರಲ್ಪ ಅಂತೇಳಿ. ರೈಟ್. ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ಸ್ ಅ ಲಾಟ್, ಐ ಫೀಲ್. Most important. Not only in business, as human. In anything you do, anything, wherever you're doing business or studies or whatever it is, as a human being, the basic qualities, as you said, these are must. ಏನಾರು ನೀವು ಇನ್ನೊಬ್ರಿಗೆ ಮಾತು ಕೊಟ್ಟರೆ ಅದು ಉಳಿಸ್ಕೋಬೇಕು. ಆ ಮಾತು ಉಳಿಸ್ಕೋಬೇಕಂದ್ರೆ ಅದು ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿರ್ಬೇಕು ನಾವು. ನಮ್ಮ ಡ್ಯಾಡಿ ಹೇಳ್ತಿರ್ತಾರೆ ಜಗತ್ತು ನಾಲ್ಗೆ ಮೇಲೆ ನಡೆದೈತಿ, ಅದಕ್ಕೆ ಒಂದು ಮಾತು ನೀನು ನಾಲ್ಗೆಲೇ ಬಂತನ ಮುಗೀತದೆ. ನೀವು ಮಾತು ಇಟ್ಕೊಂಡು ಹೋದ ನಿಂಗೆ ಅವಕಾದಿಲ್ಲ ಅಂದರೆ ಉಳಿಸ್ಕೋಬೇಕು. ಅದು ಇಟ್ಕೊಂಡು ಅವಕಾದಿಲ್ಲ ಅಂದ್ರೆ ಮಾತಾಡೋಕೆ ಹೋಗ್ಬೇಡ. ಯಾಕಂದರೆ ನಾವು ಮಾತಿಗೆ ಭಾಳ ಹಿಂಗೆ ನಾಲಿಗೆ ಹೊಳ್ತೈತೆ ಮಾತಾಡೋಕೆ ಹೋಗೋದಿರಂಗಿಲ್ಲ. ಇಫ್ ಯು ಕಮಿಟ್ ಸ್ಟ್ಯಾಂಡ್ ಬೈ ಇಟ್ ಆರ್ ಎಲ್ಸ್ ಡೋಂಟ್. ನಿಂಗೆ ಯಾರು ಕ್ವಶನ್ ಮಾಡತ್ತಿಲ್ಲ ಆಗಂಗಿಲ್ಲ ಅಂತೇಳಿ ಎದ್ದು ಬಾ, ಆಕೇತ್ ಅಂತೇಳಿ ಮಾಡೋಕ್ಕಾಗಲ್ಲ ಅಂಥವು ಮಾಡೋಕೆ ಹೋಗ್ಬೇಡ. ದಟ್ ಈಸ್ ವಾಟ್ ಹೀ ಟೆಲ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಕ್ಚುಲಿ ಮೈ ಡ್ಯಾಡ್ ಈಸ್ ಅ ವೆರಿ ಕ್ಯೂರಿಯಸ್ ಫೆಲೋ. ಬಟ್ ಅಂಥವೆಲ್ಲ ಹೇಳಿ ಈಗ ನಾವೆಲ್ಲ ಹೇಳ್ತೇವಲ್ಲ, ವಿ ವಿಶ್ ಫಾರ್ ಫ್ಯೂ ಥಿಂಗ್ಸ್, ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು, ಅವ್ರು ಏನು ಮಾಡೋಂಗಿಲ್ಲ. ಲೈಫ್ನಾಗ ಒಂದು ಕತೆ ಹೇಳ್ತೀನಿ ನೋಡ್ರಿ. ಯು ವಿಲ್ ರಿಯಲಿ ಲವ್ ಯುವರ್ ಫಾದರ್ ವೆನ್ ಯು ಆರ್ 49. ಓಕೆ, ನಾವು 37, ರೈಟ್? 27. Okay, sorry. So when you're 49, you will really miss your dad. ಅಂದರೆ ಮಿಸ್ ಯುವರ್ ಡ್ಯಾಡ್ ಅಂದರೆ ಆ ಫೀಲಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ ದ ಫೀಲಿಂಗ್ಸ್. I should have spent time with my dad. Right. I should have been with my dad. I lost my time. ಅವಾಗ ನಮ್ಮ ಡ್ಯಾಡಿ ನನ್ನ ಜೊತೆಗೆ ಬಂದು ಬಾಜು ಕುಂದಿರುವಾಗ ನಾ ಎದ್ದು ಹೋಗ್ಬಿಡ್ತಿದ್ದೆ. ರೈಟ್. ಸೊ ದಟ್ ಏಜಿಗೆ ಇಟ್ ಕೀಪ್ಸ್ ಆನ್. ದಟ್ಸ್ ಅ ಸೈಕಲ್ ಆಫ್ ಏಜ್. ರೈಟ್. ಸೊ ಈಗ ರೈಟ್ ನಾವು luckily I have realized it by the age of 25 already. Very nice. I make sure that ಮನೆಗೆ ಹೋದಾಗ ಅವ್ರ ಜೊತೆ ಒಂದು ಅರ್ಧ ತಾಸು ಕುಂದು ಮಾತಾಡ್ಬೇಕು ಅಬೌಟ್ ಹಿಸ್ ಫೀಲ್ಡ್. ನನಗೆ ತಿಳಿಯಂಗಿಲ್ಲ, ಅವ್ರಿಗೆ ಹೇಳಕ್ಕೆ ಖುಷಿ ಆಕೈತಿ ಅಷ್ಟೇ. ಅವ್ರಿಗೆ ಏನಾದ್ರು ಹಿಂಗೆ ತೋರಿಸೋದು. ಐ ಮೇಕ್ ಶ್ಯೂರ್ ಅವ್ರಿಗೆ ಪಾಡ್ಕಾಸ್ಟ್ ಇದು ಯೂಟ್ಯೂಬ್ ತಿಳಿಯಂಗಿಲ್ಲ ಅಂದ್ರೆ ಏನು. ಫಾರ್ ದ್ಯಾಟ್ ಆಬ್ವಿಯಸ್ಲಿ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಐ ಮೇಕ್ ಶ್ಯೂರ್ ಇವತ್ತು ಇವ್ರು ಬರತ್ತಾರೆ, ಇವ್ರು ಹಿಂಗೆ ಅದಾರ, ಇಂಥ ಗೆಸ್ಟ್ ಬರತ್ತಾರೆ ಇವತ್ತು, ಬಂದ ಮೇಲೆ ಹೇಳ್ತೇನೆ ಹೆಂಗಾಗೈತಂತ. ಅವೆಲ್ಲ those things I communicate and all, because not only a father, as parents, one certain age ಆದಮೇಲೆ ಒಂದು ಸೆನ್ಸ್ ಆಫ್ ಲೋನ್ಲಿನೆಸ್ ಇಟ್ಟಾಕೈತಿ. ಮಕ್ಕಳು ಮಾತಾಡ್ಸತ್ತಿಲ್ಲ, ಒಬ್ಬೊಬ್ಬರು ಬೆಂಗಳೂರ್ದಾಗ ಹೋಗಿ ಜಾಬ್ ಮಾಡ್ತಿರ್ತಾರೆ, ಇದಾಗ್ತಿರ್ತೈತಿ. ದೇ ನೀಡ್ ದಟ್. ಅವಾಗ ಅಫೆಕ್ಷನ್ ಬೇಕಲ್ಲ. ಹೌದು. ಲೈಕ್ ಮಗು ಆಗಿರ್ತಾರ ಅವ್ರು ಆ ಏಜಿಗೆ, ದೇ ಬಿಕಮ್ ಕಿಡ್ಸ್. ಸೊ ವಿ ಹ್ಯಾವ್ ಟು ಬಿ ಕನ್ಸಿಡರೇಟ್. ಲೈಕ್ ಹಿಂಗೆ ಹೌದಾ, ಯಾಕಂದ್ರೆ ಆ ಏಜಿಗೆ ಅವ್ರ ಮಾತು ವಿಲ್ ಬಿ ವೆರಿ ನಾಲೆಜಬಲ್, ಆಲ್ಸೋ ಮೈಟ್ ಬಿ ವೆರಿ ಬಿಜಾರ್. ಬಟ್ ನಾವು ಸಣ್ಣವ್ರಿದ್ದಾಗ ನಾವೆಲ್ಲ ಮಾತು ಕೇಳಾರ ಅವ್ರು. ನಾ ಏನು ಬ್ಯಾ ಬೂಬು ಅಂದಿದ್ದೆಲ್ಲ ಚಲೋ ಅಂತ ಕೇಳಾರ. ಬಟ್ ಆಫ್ಟರ್ ಸರ್ಟನ್ ಟೈಮ್ ವೆನ್ ದೇ ಸ್ಟಾರ್ಟ್ ಡೂಯಿಂಗ್ ದಟ್, ಏನು ಮಾತಾಡತ್ತಿ ಇದು ಮಾತಾಡತ್ತಿ, ವಿ ಹ್ಯಾವ್ ಟು ಮೇಕ್ ಶ್ಯೂರ್. ಅದು ನಂಗೆ ಭಾಳ ಇದೈತಿ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್. ಐ ಆಮ್ ವೆರಿ ಅಟ್ಯಾಚ್ ಟು ದ್ಯಾಟ್ ಇಮೋಷನ್. ಲೈಕ್ ಐ ಹೇಳ್ತೇನೆ ನಾ ಭಾಳ ಮಂದಿಗೆ ಹಿಂಗೆ ಇರ್ರಿಪ್ಪ, ಯಾಕಂದ್ರೆ ಅದು ಮುಂದೆ ರಿಗ್ರೆಟ್ ಬಂತಂದ್ರೆ ವೆನ್ ಯು ವಾಂಟ್ ಟು ಟಾಕ್, ಯು ವಿಲ್ ನಾಟ್ ಬಿ ಇನ್ ದ ಪೊಸಿಷನ್ ದ ಟೈಮ್. ಎಲ್ಲ ಕೂಡ ಬರಂಗಿಲ್ಲ ಅದು. ಯು ಹ್ಯಾವ್ ಟು ಇನ್ ಕೇಸ್ ಆಪರ್ಚುನಿಟಿ ಬಂದಾಗ ನೀವು ಹೇಳಿದ್ರೆ ತೊಗೋಬೇಕಂತ ಹೇಳ್ತಾರಲ್ಲ, ಅದು ಆಪರ್ಚುನಿಟಿ ಬಂದಾಗ ಕರೆಕ್ಟ್ ಸದುಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಎಕ್ಸಾಕ್ಟ್ಲಿ ಮುಂದೆ ಕೆಲಸದಾಗ ಎಲ್ಲೋ ಲೈಫ್ ಮೈಟ್ ಟೇಕ್ ಯು ಎನಿವೇರ್. ಲಾಂಗ್ ಜರ್ನಿ ಏನಾರು ಆಕೈತಿ. ಬಟ್ ಕಾಲೇಜ್ದಾಗ ಇದ್ದಾಗ ಒಬ್ವಿಯಸ್ಲಿ ಅಪ್ಪರ ಜೊತೆನ ಅದೇ ಕುಂತ ಮಾತಾಡೆ, ಏನು ಹಂಗೆ ಕಾಲೇಜ್ದಾಗ ಇದಾತ ಆ್ಯಸ್ ಯು ಸೈಡ್, ನಿಮ್ಮ ಮಗ ಬಂದೆ ಹಿಂಗಾತ ಹೇಳ್ತಾನಂತ. ದ್ಯಾಟ್ ಈಸ್ ಅ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಮಕ್ಕಳು ಯಾವಾಗಲೂ ಪ್ಯಾರೆಂಟ್ಸ್ ಜೊತಿನ ಮೋಸ್ಟ್ ಕಂಫರ್ಟೇಬಲ್ ಇರ್ಬೇಕು. ಆವಾಗ ಹೊರಗೆ ಏನಾದ್ರು ತಪ್ಪು ಮಾಡಿ ಬಂದರು ಮನ್ಯಾಗ ಹೇಳಿದ್ರೆ ಮನ್ಯಾಗೇನಾದ್ರು ಕಾನ್ಫಿಡೆನ್ಸ್ ಇರ್ತೈತಿ. ದೂರಿನ ಹೊರಗೆ ನಾವು ಬಂದೆ ನಿಮ್ಮ ಮಗ ಹಂಗೆ ಮಾಡಿದ ಅಂತಂದ್ರೆ ನಮ್ಮ ಮಗ ಹಂಗೆ ಮಾಡೋಕೆ ಆಗೋದಿಲ್ಲಪ್ಪ ಅಂತ ಹೇಳು ಧೈರ್ಯ ಇರಬೇಕು. ಐ ಆಮ್ ಟಾಕಿಂಗ್ ಲೈಕ್ ಅ ಫಾದರ್ ಮೈ ಸೆಲ್ಫ್ ಅನ್ಸತೈತಿ. Good, nice. Most eligible bachelor. Yeah, you are the most eligible bachelor as per me. Yes, sir. Thank you. ಒಂದು
ಪ್ರಾಪರ್ ರೋಲರ್ ಕೋಸ್ಟರ್ ಮಸ್ತ್ ಅನ್ನಿಸ್ತೆ. ನಿಮಗೆ ಹೆಂಗೆ ಅನ್ನಿಸ್ತೆ ಬಂದೆ ಬೀಯಿಂಗ್ ಆನ್ ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್? ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಒಂದು ಭಾಳ ಇಷ್ಟ ಅಂದರೆ ನಿಮ್ಮದು, ದಿಸ್ ಇಸ್ ನಾಟ್ ಪ್ರಿಪೇರ್ಡ್, ದಿಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್, ಎಸ್, ದಿಸ್ ಇಸ್ ಲೈಫ್ ಆ್ಯಂಡ್ ಇಟ್ಸ್ ಸೋ ಅಮೇಝಿಂಗ್. ಆ್ಯಂಡ್ ಹಿಂಗೆ ನಾನು, ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ಆಮೇಲೆ ಇದು ವೆನ್ ಯು ಸ್ಟಾರ್ಟೆಡ್ ಆಸ್ಕಿಂಗ್ ಟಾಕಿಂಗ್, ವಿ ಜಸ್ಟ್ ಲೈಕ್ ಟಾಕಿಂಗ್ ಲೈಕ್ ಫ್ರೆಂಡ್ಸ್, ರೈಟ್. ಆ್ಯಂಡ್ ದರ್ ಇಸ್ ನೋ ಕೈಂಡ್ ಆಫ್ ಎನಿ ಸ್ಕ್ರಿಪ್ಟ್ ಇಲ್ಲ, ಪ್ರಿಪ್ರೇಷನ್ ಇಲ್ಲ. ನಾ ಇದನ್ನೇ ಕೇಳ್ತೀನಿ ರೀ, ಹಂಗೆ ಮಾತಾಡ್ರಿ, ಏನಿಲ್ಲ. ಆ್ಯಂಡ್ ಇಟ್ಸ್ ಸೋ ನೈಸ್. ಆ್ಯಂಡ್ ದಿಸ್ ವಾಟ್ ಬ್ರಿಂಗ್ಸ್ ಲೈಫ್, ಆ್ಯಂಡ್ ದಿಸ್ ಇಸ್ ಆಲ್ ಜೆನ್ಯುವಿನ್. ಐ ರಿಯಲಿ ಲೈಕ್ಡ್ ಯುವರ್ ಪಾಡ್ಕಾಸ್ಟ್, ಅಮೇಝಿಂಗ್. ಆ್ಯಂಡ್ ಯು ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು. And I keep seeing most of your podcast. I keep seeing. I really liked. I spent some time with that podcast, and the way you ask questions also, it's very natural, very very simple, very straightforward, straight to the heart, straight you ask. That's very very. I feel as a podcast person, you're doing an amazing job. Thank you. Amazing job, and you'll have wonderful viewership with you. And you will keep on growing every day, and may you raise to a lot of heights, and you have the world's highest subscribers. Thank you so much. Southside. Hey.